ಬಿಡ್ತಾ? ಪ್ರೆಸ್ಸಿನಿಂದ ಈಗಷ್ಟೇ ಬಂತು. ಎಂಥ ಗಬ್ಬ ನಾಟ. ಹೆಣದ ವಾಸನೆ ಬರ್ತಿದೆ. ನೀಟ, ನೀನು ಯಾವತ್ತಾದ್ರೂ ಯೋಚನೆ ಮಾಡಿದೀಯಾ ಇದು ಯಾವುದರಿಂದ ನಡೀತಿದೆ ಅಂತ? ಯಾವ್ದ ಪತ್ರಿಕೆ. ಯಾವ ಪತ್ರಿಕೆ? ನಮ್ಮ ಪತ್ರಿಕೆ. ನನಗೆ ಗೊತ್ತಿದೆ. ನಡೀತಿದೆ ಅಂದ್ರೆ ಇದು ಜೀವ ಇದೆಯಾ? ಜೀವ ಇದೆ ನೀಟ. ಇದು ತನ್ನ ಕಾಲ ಮೇಲೆ ತಾನು ನಿಂತಿದೆ. ನಿತ್ಯವೂ ಹೊರಡ್ತಿದೆ. ಇಲ್ಲಿದೆ ಮೇಜಿನ ಮೇಲೆ. ಅಲ್ಲಿ ನೋಡು, ರಸ್ತೆ ಮೇಲೂ ಇದೆ. ಒಟ್ಟಿನಲ್ಲಿ ಇದು ಬದುಕಿದೆ. ಆದ್ರೆ ಯಾವ ಜಾಗವಿನಿಂದ ಇದನ್ನ ಯಾರು ಮುದ್ರಿಸ್ತಾರೆ, ಯಾರು ಓದ್ತಾರೆ, ಯಾರು ಹಣ ಕೊಡ್ತಾರೆ? ನಾವು ಮುದ್ರಿಸ್ತೇವೆ ಮತ್ ನಾವೇ ಓದ್ತೇವೆ. ಆದ್ರೆ ಇದಕ್ಕೆ ಹಣ ಮಾತ್ರ ನಡೀತದಂತೆ ಯಾರು ಕೊಡೋದಿಲ್ಲ. ನನಗೆ 3 ತಿಂಗಳಾಯ್ತು, ಸಂಬಳನೇ ಸಿಕ್ಕಿಲ್ಲ. ನನ್ನ ಸಂಬಳ 2 ತಿಂಗಳು ಮೊದಲು ಸಿಕ್ತು. ನೀನ್ ಬಿಡಪ್ಪ ಹಾಗೆ ಅಂತ. ಅಲ್ಲ, ಹೀಗೆ ಎಷ್ಟು ದಿನ ನಡೆಯುತ್ತೆ? ನಡೀತದೆ. ಇಲ್ಲಿವರೆಗೂ ನಡೀತಾ ಬಂದಿದೆ. ಮುದ್ರಣ ಕಡ, ಬಾಡಿಗೆ ಕಡ, ಕಾಗದ ಕಡ, ಮತ್ತೆ ನಾವು ಕಡ. ಆದ್ರೆ ಇದು ನಡೀತಾನೆ ಇದೆ. ಪ್ರತಿ ಸಂಜೆ ನನ್ನ ಮನಸ್ಸು ಏನು ಹೇಳ್ತದೆ ಗೊತ್ತಾ? ಇದ್ರ ಕತೆ ಮುಗಿತು, ನಾಳೆಯಿಂದ ಹೊರಡೋದಿಲ್ಲ ಅಂತ. ಆದ್ರೂ ಇದು ಹೊರಡ್ತಾನೆ ಇದೆ. ಕಾಫಿ ಕಾಫಿ. ಮಿಸ್ಟರ್ ಸ್ಟೆಫಿನೆಸ್ಕೋ ಇನ್ನೂ ಬಂದಿಲ್ವಾ? ಇಲ್ಲ, ಕಾಫಿ ಮೇಜಿನ ಮೇಲೆ ಇಟ್ಟೋಗು, ಬರ್ಬೋದು. ಅವ್ರು ಬರೋದ್ರೊಳಗೆ ಕಾಫಿ ತಣ್ಣಗಾಗುತ್ತೆ. ನನಗೆ ಕೊಡು. ಮಿಸ್ಟರ್ ಸ್ಟೆಫಿನೆಸ್ಕೋಗೆ ಮತ್ತೊಂದು ತಂದು ಕೊಡು. ಕ್ಷಮಿಸಿ ಸರ್, ನನಗಾಗ ಮಾಡಕ್ಕಾಗಲ್ಲ. ಯಾಕೆ? ನೀವೇ ಹೇಳಿ ಸರ್. 27 ಕಪ್ ಖಾಲಿ ಕಾಫಿ, 9 ಕಪ್ ರಮ್ ಒಂದಿಗಿನ ಕಾಫಿ, 14 ಗ್ಲಾಸ್ ಶರ್ಬತ್, 22 ಕಪ್ ಟೀ, ಮತ್ತೆ 1 ಪ್ಯಾಕೆಟ್ ರೀಗಲ್ ಸಿಗರೆಟ್. ಇಷ್ಟು ನಿಮ್ಮ ಹಳೆ ಬಾಕಿ ಇದೆ. ಇನ್ನೂದ್ರಿ ಕೊಡಕ್ಕಾಗಲ್ಲ. ಹೌದಲ್ಲ, ಹಳೆ ಬಾಕಿ ವಿಷಯನ ಸರಿಯಾದ ಟೈಮ್ಗೆ ನೆನಪು ಮಾಡಿದೆ. ಯಾಕಂದ್ರೆ ಇವತ್ತು ನಮ್ಮ ಸಂಬಳ ಸಿಗತ್ತೆ. ಕ್ಷಮಿಸಿ, ನಾನು ನನಗೆ ನಿಮ್ಗೆ ಏನ್ ಬೇಕು? ದ ಕೇರಿಯನ್ ಕಲ್ ಪತ್ರಿಕೆ ಸಂಪಾದಕೀಯ ಕಾರ್ಯಾಲಯ ಇದೆ. ಗುಡ್ ಮಾರ್ನಿಂಗ್ ಸರ್. ನಾನು ಹೇಳೋದು ನನಗೆ ಜಾಹೀರಾತು ಕೊಡೋದಿದೆ. ಆ ಬಾಗಿನಲ್ಲಿ ಹೋಗಿ ಅಲ್ಲೇ ಬಿಸಿನೆಸ್ ಆಫೀಸ್ ಇದೆ. ನನಗೆ ನನ್ನ ಪರಿಚಯ ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಡಿ. ನನ್ನ ಹೆಸರು ಐಂದ್ರೋನಿಕ್, ಅಲೆಕ್ಸಾಂಡರ್ ಐಂದ್ರೋನಿಕ್, ಇತಿಹಾಸದ ಪ್ರೊಫೆಸರ್. ಓ, ನಿಮ್ಮನ್ನು ಭೇಟಿ ಆದದ್ದು ಸಂತೋಷ. ನಾನೊಂದು ಲೇಖನ ಬರೆದಿದ್ದೆ. ಮತ್ತದನ್ನ ಮುದ್ರಿಸಬೇಕಾಗಿತ್ತು. ಇಲ್ಲ ಇಲ್ಲ ಇಲ್ಲ, ನಾನು ಅದನ್ನ ಮುದ್ರಿಸಬಾರ್ದು ಅನ್ಕೊಂಡಿದ್ದೆ. ಓ, ಗುಡ್, ಒಳ್ಳೆ ನಿರ್ಧಾರ. ಆದ್ರೆ ಈಗ ಬಹಳ ತಡವಾಗ್ಬಿಟ್ಟಿದೆ. ಯಾಕೆ? ಲೇಖನ ಮುದ್ರಣ ಆಗಿ ಹೋಗಿದೆ. ಎಲ್ಲಿ? ಇಲ್ಲಿಯೇ. ಇಲ್ಲಿ? ಹೌದು, ದ ಕೇರಿಯನ್ ಕಾಲ್ನಲ್ಲಿ. ಓ, ಬಹಳ ದಿನಗಳ ಹಿಂದೆ. ಅಲ್ಲಲ್ಲ, ಇವತ್ತು ಬೆಳಿಗ್ಗೆ ವಿಶೇಷ ಲೇಖನವಾಗಿ. ನೋಡಿ ಇಲ್ಲಿ. ಅರೆ, ಇನ್ನ ನೋಡೇ ಇಲ್ಲ. ಅಲೆಕ್ಸಾಂಡರ್ ಮಹಾನ್ ಮೀಡಿಯಾದಲ್ಲಿ ಲೇಖಕರು ಅಲೆಕ್ಸಾಂಡರ್ ಐಂದ್ರೋನಿಕ್. ಅದು ನಾನೇ. ಅಲೆಕ್ಸಾಂಡರ್ ಮಹಾನ್ ಅಲ್ಲಲ್ಲ, ಅಲೆಕ್ಸಾಂಡರ್ ಐಂದ್ರೋನಿಕ್ ಲೇಖಕ. ಏನಾಗಬೇಕಿತ್ತು? ಸಂಪಾದಕರ ಜೊತೆ ಮಾತಾಡ್ಬೇಕು. ನಾನು ಅವ್ರ ಜೊತೆ ಮಾತಾಡ್ಬೇಕಿತ್ತು. ಆದ್ರೆ ಯಾಕೆ? ಅವ್ರು ಇಲ್ಲಿ ಬರೋದಿಲ್ವಾ? ಬರ್ತಾರೆ ಆಗಾಗ, ಮನ್ಸಿಗೆ ಬಂದಾಗ. ಆದ್ರೆ ಅವ್ರನ್ನ ಅಗತ್ಯವಾಗಿ ಕಾಣಲೇಬೇಕಿತ್ತು. ಗಂಭೀರ ಸಮಸ್ಯೆ. ಬಹಳ ಗಂಭೀರ, ಬಹಳ ಅವಶ್ಯಕ. ಹಾಗಿದ್ರೆ ಒಂದು ಕೆಲಸ ಮಾಡಿ, ಮುಖ್ಯ ಸಹ ಸಂಪಾದಕ ಮಿಸ್ಟರ್ ಸ್ಟೆಫಿನೆಸ್ಕೋ ಅವ್ರನ್ನ ಭೇಟಿ ಮಾಡಿ. ಅವ್ರು ಬಂದಿದ್ದಾರೆ. ಇನ್ನೂ ಬಂದಿಲ್ಲ, ಆದ್ರೆ ಬರ್ತಾರೆ. ಸರಿ, ಹಾಗಾದ್ರೆ ಕಾಯ್ತೇನೆ. ಅಲ್ಲ ಮಿಸ್ಟರ್, ವೇಟಿಂಗ್ ರೂಮ್ ಹೊರಗಿದೆ. ಮಿಸ್ಟರ್, ನೀವು ಫೀಸ್ಗಾಗಿ ಬಂದಿದ್ದೀರಿ. ಎಂತ ಫೀಸು? ಲೇಖನದ ಫೀಸು, ಸಂಭಾವನೆ. ನೀವು ಫೀಸ್ ಕೊಡ್ತೀರಾ? ನೀವು ಅದಕ್ಕಾಗಿ ಬಂದಿದ್ರೆ ತೊಂದರೆ ಇದ್ದವ್ರು ನೀವು ವಿಳಾಸ ಕೊಟ್ಟೋಗಿ, ನಾವು ಜವಾನರೊಂದಿಗೆ ಕಳಿಸ್ಕೊಡ್ತೇವೆ. ನಾನು ಬೇರೆ ಕೆಲ್ಸಕ್ಕೆ ಬಂದಿದ್ದೆ. ಹಾಗಿದ್ರೆ ಕೆಲಸ ಮುಗಿಸೋ ಬನ್ನಿ. ಮಿಸ್ಟರ್, ನೀವು ಹೋಗೋಕ್ಕಿಂತ ಮುಂಚೆ ಸ್ಟಾಂಪು, ಟ್ಯಾಕ್ಸು ಇತ್ಯಾದಿ ಖರ್ಚುಗಳಿಗಾಗಿ ₹100 ಆಗುತ್ತೆ.
100 ರೂಪಾಯಿ ಕೊಟ್ಟು ಹೋಗಿ. ಆಮೇಲೆ ನೀವು ಕಾಯೋ ಅವಶ್ಯಕತೆ ಇರೋದಿಲ್ಲ, ಹಣ ಕೂಡಲೇ ಸಿಗತ್ತೆ. ಯಾಕಂದ್ರ ನಿಮ್ ಸಮಯ ಹಾಳಾಗ್ಬಾರ್ದು ನೋಡಿ. ನಿಮ್ದು ದೊಡ್ಡ ಮನ್ಸು, ಧನ್ಯವಾದ. ನಾನು ಬೇಗ ಬರ್ತೇನೆ, ನಮಸ್ಕಾರ. ಬಾಯಿಲಿ ಕಾಫಿ ಕೊಡು. ಉಳ್ದಿದ್ ನಿಂಗೆ ಬಾಕ್ಸಿಸು. ಥ್ಯಾಂಕ್ ಯು ಸರ್. ಮಿಸ್ಟರ್ ಸ್ಟೆಫನಸ್ ಬಂದ್ಬಿಟ್ರಾ? ಇನ್ನೂ ಬಂದಿಲ್ಲ. ಹಾಗಾದ್ರೆ ಸರಿ. ನಿಡಾ ಟೈಪಿಂಗ್ ಯಾಕಾಗುತ್ತಾ ಅಮ್ಮ? ಬೇಗ ಬಾ. ಇದೇನು ನೀಟಾ, ಟೈಪಿಂಗ್ ಕಾಗದು ಅಥವಾ ಪ್ಯಾಕಿಂಗ್ ಪೇಪರ್? ಉಳಿತಾಯ ಮಾಡ್ಬೇಕು ಅಂತ ಬಿಸ್ನೆಸ್ ಆಫೀಸ್ ಆರ್ಡರ್ ಇದೆ. ವಾಟ್ ಇಸ್ ಇಟ್? ಆಲ್ಸೋ ಟ್ರಾಜಿಡಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಹಲೋ, ಹಾ ನಾನೇ ಮಾತಾಡ್ತಿದ್ದೀನಿ. ಹಾ ಸ್ಟೆಫನೆಸ್ಕೋ. ಇಲ್ಲ, ನಾನು ಹೇಳಿಲ್ಲ. ಪೇಜ್ 2 ಕಾಲಮ್ 3 9 ಪ್ರೀಮಿಯರ್ ಚಿತ್ರ ಬೇಡ. ಎಸ್ ಸರ್, ಏನಾದ್ರೂ ಹೊಸ ಸಮಾಚಾರ? ಏನು ಬಂದಿಲ್ಲ. ಟೆಲಿಗ್ರಾಮ್ ಏನಾದ್ರೂ ಬ್ಲಾಕ್? ಒಂದು ಬ್ಲಾಕ್ ಬಂದಿದೆ. ಬರೀ ಒಂದು? ಯಾಕೆ? ಯಾಕಂದ್ರೆ ನಾವು ಅವ್ರಿಗೆ ಹಳೆ ಬಾಕಿ ಕೊಟ್ಟಿಲ್ಲ, ಅದಕ್ಕಾಗಿ ಹೆಚ್ಚಿಗೆ ಮಾಡ್ಕೊಳಕ್ ಆಗಲ್ಲ ಅಂತ ಅಂದ್ರು. ಸರಿ. ಸರ್, ಇವತ್ತಿನ ಪತ್ರಿಕೆ ನೋಡಿದ್ರಾ? ಅದೇ ಅಳಸ್ಲು. ಪರವಾಗಿಲ್ಲ ಬಿಡಿ, ಅದನ್ನಾದ್ರೂ ಯಾರು ಓದ್ತಾರೆ? ಆಗ ತಿಳಿಬೇಡಿ, ಇವತ್ 2 ಜನ ದ ಪ್ಲೇಯರ್ ಏನ್ ಕಾಲ್ ಇಟ್ಕೊಂಡಿರೋದನ್ನ ನಾನ್ ನೋಡಿದೆ. ಒಬ್ಬ ಟ್ರಾಮಿನಲ್ಲಿದ್ದ, ಮತ್ತೊಬ್ಬ ರೀಗಲ್ ಸ್ಟ್ರೀಟ್ ನ ಮೂಲೆಯಲ್ಲಿದ್ದ. ಯಾರಿರ್ಬೋದಪ್ಪ ಅವರು? ಆಶ್ಚರ್ಯ. ವಯಸ್ ಸರ್, ಇದೇನು? ಇದೆಲ್ಲಿಂದ ಬಂತು? ನೀನ್ ಪ್ರಿಂಟ್ ಕಳಿಸಿದ್ಯಾ? ನನಗೆ ಗೊತ್ತಿಲ್ಲ, ನೀವೇ ಕಳಿಸಿರ್ಬಹುದು. ನಾನೇ ಕಳಿಸ್ತೇನೆ. ನಾನು ಇದರ ಪ್ರೂಫ್ ಅನ್ನೇ ನೋಡಿಲ್ಲ. ಅಲೆಕ್ಸಾಂಡರ್ ಮಹಾನ್ ಮೀಡಿಯಾದಲ್ಲಿ ಲೇಖಕ ಅಲೆಕ್ಸಾಂಡರ್ ಐಂದ್ರೋನಿಕ್. ಈ ಐಂದ್ರೋನಿಕ್ ಯಾರು? ನನಗೆ ಗೊತ್ತಿಲ್ಲ. ಆದ್ರೆ ಅವ್ರು ಇಲ್ಲಿಗೆ ಬಂದಿದ್ರು, ಮತ್ತೆ ಬರೋದಕ್ಕೆ ಹೇಳಿದ್ದೇನೆ. ಆದ್ರೆ ಇದನ್ನ ಪ್ರಿಂಟರ್ ಹತ್ರ ಯಾರು ಕಳಿಸಿದ್ದು? ಈಗ ಪತ್ರಿಕೆಯಲ್ಲಿ ಏನೇನೋ ಲೇಖನಗಳು ಬರ್ತಿವೆ, ಆದ್ರೆ ಮುಖ್ಯ ಸಹ ಸಂಪಾದಕರಿಗೆ ಇದರ ಬಗ್ಗೆ ಗೊತ್ತಿರೋದಿಲ್ಲ. ಇದೇನು ಅವಾಂತರ? ಬಾಸ್ ಕಳಿಸಿರ್ಬೋದು. ಬಾಸ್? ಬಾಸ್ಗೂ ಅಲೆಕ್ಸಾಂಡರ್ ಮಹಾನ್ಗೂ ಏನ್ ಸಂಬಂಧ? ಹಲೋ, ನನಗೆ ಚೀಫ್ ಕಾಂಪೋಸಿಟರ್ ಜೊತೆ ಮಾತಾಡಬೇಕು. ಅಪ್ಪರ್ ಜೊತೆ ಇಲ್ವೇ? ಹಾಗಾದರೆ ಅವ್ರಿಗೆ ಹೇಳಿ ನಿನ್ನೆ ರಾತ್ರಿ 2ನೇ ಪೇಜ್ ಪ್ರೂಫ್ ತಗೊಂಡು ಕೂಡಲೇ ಮೇಲ್ ಬರಲಿ. ಹಾ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನನಗೆ ಸಂಪಾದಕರ ಜೊತೆ ಮಾತಾಡ್ಬೇಕು. ನಾನ್ ಹೇಳಿದ್ದೇನೆ. ನೀವು ಅಲ್ಲ, ನಿಮ್ ಜೊತೆ ಅಲ್ಲ. ಯಾಕೆ? ನಾನ್ ಯಾಕಲ್ಲ? ನನಗೆ ಸಂಪಾದಕರ ಜೊತೆನೇ ಮಾತನಾಡ್ಬೇಕು. ಅವ್ರ ಜೊತೆ ಮಾತ್ರ? ಹೌದು. ಏನ್ ವಿಷಯ? ಅದನ್ನ ನಿಮ್ಗೆ ಹೇಳೋದಕ್ಕಾಗೋದಿಲ್ಲ, ಪ್ರೈವೇಟ್ ಮಾತು. ಬಹಳ ಪ್ರೈವೇಟ್. ಏನ್ ನಿಮ್ಮ ಮಾತಿನ ಅರ್ಥ? ಅರ್ಥ ಅಂತೂ ನಿಮ್ದೇ ಸರಿ. ಒಂದು ವೇಳೆ ಬಹಳ ಪ್ರೈವೇಟ್ ಆಗಿದ್ರೆ ಸಂಪಾದಕೀಯ ಕಾರ್ಯಾಲಯದಲ್ಲಿ ವಿಶೇಷ ವಿಶ್ರಾಂತಿಗೆ ಅನುಕೂಲ ಇಲ್ಲ. ಹೇ ಮಿಸ್ಟರ್, ಸ್ವಲ್ಪ ಸರಿಯಾಗಿ ಮಾತನಾಡಿ. ಅಷ್ಟೊಂದು ಪ್ರೈವೇಟ್ ಆಗಿದ್ರೆ ನನಗೆ ಹೇಳೋರಿ, ಸಂಪಾದಕರು ಇನ್ನೂ ಬಂದಿಲ್ಲ. ಇವತ್ತಿನ ಪತ್ರಿಕೆಯಲ್ಲಿ ಬಂದಿರೋ ವಿಷಯದ ಬಗ್ಗೆ ನನ್ನ ಸಂಪಾದಕರಿಗೆ ದೂರು ನೀಡಬೇಕಾಗಿದೆ. ಮೊದಲೇ ಯಾಕೆ ಹೇಳಿಲ್ಲ? ಅಲ್ಲಿ ಕೂತಿದ್ರು ನೋಡಿ. ಅವರೇ ಸಂಪಾದಕರೇ? ಅವ್ರಿಗಿಂತ ದೊಡ್ಡವರು, ಇವರು ಮುಖ್ಯ ಸಹ ಸಂಪಾದಕರು. ಥ್ಯಾಂಕ್ ಯು ಮಿಸ್ಟರ್. ಗುಡ್ ಮಾರ್ನಿಂಗ್ ಸರ್. ಎಸ್. ನನ್ನ ಹೆಸರು ಗೈಬೆ ಬರೇನು. ಹಾ. ಹಾ? ನೀವು ಮುಖ ಎತ್ತಿ ನೋಡ್ತಿದ್ರೆ ನಾನು ಹೇಗೆ ಮಾತನಾಡ್ಲಿ? ಏನ್ ವಿಷಯ? ಓ, ಕುಮಾರಿ ಅವರೇ. ಎದ್ ನೋಡಿ. ರಂಗಮಂಚ ಸಮಾಚಾರ, ಗ್ರೀಷ್ಮ ಥಿಯೇಟರ್ ಅಂತೆ ಕಂತೆಯ ಸಂತೆಯಲ್ಲಿ 2 ಅಂಕಗಳ ನಾಟಕ. ಈ ನಾಟಕ
ನಾಟಕದಲ್ಲಿ ನಾನು ಸಹ ಪಾಠ ಮಾಡಿದ್ದೆ. ಓ, ಅಭಿನೇತ್ರಿ. ಹೌದು, ಅಭಿನೇತ್ರಿ. ಆದ್ರೆ ಏನ್ ಲಾಭ? ಈ ಲೇಖನದಲ್ಲಿ ನನ್ನ ಬಗ್ಗೆ ಒಂದ್ ಶಬ್ದನೂ ಇಲ್ವೇ? ಅಸಂಭವ. ಎಲ್ರ ಬಗ್ಗೆನೂ ಏನಾದ್ರೂ ಬರ್ತಿದ್ದಾರೆ, ಆದ್ರೆ ನನ್ ಪ್ರಸ್ತಾಪ ಮಾತ್ರ ಇಲ್ಲ. ಅಸಂಭವ. ಅವ್ರು ಯಾವಾಗ್ಲೂ ನನ್ನನ್ನು ಉಪೇಕ್ಷೆ ಮಾಡ್ತಾರೆ. ಅವರಿಗೆ ನನ್ನ ಕಂಡ್ರೇನೆ ಆಗೋದಿಲ್ಲ. ಅದು ಕೇವಲ ನಿಮ್ಮ ಊಹೆ. ಊಹೆ? ನೀವೇ ಓದ್ ನೋಡಿ. ನನ್ ಬಿಟ್ಟು ಎಲ್ಲರ ಬಗ್ಗೆನೂ ಬರ್ತಿದ್ದಾರೆ. ನನ್ ಬಗ್ಗೆನೂ ಬರೀಬೋದಿತ್ತು. ಬಹಳ ಅಂದಿದ್ರು ನನ್ ಕೆಲ್ಸ ಒಳ್ಳೇದಿತ್ತು ಅಂತ, ಅಥವಾ ನನ್ ಭಾವಿ ಅಭಿನೇತ್ರಿ ಅಂತ. ಅಂದ್ರೆ ನೀವು ಭಾವಿ ಏನು? ನಿಸ್ಸಂದೇಹವಾಗಿ. ಅದಕ್ಕಾಗಿಯೇ ನಾನು ನಿಮ್ ಹತ್ರ ಬಂದಿರೋದು. ಅವ್ರು ನನ್ ಬಗ್ಗೆ ಬರೆಯೋವರೆಗೂ ನಾನು ಇಲ್ಲಿಂದ ಕದ್ಲೋದಿಲ್ಲ. ನೀವು ಹೋಗ್ಬೇಕಾಗುತ್ತೆ, ನನ್ಗೆ ಕೆಲಸ ಇದೆ. ಇದರರ್ಥ ನಾನ್ ನಾಟಕದಲ್ಲಿ ಏನೂ ಮಾಡಿಲ್ಲ ಅಂತಾಯ್ತು. ಆಗಲ್ಲ, ಅವ್ರು ನಿಮ್ ಬಗ್ಗೆನೂ ಬರೀತಾರೆ. ಯಾವಾಗ? ನಾಳೆ? ಆಗ್ಬೋದು. ಬರೆಯೋದಾದ್ರೆ ಒಂದಷ್ಟು ಪಂಕ್ತಿ ಜಾಸ್ತಿ ಬರೆಯೋದಕ್ಕೆ ಹೇಳಿ. ಅವ್ರ ಬೆರಳನ್ನು ಸೌದೋಗೋದಿಲ್ಲ. ಹೌದೌದು. ಥ್ಯಾಂಕ್ ಯು ಮಿಸ್ಟರ್. ಸ್ವಲ್ಪ ಕೇಳಿ. ಮತ್ತೇನು? ನನ್ ಫೋಟೋವನ್ನು ಮುದ್ರಿಸ್ಬೇಕು. ಆ ಟೇಬಲ್ ಮೇಲೆ ಇಡಿ. ಆ ಟೇಬಲ್ ಮೇಲೆ? ಬಾಯ್. ನಿಮ್ಮ ಭವಿಷ್ಯ ಉಜ್ವಲವಾಗಿದೆ. ನೀವ್ ಹೇಗೆ ಹೇಳ್ತೀರಿ? ನನಗೆ ಗೊತ್ತು, ನಿಮ್ಮಲ್ಲಿ ಪ್ರತಿಭೆ ಇದೆ, ಒಂದು ವಿಶೇಷ ಪ್ರತಿಭೆ. ನೀವು ನನ್ನ ರಂಗದ ಮೇಲೆ ನೋಡಿದೀರಾ? ಇಲ್ಲ 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 ಇಲ್ಲ, ಇಲ್ಲೇ ನೋಡಿದ್ದೇನೆ. ನೀವು ಅದ್ಭುತವನ್ನೇ ಮಾಡ್ಬಿಟ್ರಿ. ಹೇಳ್ತಿದ್ದೀರಾ? ಖಂಡಿತವಾಗಿಯೂ. ಥ್ಯಾಂಕ್ ಯು ಮಿಸ್ಟರ್. ಓ ಮಿಸ್ಟರ್, ಎಲ್ಲಿಗೆ ಹೊರಟೆ? ಅಡ್ಡಾಡುವುದಕ್ಕೆ. ಮತ್ ನಾನೇನ್ ಮಾಡ್ಲಿ? ಟೈಪ್ ರೈಟರ್ ಕೊಡ್ತಾ ಇರು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಸಂಪಾದಕರು ಬಂದ್ರ? ಇಲ್ಲ, ಆದ್ರೆ ಮುಖ್ಯ ಸಹ ಸಂಪಾದಕರಿದ್ದಾರೆ, ಹೋಗಿ ಭೇಟಿ ಮಾಡಿ. ಗುಡ್ ಮಾರ್ನಿಂಗ್ ಸರ್. ಎಸ್. ನಾನು ನನ್ನ ಪರಿಚಯ ಮಾಡ್ಕೊಳ್ಬಹುದೇ? ನನ್ನ ಹೆಸರು ಅಲೆಕ್ಸಾಂಡರ್ ಐಂಡ್ರೋನಿಕ್. ಏನ್ ಹೆಸರು ಹೇಳಿದ್ರಿ? ಐಂಡ್ರೋನಿಕ್. ಬರ್ದರು? ಹೌದು. ಹೇಳಿ ಹೇಳಿ, ತಮಗಾಗಿ ಏನ್ ಸೇವೆ ಮಾಡ್ಲಿ? ಒಪ್ಪಣೆ ಆಗ್ಲಿ. ನೋಡಿ ಮಿಸ್ಟರ್, ನನಗೆ ಇವತ್ತು ನಿಮ್ಮ ಸಮಾಚಾರ ಪತ್ರಿಕೆಯನ್ನು ಓದುವ ಸೌಭಾಗ್ಯ ಲಭಿಸ್ತು. ನಾನು ನಿಮ್ಮ ಪತ್ರಿಕೆಯನ್ನು ಓದೋದಿಲ್ಲ. ನಿಜ ಹೇಳ್ಬೇಕಂದ್ರೆ ಯಾವ ಪತ್ರಿಕೆಯನ್ನು ಓದೋದಿಲ್ಲ. ನೀವು ಬಹಳ ಬುದ್ಧಿವಂತರು. ಏನ್ ಹೇಳಿ? ಅರ್ಥ ಆಗ್ಲಿಲ್ಲ. ನೋಡಿ, ನೀವು ಪತ್ರಿಕೆ ಓದೋದಿಲ್ಲ, ಅದು ಬಹಳ ಒಳ್ಳೇದು ಒಂದೇ. ಅವಕಾಶ ಇದ್ದಿದ್ರೆ ನಾನು ಓದ್ತಿರ್ಲಿಲ್ಲ. ಆದ್ರೆ ಏನ್ ಮಾಡೋದು, ನನ್ನ ವೃತ್ತಿಯಲ್ಲಿ ಓದೋದು ಅನಿವಾರ್ಯವಾಗಿದೆ. ಆದ್ರೂ ನಿಮ್ಮ ಇವತ್ತಿನ ಪತ್ರಿಕೆಯಲ್ಲಿ ನಾನೊಂದು ಲೇಖನ ನೋಡಿದೆ. ಅದರ ಲೇಖಕನ ಸ್ಥಾನದಲ್ಲಿ ನನ್ನ ಹೆಸರಿದೆ. ಯು ಮೀನ್ ಅಲೆಕ್ಸಾಂಡರ್ ಮಹಾನ್ ಲೇಖನ? ಹೌದು. ಆ ಲೇಖನ ಪ್ರಾಚೀನ ಇತಿಹಾಸ ಸಮೀಕ್ಷೆಯಲ್ಲಿ ಪ್ರಿಂಟ್ ಆಗ್ಬೇಕಾಗಿತ್ತು. ಆದ್ರೆ ನಿಮ್ ಪತ್ರಿಕೆಯಲ್ಲಿ ಹೇಗೆ ಪ್ರಿಂಟ್ ಆಯ್ತೋ ನನಗೆ ತಿಳಿತಾ ಇಲ್ಲ. ನನಗೂ ತಿಳಿದಿಲ್ಲ, ಆದ್ರೆ ಪ್ರಿಂಟ್ ಅಂತೂ ಆಗೋಗಿದೆ. ತಪ್ಪು ತಿಳಿಬೇಡಿ ಮಿಸ್ಟರ್, ಈ ಲೇಖನ ಸಂಶೋಧನೆಗೆ ಸಂಬಂಧಪಟ್ಟಿದ್ದು. ದಿನನಿತ್ಯದ ಸುದ್ದಿಗಳು, ರಾಜನೀತಿ ಇತ್ಯಾದಿಗಳಿಂದ ತುಂಬಿದ ದಿನಪತ್ರಿಕೆಯಲ್ಲಿ ಇದರ ಮಹತ್ವ. ಇತ್ಯಾದಿಗಳಿಂದ ತುಂಬಿದ ಅಂತ ನೀವು ಹೇಳುವಾಗ ಸ್ಕ್ಯಾಂಡಲ್ ವಿಷಯದ ಬಗ್ಗೆ ಹೇಳ್ತಿದ್ದೀರಾ? ನನ್ನ ಅಭಿಪ್ರಾಯ ಅದಾಗಿರ್ಲಿಲ್ಲ. ಒಂದು ವೇಳೆ ಆಗಿದ್ರು ಸರಿಯಾಗಿತ್ತು ಬಿಡಿ. ಅಲೆಕ್ಸಾಂಡರ್ ಮಹಾನ್ನ ಇತಿಹಾಸದ ಮೇಲೆ ಹೊಸ ಬೆಳಕು ಚೆಲ್ಲುವ ಈ ನನ್ನ ಲೇಖನ ದಿನಪತ್ರಿಕೆಯೊಂದರಲ್ಲಿ ಪ್ರಿಂಟ್ ಆದದ್ದು ನನಗೆ ಬಹಳ ನೋವಾಗಿದೆ. ಅಷ್ಟೇ ಅಲ್ಲ, ಒಂದು ರೀತಿಯಲ್ಲಿ ಹಿನ್ನಡೆ ಕೂಡ. ಹಿನ್ನಡೆ? ಯಾಕೆ? ಬಹುಶಃ ನೀವು ತಿಳಿದಿರ್ಬೋದು. ಅಲ್ಲ, ನಿಮಗೆ ಯಾಕೆ ತಿಳಿಯುತ್ತೆ ಬಿಡಿ. ನಾನು ಫ್ಯಾಕಲ್ಟಿ ಆಫ್ ಲೆಟರ್ಸ್ ನ ಪ್ರಾಧ್ಯಾಪಕ. ಪ್ರಾಚೀನ ಇತಿಹಾಸ ಅಕಾಡೆಮಿ ಅಧ್ಯಕ್ಷ ಸ್ಥಾನ ಕೆಲವು ಸಮಯದಿಂದ ಖಾಲಿ ಇದೆ. ಈ ನನ್ನ ಲೇಖನವನ್ನು ದಿನಪತ್ರಿಕೆಯೊಂದರಲ್ಲಿ ಪ್ರಕಟಿಸಿ ವಿಶ್ವವಿದ್ಯಾಲಯದವರೆಗೆ ನನ್ನ ಹೆಸರನ್ನು ಪ್ರಚುರಪಡಿಸುವ ಪ್ರಯತ್ನ ಮಾಡುತ್ತಾರೆ ಎಂದು ಜನ ಯೋಚಿಸ್ತಾರೆ. ಅಷ್ಟೇ ಅಲ್ಲ, ಆಕ್ಷೇಪ ಸಹ ಮಾಡ್ತಾರೆ. ನಾನು ಹೇಳಿದ ನಿಮ್ಗೆ ತಿಳಿಯಿದ್ರೆ? ನನಗೇನು ತಿಳಿಲಿಲ್ಲ. ಒಂದ್ ವೇಳೆ ತಿಳಿದ್ರು ಈಗೇನ್ ಮಾಡಕ್ ಸಾಧ್ಯ? ಲೇಖನ ತಪ್ಪಿನಿಂದ ಅಷ್ಟಾಗಿದೆ ಅಂತ ನೀವೇ ಹೇಳಿದ್ರಿ. ಹೌದು. ಹಾಗಿದ್ರೆ ನೀವು ನನ್ನ ನಿರಾಕರಣೆ ಪತ್ರವನ್ನು ಅಚ್ಚು ಮಾಡಬಹುದಲ್ಲ? ಇಲ್ಲ, ಯಾವ ಪತ್ರಿಕೆಯು ತನ್ನನ್ನು ತಾನು ವಿರೋಧ ಮಾಡೋದಿಲ್ಲ. ಸರಿ, ಹಾಗಾದ್ರೆ ನಾನು ಬೇರೆ ಪತ್ರಿಕೆ ಮನೆ ಹೋಗ್ತೀನಿ. ಇಲ್ಲ ಇಲ್ಲ, ನನ್ನ ಅಭಿಪ್ರಾಯ ಅದಲ್ಲ. ನಿಮ್ಮ ನಿರಾಕರಣೆ ಪತ್ರದಲ್ಲಿ ಏನಂತ ಬರೀತೀರಿ? ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಮಿಸ್ಟರ್ ಅಲೆಕ್ಸಾಂಡರ್ ಐಂಡ್ರೋನಿಕ್ ಜನತೆಗೆ ತಿಳಿಸುವುದೇನೆಂದರೆ,
ದಿ ಕ್ಲೇರಿಯನ್ ಕಾಲ್ ನಲ್ಲಿ ಪ್ರಕಟವಾದ ಲೇಖನದ ಲೇಖಕ ಅಲೆಕ್ಸಾಂಡರ್ ಐಂದ್ರೋನಿಕ್ ಅಲ್ಲ ಅಂತ ತಾನೆ? ಹಾಗಲ್ಲ, ನಾನು ಈಗೂ ಬರೀಬಹುದು. ನನ್ನ ಲೇಖನ ದ ಕ್ಲೇರಿಯನ್ ಕಾಲ್ ನಲ್ಲಿ ನನ್ನ ಅನುಮತಿ ಇಲ್ಲದೆ ತಪ್ಪಿನಿಂದ ಮುದ್ರಿತವಾಗಿದೆ ಎಂದು ತಿಳಿಸಲು ವಿಷಾದಿಸುತ್ತೇನೆ. ವಿಷಾದ? ಯಾರಿಗೆ? ನಿಜವಾಗಿ ನೋಡಿದ್ರೆ ಕ್ಲೇರಿಯನ್ ಕಾಲ್ ಮತ್ತು ಅದರ ಓದುಗರಿಗೆ ವಿಷಾದಕರ ಸಂಗತಿ. ಹೇಗೆ ಹೇಗೆ ಅಂದ್ರೆ ಅವರಿಗೆ ತಪ್ಪಿನ ಕಾರಣದಿಂದ ಒಂದು ದೀರ್ಘವಾದ ಬೇಸರ ಬರುವ ಲೇಖನವನ್ನು ಓದುವಂತಾಗಿದ್ದು. ನೀವು ಲೇಖನ ಓದಿದ್ದೀರಾ? ಇಲ್ಲ. ಹಾಗಿದ್ರೆ ಇಂಥ ಆರೋಪವನ್ನು ಹೇಗೆ ಮಾಡ್ತೀರಿ? ಇಲ್ಲ ಇಲ್ಲ, ಅದು ಆರೋಪ ಅಲ್ಲ. ನೀವು ನಿರಾಕರಣೆ ಪತ್ರಕ್ಕೆ ಹೇಗೆ ಉತ್ತರ ಕೊಡಬೇಕು ಅಂತ ಯೋಚನೆ ಮಾಡ್ತಿದ್ದೆ. ನನ್ನ ಮಾತು ಕೇಳಿ ಪ್ರೊಫೆಸರ್, ಈ ವಿಷಯ ಅಂತ ಮುಖ್ಯ ಅಲ್ಲ. ಏನಾಯ್ತು ಆಗೋಯ್ತು. ದಿನಪತ್ರಿಕೆಯ ಜೀವ ಒಂದು ದಿನ ಅಲ್ಲ, ಅದಕ್ಕಿಂತ ಕಡಿಮೆ. ಕೇವಲ ಒಂದು ಬೆಳಗು, 1 ಗಂಟೆ ಮಾತ್ರ. ಓದಿ ಮುಗಿಸಿದ 5 ನಿಮಿಷದಲ್ಲಿ ಅದು ಸತ್ತೋಗುತ್ತೆ. ಆದ್ರೂ ಮುದ್ರಿತವಾದ ಶಬ್ದ. ಪ್ರೊಫೆಸರ್, ನಿಮ್ಗೆ ಅದೆಲ್ಲ ಅರ್ಥ ಆಗಲ್ಲ. ನಾಳೆ ಬೆಳಗ್ಗೆ ಅಥವಾ ಇವತ್ತು ಸಾಯಂಕಾಲದೊಳಗೆ ಇಡೀ ಪ್ರಪಂಚದಲ್ಲೇ ನಿಮ್ ಲೇಖನ ಅಥವಾ ನಿಮ್ಮ ನಿರಾಕರಣೆ ಪತ್ರ ನೆನಪು ಸಹ ಉಳಿಯೋದಿಲ್ಲ. ಹಲೋ, ಪೇಜ್ 3 ಕಾಲಮ್ 3 ಹೆಡ್ಲೈನ್ ಕೇವಲ ಒಂದು ಚಿತ್ರ. ಪಾಂಪೆಲಿಯನ್, ನೋಟ್ ಕಳಿಸಿಕೊಡೋ ಪ್ರೆಸ್ನವ್ರು ಕೇಳ್ತಿದ್ದಾರೆ. ಈಗ ತಂದೆ. ನನ್ನಿಂದ ನೀವು ಕೆಲ್ಸಕ್ಕೆ ತೊಂದರೆ ಆಗ್ತಿರ್ಬೇಕು. ಅದು ನೋಡಿ ನಿಜವಾದ ಮಾತು. ಇದು ನಾವು ಪತ್ರಿಕೆ ತಯಾರು ಮಾಡೋ ಸಮಯ, ನಾಳೆಗಾಗಿ. ಯಾಕೆ ಅಂದ್ರೆ ಇವತ್ತು ನಮ್ ಸತ್ತು ಹೋಗಿದೆ. ಹೋಗ್ಲಿ ಬಿಡಿ, ನಿರಾಕರಣೆ ಪತ್ರ ಬೇಡ. ನಾಳಿನ ಪತ್ರಿಕೆಯಲ್ಲಿ ಒಂದು ತಿದ್ದುಪಡಿ ಏನಾದ್ರೂ ಪ್ರಕಟಿಸಬಹುದಲ್ಲ? ತಿದ್ದುಪಡಿ? ಯಾಕೆ? ಯಾಕಂದ್ರೆ ಈ ಲೇಖನದಲ್ಲಿ ಅನೇಕ ತಪ್ಪುಗಳಿವೆ. ಅಯ್ಯೋ ಬಿಡಿ ಪ್ರೊಫೆಸರ್, ಇಡೀ ಪತ್ರಿಕೆಯ ತಪ್ಪುಗಳಿಂದ ತುಂಬಿ ಹೋಗಿದೆ. ಆದ್ರೆ ನನ್ನ ಲೇಖನ ಸಂಶೋಧನೆ ಇದೆ. ಇದರಲ್ಲಿ ಬರುವ ಸ್ಥಳಗಳ ಹೆಸರು ಐತಿಹಾಸಿಕ ಸತ್ಯವಾದದ್ದು. ಇದನ್ನು ಓದಿದ್ರೆ ಯಾರಿಗೂ ಏನೂ ಅರ್ಥ ಆಗೋದಿಲ್ಲ, ತಿಳಿಯುವ ಅಗತ್ಯವೂ ಇಲ್ಲ. ನೋಡಿ, ನಾನು ನಿಮ್ಗೆ ತೋರಿಸ್ತೇನೆ. ಇದರಲ್ಲಿ ಕೆಲವು ವಾಕ್ಯಗಳಿವೆ, ಅದಕ್ಕೆ ಯಾವ ಅರ್ಥವೂ ಇಲ್ಲ. ಉದಾಹರಣೆ ನಾನು ಬೇರೆ ಸಂದರ್ಭದಲ್ಲಿ ತೋರಿಸುತ್ತೇನೆ ಮತ್ತು ನನ್ನ ಧೋರಣೆಯನ್ನು ಪುಷ್ಟೀಕರಿಸುವಂತ ಪ್ರಮಾಣವಿದೆ. ಆದರೆ ಅದನ್ನು ನಾನು ಈಗಲೇ ಹೇಳಲು ಇಷ್ಟಪಡುವುದಿಲ್ಲ. ಪ್ರಪಟ್ಟೇಶಿಯಾದಿಂದ ಹಿಡಿದು ಕಾಬೂಲಿನವರೆಗೆ ನಮ್ಮ ನಾಯಕನ ಯಾತ್ರೆಯಲ್ಲಿ ಏನು ಸಂಭವಿಸಿತೋ ಅದರ ಯಥೇಚ್ಛ ಅಧ್ಯಯನ ಇನ್ನೂ ನಡೆದಿಲ್ಲ. ಅದನ್ನು ಬೆಳಕಿಗೆ ತರುವುದು ಅವಶ್ಯಕವಾಗಿದೆ. ನಿಮಗೆ ಗೊತ್ತೇ ಈ ಪ್ರಪಟ್ಟೇಶಿಯಾ ಮತ್ತು ಕಾಬೂಲಿನ ಸ್ಥಳದಲ್ಲಿ ಏನ್ ಪ್ರಿಂಟ್ ಆಗಿದೆ ಅಂತ? ಹಲೋ, ಸರಿ ಸರಿ, ಜಾಗ್ರತೆ ಮಾಡಿ. ಪಾಂಪೆಲಿಯನ್, ಪ್ರೆಸ್ ನನ್ನ ತಲೆ ತಿಂತಿದ್ದಾರೆ. ಈಗ ಕೊಟ್ಟೆ. ನೋಡಿ ಪ್ರೊಫೆಸರ್, ನಿಮ್ಗೆ ತಿದ್ದುಪಡಿ ಆಗ್ಲೇಬೇಕು ಅಂದ್ರೆ ಅದನ್ನ ಇದ್ರಲ್ಲಿ ಬರ್ಕೊಡಿ. ನನ್ನ ಹತ್ರ ರೆಡಿ ಇದೆ. ಆ ಟೇಬಲ್ ಮೇಲೆ ಇಡಿ. ನಾನು ಇನ್ನೂ ನಿಮ್ಗೆ ಏನೋ ಹೇಳ್ಬೇಕಿತ್ತು. ಈಗ ಬೇಡ ಪ್ರೊಫೆಸರ್. ಸರಿ, ಆಗ್ಬಹುದು, ಈಗ ಬೇಡ. ಆದ್ರೆ ಸಂಭಾವನೆ. ಎಂತ ಸಂಭಾವನೆ? ನಾನು ಇಲ್ಲಿಗೆ ಆಗ ಬಂದಾಗ ಒಬ್ರು ಹೇಳಿದ್ರು ಲೇಖನದ ಸಂಭಾವನೆ. ಯಾರು ಹೇಳಿದ್ದು? ಎಂತ ಸಂಭಾವನೆ? ಹಲೋ, ಅಗೋಪಿಯನ್? ಯಾವ ಅಗೋಪಿಯನ್ ಇಲ್ಲ. ಬಿಸ್ನೆಸ್ ಆಫೀಸ್ ಅಲ್ಲಿ ಕೇಳಿ. ಮೂರ್ಖ. ನಾನು ಹೋಗ್ತೇನೆ. ನಮಸ್ಕಾರ. ತಗೊಳ್ಳಿ ನೋಡ್. ಯಾವ ವಿಷಯದ ಮೇಲೆ ಬರ್ತಿದ್ಯಾ? ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಸುಧಾರಣೆ ಎಂಬ ವಿಷಯದ ಮೇಲೆ. ಸುಧಾರಣೆ ಪರವಾಗಿಯೋ ವಿರೋಧವಾಗಿಯೋ? ಪರವಾಗಿ. ಓ, ಏನ್ ಮಾಡ್ಬಿಟ್ಟೆ? ಸಂಪಾದಕರಿಗೆ ಶಿಕ್ಷಣ ಮಂತ್ರಿ ಬರೆಸ್ಕೋ ಕಟ್ಟ ವಿರೋಧಿ ಅಂತ ನಿಂಗೆ ಗೊತ್ತಿಲ್ವಾ? ಮತ್ತೆ ಹೀಗೆ ಮಾಡೋದು? ಮಾಡೋದೇನು? ಕಸ ಬುಟ್ಟಿಗೆ ಹಾಕೋದಷ್ಟೇ. ಅರ್ಧಕ್ಕೆ ಬೇಡಿ, ಕೊಡಿರಿ. ಇದನ್ನೇ ಸರಿ ಮಾಡಕ್ ಬರ್ತಾ ನೋಡುತ್ತೇನೆ. ಮೆಟ್ರಿಕ್ಯುಲೇಷನ್ ಪರೀಕ್ಷೆ ಪದ್ಧತಿಯಲ್ಲಿ ಈಗ ಮಾಡಿರುವ ಹೊಸ ಸುಧಾರಣೆ ನಮ್ಮ ಮಾಧ್ಯಮಿಕ ಸ್ಕೂಲ್ಗಳಿಗೆ ಸೌಭಾಗ್ಯಪೂರ್ಣ ಘಟನೆಯಾಗಿದೆ. ಸೌಭಾಗ್ಯ ದೌರ್ಭಾಗ್ಯ ಪೂರ್ಣ ಘಟನೆಯಾಗಿದೆ. ಸರಿ ಆಯ್ತಾ? ಹಾ, ಸರಿಯಾಗಿದೆ. ಬೇಗ ನೋಟ್ ಚೇಂಜ್ ಮಾಡ್ಕೊಳ್ಳಿ. ಈಗ ಪಟ್ಟೆ. ಗುಡ್ ಮಾರ್ನಿಂಗ್ ಮಿಸ್ಟರ್ ಪಾಂಪೆಲಿಯನ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮಿಸ್ಟರ್ ಸ್ಟೆಫನೆಸ್ಕೋ. ಏನೋ ಅರ್ಜೆಂಟ್ ಆಗಿ ಬರೋದಕ್ಕೆ ಹೇಳಿದ್ರಂತೆ. ಇವತ್ತು ಏನೋ ಒಂಥರ ಮಾಡ್ಬಿಟ್ಟೆ. ಇವತ್ತಿನ ಪತ್ರಿಕೆ ನೋಡಿದ್ಯಾ? ಹೌದು. 2ನೇ ಪುಟದಲ್ಲಿ ನೀನು ಯಾವ ಲೇಖನ ಹಾಕಿದ್ಯಾ? ನೋಡಿ ಹೇಳ್ತಾನೆ.
ಅಲೆಕ್ಸಾಂಡರ್ ಮಹಾನ್ ಮೀಡಿಯಾದಲ್ಲಿ ಲೇಖಕರು ಅಲೆಕ್ಸಾಂಡರ್ ಐಂದ್ರನಿಕ್. ನಿನ್ನೆ ರಾತ್ರಿ 2ನೇ ಪುಟದಲ್ಲಿ ನೀನು ಯಾವ ಲೇಖನ ಆಗ್ಬೇಕಿತ್ತು? ನೋಡಿ ಹೇಳ್ತೇನೆ. ಪುಸ್ತಕ ಸಮೀಕ್ಷೆ. ಅದೇನಾಯ್ತು? ನಾನು ಅದನ್ನ ಇಲ್ಲಿ ನೋಡಿ 5ನೇ ಪುಟದ 3, 4 ಮತ್ತು 5ನೇ ಕಾಲಂನಲ್ಲಿ ಸ್ಪೆಷಲ್ ಲೇಖನವಾಗಿ ಹಾಕಿದ್ದೇನೆ. ಯಾಕೆ? ಯಾಕಂದ್ರೆ ನನ್ನಲ್ಲಿ ಯಾವುದೇ ಸ್ಪೆಷಲ್ ಲೇಖನ ಬಿಟ್ಟಿಲ್ಲ. 5ನೇ ಪುಟದಲ್ಲಿ ಗೋಧಿಯ ಬೆಲೆ ಬಗ್ಗೆ ಒಂದು ಲೇಖನವಿತ್ತು. ಆದ್ರೆ ಸಂಪಾದಕರು ಫೋನ್ ಮಾಡಿ ಅದನ್ನು ತೆಗೆದು ಹಾಕುವಂತೆ ಹೇಳಿದ್ರು. ನಾನು ಅದನ್ನ ತೆಗೆದು ಹಾಕಿ 2ನೇ ಪುಟದಲ್ಲಿ ಹಾಕಬೇಕಿದ್ದ ಪುಸ್ತಕ ಸಮೀಕ್ಷೆನ 5ನೇ ಪುಟದಲ್ಲಿ ಹಾಕಿ 2ನೇ ಪುಟ ತುಂಬಿಸಲು ಅಲೆಕ್ಸಾಂಡರ್ ಮಹಾನ್ ಅವರ ಲೇಖನ ಹಾಕಿದೆ. ನಿನ್ಗೆ ಈ ಲೇಖನ ಎಲ್ಲಿ ಸಿಕ್ತು? ಇಲ್ಲ, ಪ್ರೆಸ್ ಅಲ್ಲಿ ಎಲ್ಲ ತಯಾರಾಗಿದ್ದಿತ್ತು. ನಿನ್ನ ಹತ್ರ ಹಸ್ತಪ್ರತಿ ಇದೆಯಾ? ಇಲ್ಲ. ಪ್ರೂಫ್ ಇದೆಯಾ? ನನ್ನ ಪ್ರೂಫ್ ಕೊಡು. ಅದು ಕೂಡ ಕೆಳಗೆ ಪ್ರೆಸ್ ಅಲ್ಲೇ ಇರ್ಬೋದು. ನೋಡೋ ಬರ್ಡ್, ಈ ಲೇಖನದಲ್ಲಿ ಏನೇನೋ ಗೊಂದಲಗಳಿವೆ. ನಾನಂತೂ ಇದನ್ನು ಕಳಿಸಿಲ್ಲ. ಹೌದು, ಇದು ನಿಮ್ ಪತ್ರಿಕೆಗಾಗಿ ಬಂದ ಲೇಖನವಲ್ಲ, ಮತ್ತೆ ಇತಿಹಾಸ ಸಮೀಕ್ಷೆಗಾಗಿ ಬಂದ ಲೇಖನ. ಯಾವ ಸಮೀಕ್ಷೆ? ಪ್ರಾಚೀನ ಇತಿಹಾಸ ಸಮೀಕ್ಷೆ. ಅದು ಕೂಡ ನಮ್ ಪ್ರೆಸ್ ಅಲ್ಲ ಪ್ರಿಂಟ್ ಆಗೋದು. ಒಳ್ಳೆ ಪ್ರೆಸ್ ನಿಂದು. ಮತ್ ನಾನೇನ್ ಮಾಡ್ಲಿ? ನನಗೆ 10 ಜೊತೆ ಕೈಗಳಿಲ್ಲ. ನೀವು ಕೊಡೋ ಸಂಬಳನು ಅಷ್ಟಕ್ಕಷ್ಟೇ. ಅದೆಲ್ಲ ನಿನ್ನ ಸಂಬಂಧಪಟ್ಟ ವಿಷಯ. ನನಗೆ ಈ ಲೇಖನ ಸಮಸ್ಯೆ ನಿವಾರಿಸ್ಕೊಡ್ಬೇಕಿತ್ತು. ಬೆಳಿಗ್ಗೆ ಹೇಳ್ತಿದ್ದಾಗೆ ಪತ್ರಿಕೆಯಲ್ಲಿ ವಿಚಿತ್ರ ವಿಲಕ್ಷಣ ಮ್ಯಾಟರ್ ನುಸುಳಿ ಬರಬಾರ್ದು. ಸರಿ, ಈಗ ಸಮಸ್ಯೆ ಬಗೆಹರಿತು, ನೀನಿನ್ ಹೊರಡ್ಬೋದು. ನಿಮ್ ಸಮಸ್ಯೆ ಏನೋ ಬಗೆಹರಿತು, ಆದ್ರೆ ನಾ ಸಿಕ್ಬಿದ್ದೆ. ಆ ಪ್ರಾಚೀನ ಇತಿಹಾಸ ಸಮೀಕ್ಷೆದವರು ಸ್ವಲ್ಪ ವ್ಯತ್ಯಾಸ ಸಹಿಸೋದಿಲ್ಲ. ಇನ್ನಿಂತ ದೊಡ್ಡ ತಪ್ಪಿಗೆ ಏನ್ ಕಾರಣ ಕೊಡ್ಲಿ? ಏನ್ ಕಾರಣ ಕೊಡೋದು? ಗುಡ್ ಮಾರ್ನಿಂಗ್ ಪಾಪಿಲಿಯನ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮಿಸ್ಟರ್ ಸ್ಟೆಫನಸ್ಕೋ. ಗುಡ್ ಮಾರ್ನಿಂಗ್ ಸರ್. ನನಗೇನಾದ್ರು ಇದೆಯಾ ಸ್ಟೆಫನಸ್ಕೋ? ಇವತ್ತೇನು ಇಲ್ಲ, ನಿನ್ನೆ ಕೆಲವು ಕಾರಣಗಳಿದ್ದವು, ಅದನ್ನ ನಿಮ್ಮ ಮೇಜಿನ ಮೇಲೆ ಇಟ್ಟಿದ್ದೀನಿ. ನನಗೆ ನಿನ್ನೆ ಬರೋದಕ್ಕಾಗ್ಲಿಲ್ಲ, ಆದ್ರೆ ಫೋನ್ ಮಾಡಿದ್ದೆ. 5ನೇ ಪುಟದಲ್ಲಿದ್ದ ಗೋಧಿಯ ವಿಷಯನ ತೆಗೆದುಹಾಕೋದಕ್ಕೆ ಹೇಳಿದ್ದೆ. ಹೌದು, ಗೊತ್ತಾಯ್ತು. ಯಾರ ಫೋಟೋ ಇದು? ಹುಡುಗಿ ಸುಂದರವಾಗಿದ್ದಾಳೆ ಮತ್ತು ಒಂದು ರೀತಿ ಹುಚ್ಚಿ ಸಹ. ಅವಳಿಗೆ ತನ್ನ ಫೋಟೋ ನಮ್ಮ ಪತ್ರಿಕೆಯಲ್ಲಿ ಮುದ್ರಿಸ್ಬೇಕಂತೆ. ಇದೇನಿದು? ಪ್ರಪಟೇಶೀಯ ಮಾರ ಕಾಂಡ ಹಾಕ್ಸಿ ಅದಲ್ಲ. 2ನೇ ಹುಚ್ಚ, ಅವನ್ಗೆ ತಿದ್ದುಪಡಿ ಆಗ್ಬೇಕಂತೆ. ಪರಿಸ್ಥಿತಿ ಹೇಗಿದೆ ಸ್ಟೆಫನಸ್ಕೋ? 1 ಗಂಟೆಯಲ್ಲಿ ಲೋಕಲ್ ಎಡಿಷನ್ ಮುಗಿಯಬೇಕು. ಆದ್ರೆ ನಮ್ಮ ಹತ್ರ ಈವರೆಗೂ ಏನೂ ಇಲ್ಲ. ಲೇಖನಗಳು ಬೇಕಾ? ಸಂಪಾದಕೀಯ ಬೇಕು. ಸಂಪಾದಕೀಯ ಬರೆಯೋದು ನಂಗೆ ಬಿಡುವಿಲ್ಲ, ಆದ್ರೆ ಕೊನೆ ಪುಟಕ್ಕೆ ಒಂದು ಲೇಖನ ಬರ್ಕೊಡ್ತೀನಿ. ಆಯ್ತು, ಬರ್ತು ಕೊಡಿ. ಈಗ ಕೊಟ್ಟೆ. ಯಾವ ವಿಷಯದ ಮೇಲೆ ಬರಿತಾ ಇದ್ದೆ ಪಾಪಿಲಿಯನ್? ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಸುಧಾರಣೆ ಬಗ್ಗೆ ಶಿಕ್ಷಣ ಮಂತ್ರಿ ಪ್ರಯಾಣ ಮುಟ್ಟಿ ನೋಡ್ಕೋಬೇಕು ಅಂತ ಬೇಡ್ಕೊಳ್ತಾ ಇದ್ದೀನಿ. ಬೇಡ ಬೇಡ, ಹಾಗೆ ಮಾಡೋದ್ರಿಂದ ಕೆಲಸ ಆಗೋದಿಲ್ಲ. ಮತ್ತೆ ಸ್ಟೆಫನಸ್ಕೋ ಹೇಳಿದ್ರು, ಚಿ ನೀವ್ ಹೇಳಿರ್ಲಿಲ್ವೇ ಶಿಕ್ಷಣ ಮಂತ್ರಿ ಪ್ರಯಾಣಿಸ್ಕೋ. ಸಂಪಾದಕರು ಕಟ್ಟಾಗಿರೋದು. ಅಡ್ಡ ವಿರೋಧಿ ನೀವು ಜಾಸ್ತಿ ಮಾಡ್ತಾ ಇದ್ದೀರಿ. ಹಾಗಾದ್ರೆ ನಿಮ್ಗವ್ರಿಗೆ ರಾಜಿ ಆಯ್ತಾ? ನಾನು ನಿನ್ನೆ ಅವ್ರನ್ನ ಭೇಟಿ ಮಾಡಿದ್ದೆ, ಅಗತ್ಯದ ಕೆಲಸ ಇತ್ತು. ಹಾಗಾದ್ರೆ ನೋಟ್ ಚೇಂಜ್ ಮಾಡು ಪಂಪೇಲಿಯನ್. ಮತ್ತೆ ಹಾಳಾಗೋಗ್ಲಿ ಈ ಲೇಖನ, ಇದು ಇಡೀ ದಿನ ನನ್ನ ಇಲ್ಲೇ ಇರ್ತದೆ. ಮುಗಿದ್ಮೇಲೆ ನನ್ಗೊಂದು ಕಾಡು. ಹಾ, ಮೆಟ್ರಿಕ್ಯುಲೇಷನ್ ಪರೀಕ್ಷೆ ಪದ್ಧತಿಯಲ್ಲಿ ಈಗ ಮಾಡಿರುವ ಹೊಸ ಸುಧಾರಣೆ ನಮ್ಮ ಮಾಧ್ಯಮಿಕ ಸ್ಕೂಲುಗಳಿಗೆ ಸೌಭಾಗ್ಯಪೂರ್ಣ ಘಟನೆಯಾಗಿದೆ. ತಗೊಳ್ಳಿ. ಸರಿ, ನಾನಿನ್ನು ಹೊರಟೆ. ಕ್ಷಮಿಸಿ ಸರ್, ನಾನು ಅಲೆಕ್ಸಾಂಡರ್ ಐಂದ್ರೋನಿಕ್ ಅವ್ರ ಜೊತೆ ಮಾತಾಡಬೇಕಿತ್ತು. ಐಂದ್ರೋನಿಕ್ ಈ ಹೆಸರು ಎಲ್ಲೋ ಕೇಳಿದ್ದೇನೆ. ಬಹುಶಃ ಬಿಸಿನೆಸ್ ಆಫೀಸಿನಲ್ಲಿ ಕೆಲಸ ಮಾಡುವವರು ಇರಬೇಕು, ಹೋಗಿ ವಿಚಾರಿಸಿ. ಗುಡ್ ಮಾರ್ನಿಂಗ್ ಸರ್, ನಾನು ನಿಮಗೆ ಸ್ವಲ್ಪ ತೊಂದರೆ ಕೊಡ್ಬೋದಾ? ಬೇಡ. ಹೋಗ್ಲಿ ಬಿಡಿ. ಮಿಸ್ಟರ್ ಅಲೆಕ್ಸಾಂಡರ್ ಐಂದ್ರೋನಿಕ್ ಅವರು ಎಷ್ಟೊತ್ತಿಗೆ ಬರ್ತಾರೆ ಅದನ್ನಾದ್ರೂ ಹೇಳ್ಬೋದಲ್ವಾ? ಏನಂದ್ರೆ ಅವ್ರು ಮತ್ತೆ ಬರ್ತಾರಾ? ಅವ್ರಾಗ್ಲೇ ಬಂದು ಹೋದ್ರಾ? ಹೌದು, ಆದ್ರೆ ಮತ್ತೆ ಬರ್ತಾರಾ? ನನಗೆ ಗೊತ್ತಿದ್ದಿದ್ರೆ ನಿಮ್ಮನ್ನ ಯಾಕೆ ಕೇಳ್ತಿದ್ದೆ? ಮತ್ ನನ್ಗೇನ್ ಗೊತ್ತು?
ಅವ್ರು ನಿಮ್ ಸಂಪಾದಕೀಯ ವಿಭಾಗದಲ್ಲಿ ಇಲ್ವೇ? ಇಲ್ಲ ಮೇಡಮ್. ಇವತ್ತಿನ ದಿನಪತ್ರಿಕೆಯಲ್ಲಿ ಅವ್ರದ್ದೊಂದು ಲೇಖನ ನೋಡ್ದೆ. ಹೌದು, ಒಂದು ಲೇಖನ. ಅದು ಬೆಳಗಿಂದ ನನ್ನ ತಲೆ ತಿಂತಾ ಇದೆ. ನೀವು ಕೂಡ ಲೇಖನದ ವಿಷಯ ಮಾತಾಡಕ್ ಬಂದವರೇನು? ಹೌದು, ನನಗೆ ಕೆಲವು ಸ್ಪಷ್ಟೀಕರಣ ಬೇಕು. ನನ್ನಿಂದ ಅಲ್ಲ, ಮಿಸ್ಟರ್ ಐಂದ್ರೋನಿಕ್ ಅವರಿಂದ. ಆ ಲೇಖನದಲ್ಲಿ ಕೆಲವು ವಿಚಿತ್ರ ವಿಶೇಷ ಸಂಗತಿಗಳಿದ್ದಾವೆ. ಒಂದು ವೇಳೆ ಅದೇನಾದ್ರೂ ಸಾಬೀತಾದ್ರೆ ಎಲ್ಲವೂ ತಲೆ ಕೆಳಗಾಗಿ ಹೋಗುತ್ತೆ. ಏನಂತ ವಿಚಿತ್ರ ಸಂಗತಿ? ಈಗಾಗಲೇ ಎಲ್ಲರಿಗೂ ಗೊತ್ತಿರೋ ಸಂಗತಿ ಅಂದ್ರೆ ಅಲೆಕ್ಸಾಂಡರ್ ಕ್ರಿಸ್ತಪೂರ್ವ 329-328ರಲ್ಲಿ ಪ್ರಪಟೇಶಿಯಾದಿಂದ ಕಾಬೂಲ್ಗೆ ಹೋಗಿದ್ದ ಅನ್ನೋದು. ಆದ್ರೆ ಮಿಸ್ಟರ್ ಐಂದ್ರೋನಿಕ್ ಅವರು 1 ವರ್ಷದ ನಂತರ ಅಂದರೆ ಕ್ರಿಸ್ತಪೂರ್ವ 330-329ರಲ್ಲಿ ಹೋಗಿದ್ದ ಅಂತ ಬರೀತಾರೆ. ಅಷ್ಟೇ ತಾನೇ? ಅದಕ್ಕೆ ಯಾಕೆ ಅಷ್ಟು ಮಹತ್ವ ಕೊಡ್ತೀರಿ? ಮಹತ್ವ ಇದೆ ಮಿಸ್ಟರ್. ನೋಡಿ ಮೇಡಮ್, ಇದಕ್ಕೂ ನನಗೂ ಯಾವ ಸಂಬಂಧವೂ ಇಲ್ಲ. ನನಗೂ ಕೂಡ ಯಾವ ಚಿಂತೆಯೂ ಇರ್ತಿರ್ಲಿಲ್ಲ. ಆದ್ರೆ ಮಿಸ್ಟರ್ ಐಂದ್ರೋನಿಕ್ ಅವರು ಒಂದು ಭಯಂಕರ ಕಲ್ಪನೆ ಮಾಡಿದ್ದಾರೆ. ಅಲೆಕ್ಸಾಂಡರ್ 330ರಲ್ಲಿ ಮೀಡಿಯಾದಲ್ಲಿ ಇದ್ದಿರಬಹುದು ಮತ್ತು ಅದೇ ಇಸವಿಯಲ್ಲಿ ನಡೆದ ಪೈರಿಮೀನಿಯೋನ ಹತ್ಯೆಯಲ್ಲಿ ಪಾಲ್ಗೊಂಡಿರಬಹುದು ಎಂದು. ಅದರಿಂದ ಏನಾಯ್ತು? ಅಪರಾಧ, ಭಯಂಕರ ಅಪರಾಧ. ಅಲೆಕ್ಸಾಂಡರ್ ಮಹಾನ್ ಯಾವತ್ತೂ ಹತ್ಯೆ ಮಾಡಿದವರಲ್ಲ. ನೋಡಿ ಮೇಡಮ್, ನಿಮ್ಮ ಹತ್ರ ಈ ತರದ ತಮಾಷೆ ಹಾಸ್ಯ ಮಾಡೋದಕ್ಕೆ ಸಮಯ ಇರ್ಬೋದು, ಆದ್ರೆ ನನ್ನ ಹತ್ರ ಇಲ್ಲ. ಏನಂದ್ರೆ ನಾನ್ ತಮಾಷೆ ಮಾಡ್ತಾ ಇದ್ದೇನಾ? ಇಂಥ ಗಂಭೀರ ವಿಷಯದಲ್ಲಿ ತಮಾಷೆ ಮಾಡೋಷ್ಟು ಸಣ್ಣವಳು ನಾನಲ್ಲ. ಗಂಭೀರ ವಿಷಯ. ಕೆಲಸಕ್ಕೆ ಬಾರದ ನಿರರ್ಥಕ ಒಡರಗಳೇ. ನನಗೆ ಬಿಡುವಿಲ್ಲ. ಕೇಳಿಸ್ತೆ? ನನಗೆ ಬಿಡುವಿಲ್ಲ. ನಾನು ಪತ್ರಿಕೆ ಹೊರಡಿಸ್ತಿದ್ದೇನೆ. ಪತ್ರಿಕೆ ಅಂದ್ರೆ ಏನು ಅಂತ ಗೊತ್ತೇ? ಸತ್ಯ, ಸತ್ಯ, ಸತ್ಯದ ವಿನಃ ಮತ್ತೇನೂ ಇಲ್ಲ. ನೀವು ಅಲೆಕ್ಸಾಂಡರ್ ಮಹಾನ್ ಕಥೆ ಹೇಳ್ತಾ ನಾನು ಟೈಮ್ ಮಾಡ್ತಿದ್ದೀರಿ. ಅವನು 329ರಲ್ಲಿ ಹೋಗಿರಲಿ ಅಥವಾ 330ರಲ್ಲಿ ಹೋಗಿರಲಿ ಅಥವಾ 3330ರಲ್ಲಿ ಹೋಗಿರಲಿ, ಅದು ನನಗೆ ಮುಖ್ಯ ಅಲ್ಲ. ಅದು ಅವನ ಕೆಲಸ. ಅದು ಹುಡುಕೋದು ನಿಮ್ ಕೆಲಸ. ಮಿಸ್ಟರ್, ನನಗೆ ಏಕಂತ ಬೇಕು. ನಾನು ಕೆಲಸ ಮಾಡ್ಬೇಕು. ತಿಳಿತಾ? ನಿಮಗೆ ಕೇಳಿಸ್ತಾ? ತಿಳಿಯಿತು, ಕೇಳಿಸ್ತು ಕೂಡ. ಆದ್ರೆ ನಾನು ಒಂದು ಮಾತು ಹೇಳ್ತೇನೆ, ಕೇಳಿಸ್ಕೊಳ್ಳಿ. ನಿಮ್ಮ ಈ ಹಳಸ್ಲು, ನೀರಸ, ಕೆಲಸಕ್ಕೆ ಬಾರದ ಸುದ್ದಿಗಳಿಂದ ತುಂಬಿದ ಈ ಪತ್ರಿಕೆಗೆ ಯಾವ ಅಸ್ತಿತ್ವ ಇದೆ? ಅಲೆಕ್ಸಾಂಡರ್ ಮಹಾನ್ಗಿಂತಲೂ ನಿಮ್ಮ ಪತ್ರಿಕೆಯ ಶ್ರೇಷ್ಠ ಅಂತ ನೀವು ತಿಳ್ಕೊಂಡಿದ್ರೆ ಅದು ನಿಮ್ಮ ಮೂರ್ಖತನ. ಬರ್ತೇನೆ, ನಮಸ್ಕಾರ. ಸಂಪಾದಕೀಯಕ್ಕೆ ಆಗ್ಬೋದಾ? ಸಂಪಾದಕೀಯಕ್ಕೆ ಚಿಕ್ಕದಾಗುತ್ತೆ. ಪಂಕ್ತಿಗಳ ಮಧ್ಯದಲ್ಲಿ ಹೆಚ್ಚು ಸ್ಥಳ ಬಿಟ್ರಾಯ್ತು. ಸರಿ, ಪ್ರಯತ್ನ ಮಾಡ್ತೀನಿ. ನಾನು ಇವತ್ತಿನ ಪತ್ರಿಕೆ ನೋಡಿದೆ. ಏನೇನು ಇಲ್ಲ, ಸಮಾಚಾರ ಸಪ್ಪೆ, ಲೇಖನ ತೂಕಡಿಕೆ ಬಡಿಸುತ್ತೆ. ಆ ಗ್ರಿಗೋರ್ನ ವಿಶೇಷ ಲೇಖನವಂತೂ ಮೂರ್ಖತೆಯ ಪರಮಾವಧಿ. ಆದ್ರೆ ಅವನು ಬುದ್ಧಿವಂತ ಸರ್. ನಮಗೆ ಬುದ್ಧಿವಂತರ ಅಗತ್ಯವಿಲ್ಲ. ಈ ವಿಚಾರಪೂರ್ಣ ಲೇಖನ ದಿನಪತ್ರಿಕೆಯನ್ನು ಹತ್ಯೆ ಮಾಡಿ ಹಾಕುತ್ತೆ. ಸರ್, ಇದ್ರ ಮೇಲೆ ಸೈನ್ ಮಾಡಿ. ಥ್ಯಾಂಕ್ ಯು ಸರ್. ಸರ್, ಏನ್ ಸರ್? ಕೆಲಸಗಾರರಿಗೆ 3 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ. ಅವ್ರು ಎಷ್ಟು ದಿನ ಕಾಯೋದಿಲ್ಲ ಸರ್. ಆದ್ರೆ ತಮ್ಮ ಕೆಲಸವನ್ನು ತಾವು ಮಾಡ್ತಾನೆ ಇದ್ದಾರೆ ಅಲ್ವೇ? ಮಾಡ್ತಿದ್ದಾರೆ. ಆದ್ರೆ ಎಲ್ಲಿವರೆಗೂ ಹೀಗೆ ನಡೆಯುತ್ತೆ ಅಂತ. ಬ್ಲಾಕ್ ಮಾಡಿಕೊಡುವವನು ಬ್ಲಾಕ್ ಮಾಡಿಕೊಡಲು ನಿರಾಕರಿಸಿದ್ದಾನೆ. ಅವನ್ಗೆ ಹಣ ಬೇಕಂತೆ. ಬದ್ಮಾಶ್ ಅವನು. ಪ್ರೆಸ್ನವನು ಅಂತ ನಮ್ಮ ಪತ್ರಿಕೆ ಮುದ್ರಿಸೋದನ್ನ ನಿಲ್ಲಿಸ್ಬೋದು. ಹಾಗಂತ್ಯಾ? ಸರ್, ನಮ್ಗೆ ಹಣ ಬೇಕು. ನಮಗೆ ಬೇಕಾಗಿರೋದು ಹಣ ಅಲ್ಲ, ನಮಗೆ ಮತ್ತೇನೋ ಬೇಕು. ಒಂದು ಬಾಂಬ್. ಹೌದು, ಸ್ಕ್ಯಾಂಡಲ್, ಅಪರಾಧ, ನಮ್ಮ ಓದುಗರು ಒಮ್ಮೆಲೆ ಹೆಚ್ಚಾಗುವಂತಹ ವಿಸ್ಫೋಟ. ಸರ್, ಒಂದು ನಿಮಿಷ. ಹಲೋ, ಏನು? ಯಾಕೆ? ಮೂರ್ಖ, ಹಾಳಾಗಿ ಹೋಗಿ ಪ್ರೆಸ್ಸು. ಯಾಕೇನಾಯ್ತು? ಪೂರ ಲೇಔಟ್ ಕೆಡಿಸಿದ್ದಾರೆ. ನಾನು ಹೇಳೋದೊಂದು, ಇವ್ರು ಮಾಡೋದು ಇನ್ನೊಂದು. ಈಗ ಬಂದೆ. ಬೇಗ ಬಾ. ಬಾಸ್, 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 ಏನ್? ನಾನು ನಿಮ್ಗೆ ಒಂದು ಒಳ್ಳೆ ಸಮಾಚಾರ ಅಂತ ನಿಂತೇನೆ. ಏನಪ್ಪಾ ಅಂತ ಸಮಾಚಾರ? ಹೊರಗಡೆ ಯಾರು ಬರ್ತಿದ್ದಾರೆ ಗೊತ್ತಾ? ಯಾರು? ಪಾಕ್ಸನ್. ಗೃಹದ ಪಕ್ಷ. ಹೌದು,
ಪಕ್ಷದ ಇವೆಂಟ್ ಅವರೇ ನನ್ನ ತಲೆ ತೆಗೆದು ಹೋಗಿದೆ. ನನಗೆ ಪಕ್ಷ ಗೊತ್ತಿಲ್ವೇ? ಅವರು ಈ ಬಿಲ್ಡಿಂಗ್ ಮೆಟ್ಲಾತ್ ಬರೋದನ್ನ ನನ್ನ ಕಣ್ಣಾರೆ ನೋಡಿದ್ದೇನೆ. ಪಕ್ಷ ಇಲ್ಲಿಗೆ ಆ ಅಪ್ಪ ಬ್ರಿಲಿಯಂಟ್ ಓಡು ಓಡು ನಿಂತ್ಕೋ ಇಲ್ಲೇ ಹತ್ತದಲ್ಲೇ ಇರು. ಸರಿ ಮಿಸ್ಟರ್ ಬಕ್ಸನ್, ನೀವು ನನ್ನ ನೋಡೋದಕ್ಕೆ ಬಂದ್ರ? ತಾವು ಇಷ್ಟು ದೂರ ಬರೋ ತೊಂದ್ರೆ ಯಾಕೆ ತಗೊಂಡ್ರಿ? ಒಂದ್ ಫೋನ್ ಮಾಡಿದ್ರೆ ನಾನೇ ತಮ್ಸಲ್ಲಿ ನನಗೆ ಹಾಜರಾಗ್ತಾ ಇದ್ದೆ. ಅಂದ್ರೆ ನೀನು ನನ್ನ ಫೋನ್ ನಿರೀಕ್ಷೆ ಮಾಡುತ್ತಿದ್ದೆ. ನಾನು ಯಾವಾಗ್ಲೂ ನಿರೀಕ್ಷೆಯಲ್ಲೇ ಇರ್ತೇನೆ. ಮತ್ತು ಇವತ್ತು ವಿಶೇಷ ರೀತಿಯಲ್ಲಿ ವಿಶೇಷ ರೀತಿಯಲ್ಲಿ ಅರ್ಥ ಆಗ್ಲಿಲ್ಲ. ಅರ್ಥ ಆಗುತ್ತೆ. ನಾವೀಗ ನೇರವಾಗಿ ವಿಷಯಕ್ಕೆ ಸಂಬಂಧಪಟ್ಟ ಮಾತಾಡೋಣ. ಆಗ್ಬೋದು. ಅದು ಇಲ್ಲಿ ಬೇಡ, ಬನ್ನಿ ನಾನು ಆಫೀಸ್ಗೆ ಹೋಗೋಣ. ಬೇಡ, ಈ ಜಾಗವೇ ಚೆನ್ನಾಗಿದೆ. ಮತ್ತು ಸುರಕ್ಷಿತವಾಗಿದೆ ಕೂಡ. ಹೇಳು, ಎಷ್ಟು ಹಣ ಬೇಕು? ಹಣ ಹಣ ಅಂತೂ ಬೇಕೇ ಬೇಕು. ಆದ್ರೆ ಯಾಕೆ? ಇವತ್ತಿನ ನಿನ್ನ ಪತ್ರಿಕೆಯಲ್ಲಿ ಪ್ರಕಟವಾದ ಲೇಖನಕ್ಕಾಗಿ. ಯಾವ ಲೇಖನ? ನನಗೆ ಅರ್ಥ ಆಗ್ಲಿಲ್ಲ. ಮಳೆ ಮಚ್ಚುವುದಕ್ಕೆ ಪ್ರಯತ್ನ ಮಾಡ್ತಿದ್ಯಾ? ಇಲ್ಲ ಇಲ್ಲ, ಖಂಡಿತವಾಗಿಯೂ ತಾವು ಯಾವ್ದ್ರ ಬಗ್ಗೆ ಹೇಳ್ತಿದ್ರು ನನಗೆ ತಿಳಿತಾ ಇಲ್ಲ. ನಿನ್ನ ಇವತ್ತಿನ ಪತ್ರಿಕೆಯಲ್ಲಿ ಒಂದು ಸ್ವಾರಸ್ಯಕರ ಲೇಖನವಿದೆ. ಸ್ವಾರಸ್ಯಕರ ಒಂದು ಲೇಖನ? ಇಂಪಾಸಿಬಲ್. ನಾನು ಓದಿದ್ದೇನೆ, ಇದೆ. ಹೌದೇ? ನೀವು ನನ್ನ ತಮಾಷೆ ಮಾಡ್ತಿಲ್ಲ ತಾನೆ? ಬಹುಶಃ ನೀನು ನಿನ್ನ ಪತ್ರಿಕೆಯನ್ನೇ ಓದೋದಿಲ್ಲ. ಇಲ್ಲ ಇಲ್ಲ, ಇವತ್ತು ಓದಿದ್ದೇನೆ, ಪ್ರಾರಂಭದಿಂದ ಕಡೆಯವರೆಗೂ. ನೀರಸ, ಕೆಲಸಕ್ಕೆ ಬಾರದ ಸುದ್ದಿಗಳಿಂದ ತುಂಬಿದ ಪುಟ. ಅದೇ ನೀರಸ ಮತ್ತು ಕೆಲಸಕ್ಕೆ ಬಾರದ ಅಕ್ಷರಗಳ ಮಧ್ಯೆ ಕಲಾಪೂರ್ಣವಾಗಿ ಸೇರಿಸಿರುವ ಹೆದರಿಸಿ ಬೆದರಿಸಿ ಹಣ ಸುಲಿಯುವ ಸುಂದರ ಚೇಷ್ಟೆ. ಹೆದರಿಸಿ ಬೆದರಿಸಿ ಹಣ ಸುಲಿಯುವ ಸುಂದರ ಚೇಷ್ಟೆ. ಮಿಸ್ಟರ್ ಬಕ್ಸನ್, ಸಣ್ಣ ಪುಟ್ಟ ಮೋಸ ಆಗ್ತಿರ್ಬೋದು. ನಮ್ಮ ಬಿಸ್ನೆಸ್ ಅಲ್ಲಿ ಯಾರು ದೊಡ್ಡ ಪ್ರಮಾಣದಲ್ಲಿ ಹಣ ಸುಲಿಯೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ನೀನು ಸುಲಿತಿದ್ಯಾ? ಸ್ಪಷ್ಟವಾಗಿ ಹೇಳಿ ಮಿಸ್ಟರ್ ಬಕ್ಸನ್. ಅದಕ್ಕಾಗಿ ಬಂದಿದ್ದೇನೆ. ನಾವಿಬ್ಬರು ಸಂಭಾವಿತ ಕಳ್ಳರಂತೆ ಗೌರವಯುತವಾಗಿ ಮಾತಾಡೋಣ. ಹೇಳು, ಏನ್ ಬೇಕು ನಿನಗೆ? ಎಷ್ಟು ಬೇಕು ನಿನಗೆ? ನನಗೆ ಅರ್ಜೆಂಟ್ ಇದೆ. ತಮಗೇನು ತಪ್ಪು ಸೂಚನೆ ಸಿಕ್ಕಿದೆ. ತಾವು ಯಾವ್ದ್ರ ಬಗ್ಗೆ ಹೇಳ್ತಿದ್ರು ನನಗೆ ತಿಳಿತಾ ಇಲ್ಲ. ನಿಮ್ಮ ಅಭಿಪ್ರಾಯ ಗೋಧಿ ವ್ಯಾಪಾರದ ಬಗ್ಗೆ ಇರ್ಬೋದು. ಗೋಧಿಯ ವ್ಯಾಪಾರದ ಬಗ್ಗೆನೂ? ಮಿಸ್ಟರ್ ಬಕ್ಸನ್, ತಾವು ತೈಲ, ಲೋಹ, ಕಬ್ಬಿಣ, ಉಕ್ಕು, ಇಂಜಿನಿಯರಿಂಗ್ ಬಿಸ್ನೆಸ್ ಮಾಡ್ತೀರಿ ಅನ್ನೋದು ಗೊತ್ತಿತ್ತು. ದವಸ ಧಾನ್ಯಗಳ ವ್ಯಾಪಾರನೂ ಮಾಡೋದು ಗೊತ್ತಿರಲಿಲ್ಲ. ಗೊತ್ತಾದ ಕೂಡಲೇ ನನ್ನನ್ನು ಹೆದರಿಸೋದಕ್ಕೆ ಪ್ರಾರಂಭಿಸಿದೆ. ಮಿಸ್ಟರ್ ಬಕ್ಸನ್, ನೀವೇನ್ ಹೇಳ್ತಿದ್ರೋ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಇರ್ಬೋದು, ಆದ್ರೆ ಇದೇನು? ಅಲೆಕ್ಸಾಂಡರ್ ಮಹಾನ್ ಮೀಡಿಯಾದಲ್ಲಿ. ನಮಗೂ ಅಲೆಕ್ಸಾಂಡರ್ ಮಹಾನ್ಗೂ ಏನ್ ಸಮಾನತೆ? ಬಹಳ. ಅಕ್ಷರಗಳ ಸಾಲುಗಳ ಮಧ್ಯೆ ಓದಿದರೆ ಸಮಾನತೆ ತಿಳಿಯುತ್ತದೆ. ನಾನೇ ಓದ್ತೇನೆ. ಅಲೆಕ್ಸಾಂಡರ್ ಮಹಾನ್ ಹೊಸ ಪೆಟ್ಟು ಕೊಡಲು ವರ್ಷವಿಡೀ ಪ್ರತೀಕ್ಷೆ ಮಾಡುತ್ತಿದ್ದಾನೆ. ಇದಕ್ಕಾಗಿ ಅವನ ಸಾಹಸಿ ಆತ್ಮವನ್ನು ಮುಂದೆ ಹೋಗಲು ಬಿಡುವುದಿಲ್ಲ. ಅವನು ಸೇನೆಯ ಅಸಂಖ್ಯ ಕುದುರೆ ಹೊಟ್ಟೆ ತುಂಬಿಸಬೇಕಾಗಿದೆ. ಒಂದು ವೇಳೆ ಅವನು ಗೋಧಿಯ ಮೇಲೆ ಏಕಾಧಿಕಾರ, ಗೋಧಿಯ ಮೇಲೆ ಏಕಾಧಿಕಾರ. ಮುಂದೆ ಕೇಳು, ನಾನು ಮತ್ತೊಂದು ಸಂದರ್ಭದಲ್ಲಿ ತೋರಿಸುತ್ತೇನೆ. ನನ್ನ ಅಭಿಪ್ರಾಯವನ್ನು ಪುಷ್ಟೀಕರಿಸುವುದಕ್ಕೆ ಅಗತ್ಯವಾದ ರುಜುವಾತುಗಳಿವೆ, ಆದರೆ ಅದನ್ನು ಈಗಲೇ ಹೇಳಲು ಇಷ್ಟಪಡುವುದಿಲ್ಲ. ರೋಟಾದಿಂದ ಹಿಡಿದು ಕಣಜದವರೆಗೆ ನಮ್ಮ ನಾಯಕನ ಯಾತ್ರೆಯಲ್ಲಿ ಏನು ನಡೆದಿದೆ ಎಂಬುದರ ಬಗ್ಗೆ ಅಧ್ಯಯನ ನಡೆದಿಲ್ಲ. ಅದನ್ನು ಬೆಳಕಿಗೆ ತರುವುದು ಅಗತ್ಯವಾಗಿದೆ. ಇದಂತೂ ನೇರ ಆಕ್ರಮಣ. ಹಣ ಕೊಡು, ಇಲ್ದಿದ್ರೆ ಗುಟ್ಟು ರಟ್ಟು ಮಾಡ್ತೇನೆ. ಇದು ಬರೀ ಹರಟೆ, ಭಯಂಕರ ತಪ್ಪು. ತಪ್ಪಲ್ಲ, ಬ್ಲ್ಯಾಕ್ ಮೇಲ್. ಬ್ಲ್ಯಾಕ್ ಮೇಲ್? ಮಿಸ್ಟರ್ ಬಕ್ಸನ್, ನೀವೇನ್ ಹೇಳ್ತಿದ್ರೆ ನನ್ಗೆ ಒಂದು ತಿಳಿತಾ ಇಲ್ಲ. ಆದ್ರೆ ನನಗೆ ತಿಳಿತಾರೆ. ಪ್ರಾಮಾಣಿಕವಾಗಿ ಹೇಳೋದಾದ್ರೆ ಒಂದು ವಿಷಯ ನನಗೂ ತಿಳಿಲಿಲ್ಲ. ರೋಟಾ ಬಿಸ್ನೆಸ್ ನ ವಿಷಯ ನನಗೆ ಹೇಗೆ ಗೊತ್ತಾಯ್ತು? ರೋಟ? ಹಾಗಾದ್ರೆ ಏನು? ಪತ್ರಿಕೆಯಲ್ಲಿ ಪ್ರಕಟಿಸಿಯೂ ಇದೇನು ಅಂತ ನಿನಗೆ ಗೊತ್ತಿಲ್ಲ. ಇದರ ಯೋಜನೆ ನನ್ನ ಟ್ರೆಜರಿಯಲ್ಲಿ 1 ವರ್ಷದಿಂದ ಇದೆ. ಅದ್ರ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ.
ಇದರ ಬಗ್ಗೆ ನಿನಗೆ ಎಷ್ಟು ಗೊತ್ತು? ಏನು ಗೊತ್ತು? ಮತ್ತೆ ಬಾಯಿ ಮುಚ್ಕೊಂಡಿರೋದಕ್ಕೆ ಎಷ್ಟು ಹಣ ಬೇಕು? ಮಿಸ್ಟರ್ ಬಕ್ಸನ್, ನನಗೆ ಹಣ ಬಹಳ ಅಗತ್ಯ. ಆದ್ರೆ ನೀವು ಏನು ಹೇಳ್ತೀರಿ ನನಗೊಂದು ತಿಳಿತಾ ಇಲ್ಲ. ಅಂದ್ರೆ ನೀನು ಒಪ್ಕೊಳ್ಳೋದಿಲ್ಲ? ಮುಂಟಾದಿಂದ ಕಳೆದವರೆಗೂ ಇದೊಂದು ಮೂರ್ಖ ಲೇಖನ. ಇದನ್ನು ಯಾರು ಬಂದಿದ್ದಾರೋ ನನಗೆ ಗೊತ್ತಿಲ್ಲ. ಅಲೆಕ್ಸಾಂಡರ್ ಐಂದ್ರೋನಿಕ್ ಯಾರಾಗಿರ್ಬೋದು ಇವನು? ಅವನು ಯಾರು ಅಂತ ನಿನಗೆ ಗೊತ್ತಿಲ್ಲ? ಇಲ್ಲ, ಖಂಡಿತವಾಗಿ ಗೊತ್ತಿಲ್ಲ. ಇಲ್ಲ ಇಲ್ಲ ಗೊತ್ತಿಲ್ಲ ಸರ್. ನೀನು ಭಯಂಕರ ಆಟ ಆಡ್ತಿದ್ಯಾ. ನಾನು ಎಚ್ಚರಿಕೆ ಕೊಡ್ತಿದ್ದೇನೆ, ನನಗೂ ಹೋರಾಡೋದಕ್ಕೆ ಬರುತ್ತೆ. ಮಿಸ್ಟರ್ ಬಕ್ಸನ್, ಇವತ್ತಿಗಿಷ್ಟು ಸಾಕು. ನಾನು ಸಲಹೆ ಕೊಡ್ತೇನೆ, ಮತ್ತೊಮ್ಮೆ ಯೋಚಿಸು. ನಾಳೆ ಬೆಳಿಗ್ಗೆ 9 ಗಂಟೆಗೆ ನನ್ನ ಆಫೀಸ್ನಲ್ಲಿ ಇರ್ತೇನೆ. ಬಹುಶಃ ನಿನ್ನ ಅಭಿಪ್ರಾಯ ಬದಲಾಗಬಹುದು. ಮಿಸ್ ಬಕ್ಸನ್, ಪ್ರೋಟಾ ಹಲೋ ಪ್ರೆಸಿಡೆಂಟ್, ಯಾರು? ಸ್ಟೆಫನಸ್ ಕಾಲ್ ಇದ್ದಾರೆ. ಅರ್ಜೆಂಟ್ ಮೇಲೆ ಕಳಿಸು, ನಾನು ಕಾಯ್ತಾ ಇರ್ತಾನೆ. ಪಾಂಪೇಲಿಯನ್ ಮಿಸ್ಟರ್ ಬಕ್ಸನ್ ಹೋದ್ರಾ? ಈ ಅಲೆಕ್ಸಾಂಡರ್ ಐಂದ್ರೋನಿಕ್ ಯಾರು? ಐಂದ್ರೋನಿ ಅವ್ರ ಹೆಸರನ್ನ ಇವತ್ತು ಕೇಳ್ತೇನೆ, ಆದ್ರೆ ಅವ್ರು ಯಾರಂತ ಗೊತ್ತಿಲ್ಲ. ನೀನು ಇದು ಯಾಕೆ ನೋಡಿದ್ಯಾ? ಅಲೆಕ್ಸಾಂಡರ್ ಮಾನ್ ಮೀಡಿಯಾದಲ್ಲಿ ಲೇಖಕರು ಐಂದ್ರೋನಿಕ್. ಬಹುಶಃ ಹೊರಗಿನ ಲೇಖಕರು ಇರಬೇಕು. ನಾವು ಅವ್ರು ಯಾರು ಅಂತ ಪತ್ತೆ ಮಾಡಲೇಬೇಕು. ಹಾ, ಅವ್ರು ಇಲ್ಲಿ ಬಂದಿದ್ರು. ಯಾವಾಗ? ಇವತ್ತು ಬೆಳಿಗ್ಗೆ. ಯಾಕೆ ಬಂದಿದ್ರು? ನಿಮ್ಮನ್ನು ಭೇಟಿ ಮಾಡೋದಕ್ಕೆ. ನನ್ನ ಯಾಕೆ? ಅದನ್ನ ಹೇಳಿಲ್ಲ, ಆದ್ರೆ ಮಿಸ್ಟರ್ ಸ್ಟೆಫನಸ್ ಅವ್ರ ಹತ್ರ ಮಾತಾಡ್ತಿದ್ರು. ನೀನು ಅರ್ಜೆಂಟಾಗಿ ಹೋಗಿ ಸ್ಟೆಫನಸ್ ಕಾಲ್ ಕಳ್ಸ್ಕೊಡು. ಸರಿ. ಅಲೆಕ್ಸಾಂಡರ್ ಐಂದ್ರೋನಿಕ್ ಅವ್ರು ಯಾರು ಅಂತ ನಾವು ಪತ್ತೆ ಮಾಡಲೇಬೇಕು ಇವತ್ತೇ, ಈ ಕ್ಷಣದಲ್ಲೇ. ಅರ್ಜೆಂಟ್ ಬರಕ್ಕೆ ಸಿಕ್ಬಿಡ್ತು. ಏನು? ಬಾಂಬು. ಹೌದಾ? ಎಲ್ಲಿ? ಇಲ್ಲಿ ಇದೇ ಪತ್ರಿಕೆಯಲ್ಲಿ. ಅಂತದೇನಿದೆ? ನೋಡು, ನೋಡು. ಈ ಕುತೂಹಲಕಾರಿ ಮಹಾನ್ ಲೇಖನ. ನಾನು ಹೊರಟೆ, ನೀನು ಫೋನ್ ಹತ್ರ ಇರು. ಹತ್ತಿ ತಲುಗಾಡ್ಬೇಡ. ಹಾ, ವಿಶೇಷ ಎಡಿಷನ್ಗೆ ತಯಾರು ಮಾಡ್ಕೊ. ಎಲ್ಲಾ ಸಂದರ್ಭದಲ್ಲೂ ಸುದ್ದಿಯ ಮಾಯದಾನ ವಿಭಾಗ ಖಾಲಿ ಇರಲಿ. ಸ್ಟೆಫನಸ್ಕೋ, ದಿ ಕ್ಲೇರಿಯನ್ ಕಾಲ್ನಲ್ಲಿ ಬಹಳ ದೊಡ್ಡ ಸಮಾಚಾರ ಬರೋದಿದೆ. ಅಲೆಕ್ಸಾಂಡರ್ ಮಹಾನ್ ದಿ ಕ್ಲೇರಿಯನ್ ಕಾಲ್ನಲ್ಲಿ? ಪ್ರೊಫೆಸರ್ ಐಂದ್ರೋನಿಕ್ ಮನೆ ಇದೆನಾ? ಹೌದು. ಅವ್ರ ಮನೆ ಇದ್ದಾರಾ? ಇಲ್ಲ. ಎಷ್ಟೊತ್ತಿಗೆ ಬರ್ತಾರೆ? ಗೊತ್ತಿಲ್ಲ. ಓ, ಪ್ರೊಫೆಸರ್ ಸಾಹೇಬ್ರು ಮನೇಲಿದ್ದಾರಾ? ಇಲ್ಲ, ಅವರು ರೇಡಿಯೋ ಸ್ಟೇಷನ್ಗೆ ಹೋಗಿದ್ದಾರೆ. ಸರಿ, ನಾನು ಬರ್ತೇನೆ. ಪ್ರೊಫೆಸರ್ ಸಾಹೇಬರಿಗೆ ಯಾರು ಬಂದಿದ್ರು ಅಂತ ಹೇಳಿ? ಅವ್ರಿಗೆ ನನ್ನ ನೆನಪಿರ್ಲಿಕ್ಕಿಲ್ಲ. ಸರಿ, ಅವ್ರಿಗೆ ಬರ್ಬೋದು. ನೀವು ಸ್ವಲ್ಪ ಹೊತ್ತು ಕಾಯಿರಿ.
ಮತ್ತಾರು ಬಂದ್ರು ನಾನು ಹೋಗಿ ನೋಡ್ತೇನೆ. ಬೇಡ, ನಾನು ನೋಡ್ತೇನೆ. ಪ್ರೊಫೆಸರ್ ಸಾಹೇಬ್ರು ಬಂದ. ಅವರು ಮನೆಯಲ್ಲಿಲ್ಲ ಅಂತ ನಿಮ್ಗೆ ಅಷ್ಟು ಸಲ ಹೇಳ್ಬೇಕು. ಮಿಸಸ್ ಐಂದ್ರಾಣಿಕ್. ಅಲ್ಲ. ಮಿಸ್ ಐಂದ್ರಾಣಿಕ್. ಅಲ್ಲ. ಐಂದ್ರಾಣಿಕ್ ಶಿಷ್ಯೆ. ಒಂದರ್ಥದಲ್ಲಿ. ಕಾರಣವನ್ನು ಹೇಳಿದೆ, ಅನೇಕ ಪ್ರಶ್ನೆ ಕೇಳಿದ್ದಕ್ಕೆ ಕ್ಷಮೆ ಕೇಳ್ತೇನೆ. ನಾನು ತುರ್ತಾಗಿ ಐಂದ್ರಾಣಿಕ್ ನೋಡ್ಬೇಕಾಗಿದೆ. ಅವರು ಮನೆಯಲ್ಲಿಲ್ಲ. ನಾನು ಈ ಮನೆಯಲ್ಲಿ ಕೆಲವು ಕಾಗದ ಪತ್ರಗಳನ್ನು ಹುಡುಕ್ಬೇಕಾಗಿದೆ. ದಯವಿಟ್ಟು ಅವುಗಳೆಲ್ಲ ಮುಟ್ಟಬೇಡಿ. ನಿನ್ನನ್ನು ಯಾರು ಕೇಳ್ತಾರೆ? ಅಯ್ಯೋ ದೇವ್ರೆ, ನೀವೇನ್ ಮಾಡ್ತಾ ಇದ್ದೀರಿ? ದಯವಿಟ್ಟು ಅವುಗಳೆಲ್ಲ ಮುಟ್ಟಬೇಡಿ. ನೀವು ಹೀಗೆ ಮಾಡ್ತಾ ಇದ್ರೆ ನಾ ಪೊಲೀಸರು ಕರೀತೇನೆ. ಬೇಡ ಬೇಡ, ಪೊಲೀಸನ್ ಕರೆಯೋದು ಬೇಡ. ನೀವು ಏನ್ ಹುಡುಕ್ತಾ ಇದ್ದೀರಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ಏನು ನೀವು ಗೊತ್ತಾ? ಅಫ್ಕೋರ್ಸ್. ನಾನು ಬಹಳ ಅರ್ಜೆಂಟ್ ಅಲ್ಲಿ ಇದ್ದೇನೆ. ನಿಮ್ಗೆ ಏನ್ ಗೊತ್ತಿದೆಯೋ ಅದನ್ನು ಹೇಳಿ. ನನಗೆ ಗೊತ್ತಿರೋದು, ಪ್ರೊಫೆಸರ್ ಸಾಹೇಬರು ಮನೆಯಿಂದ ಹೊರಗೆ ಹೋಗುವಾಗ ಅವರ ಚಿಕ್ಕ ಸೂಟ್ ಕೇಸಲ್ಲಿ ಕಾಗದ ಪತ್ರಗಳನ್ನು ತುಂಬಿಕೊಂಡು ಬೀಗ ಹಾಕಿ ಬೀಗ ಸರಿಯಾಗಿದೆಯೋ ಇದೆಯೋ ಇಲ್ವೋ ಅಂತ ಪರೀಕ್ಷಿಸಿ ತಗೊಂಡು ಹೋದ್ರು. ಇಷ್ಟು ಮಾತ್ರ ನನಗೆ ಗೊತ್ತು. ಆದರೆ ಅವ್ರು ತಗೊಂಡು ಹೋಗಿರೋ ಕಾಗದ ಪತ್ರಗಳು ಏನು ಅಂತಾಗ್ಲಿ ಅಥವಾ ನೀವು ಹುಡುಕ್ತಾ ಇರೋ ಕಾಗದ ಪತ್ರಗಳು ಅವೇ ಹೌದಾ ಅಂತಾಗ್ಲಿ ನನಗೆ ಗೊತ್ತಿಲ್ಲ. ಪ್ರೊಫೆಸರ್ ಸಾಹೇಬ್ರಿಗೆ ಎಲ್ಲಿದ್ದಾರೆ? ರೇಡಿಯೋ ಸ್ಟೇಷನ್ ಅಲ್ಲಿ ಸ್ವಲ್ಪ ಹೊತ್ತಲ್ಲೇ. ಅವರು ಅಲ್ಲಿಂದ ಯೂನಿವರ್ಸಿಟಿಗೆ ಹೋಗ್ತಾರೆ. ಇವತ್ತು ಬುಧವಾರ ಅಲ್ವಾ? ಬುಧವಾರ ಅವ್ರಿಗೆ ಯೂನಿವರ್ಸಿಟಿ ಕ್ಲಾಸ್ ಇರುತ್ತೆ. ನಾನು ಅವ್ರಿಗೆ ಫೋನ್ ಮಾಡ್ತೇನೆ. ಫೋನ್ ಎಲ್ಲಿದೆ? ನಮ್ಮಲ್ಲಿ ಫೋನ್ ಇಲ್ಲ. ಫೋನ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಅವ್ರು ಇಷ್ಟೊತ್ತಿಗೆ ಕ್ಲಾಸಲ್ಲಿ ಇರ್ತಾರೆ. ನೀವು ಅಲ್ಲಿಗೆ ಹೋಗೋದೇ ಒಳ್ಳೆಯದು. ಸರಿ, ಹಾಗಾದ್ರೆ ನಾನು ಅಲ್ಲಿಗೆ ಹೋಗ್ತೇನೆ. ತೊಂದರೆ ಪಟ್ಟಿದ್ದಕ್ಕೆ ಕ್ಷಮಿಸಿ. ಮೇಡಮ್, ನೀವು ಸಿಟಿ ಕಡೆ ಹೋಗೋದಾದ್ರೆ ಹೊರಗೆ ನನ್ನ ಟ್ಯಾಕ್ಸಿ ಇದೆ, ಬೇಕಾದ್ರೆ ಡ್ರಾಪ್ ಮಾಡ್ತೀನಿ. ಬೇಡ, ಥ್ಯಾಂಕ್ಸ್, ನನಗೆ ಇಲ್ಲೇ ಕೆಲಸ. ನಮಸ್ಕಾರ. ನಮಸ್ಕಾರ. ಹೊರಟು ಹೋದ. ನೀವು ಇಲ್ಲದೆ ಹೋಗಿದ್ರೆ ಅವನಿಂದ ಹೇಗೆ ತಪ್ಪಿಸ್ಕೊಳ್ಬೇಕಿತ್ತೋ ಏನೋ. ಹೌದು, ಇವತ್ತು ಪ್ರೊಫೆಸರ್ ಸಾಹೇಬ್ರ ಕ್ಲಾಸ್ ಇಲ್ಲ ಎನ್ನುವುದು ನಿಮಗೆ ಗೊತ್ತಿರ್ಬೇಕಲ್ಲ. ಗೊತ್ತಿತ್ತು. ಅವ್ರಿಗೊತ್ತು ತುಂಬ ಸಣ್ಣ ಸೂಟ್ಕೇಸನ್ನು ತೆಗೆದುಕೊಂಡು ಹೋಗಿಲ್ಲ. ತೆಗೆದುಕೊಂಡು ಹೋಗಿರ್ಬೋದು ಅನ್ಕೊಂಡೆ. ನೀವು ಅವ್ರನ್ನ ಹೀಗೆ ಸುತ್ತಾಡಿಸ್ತಿದ್ರಿ ಅಂತ ಗೊತ್ತಾಗ್ತಲೇ ಅವ್ರು ವಾಪಸ್ ಇಲ್ಲಿಗೆ ಬರ್ತಾರೆ. ಬಂದ್ರೆ ಬರ್ಲಿ ನೀವು. ಅವ್ರು ಬರೋ ಅಷ್ಟೊತ್ತಿಗೆ ನಾನು ಇಲ್ಲಿರೋದಿಲ್ಲ. ಪ್ರೊಫೆಸರ್ ಸಾಹೇಬ್ರು ಬಂದರು. ನಿಮ್ಗಾಗಿ ಯಾರೋ ಕಾಯ್ತಾ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್. ಇನ್ನೊಬ್ಬ ಮಹಾಶಯರು ಬಂದಿದ್ರು. ಯಾರು? ಅವರು ಹೆಸರು ಹೇಳಿಲ್ಲ, ಈಗ ತಾನೇ ಹೋದ್ರು. ಈಗನು ಮತ್ತೊಂದು ಬಟನ್ ಹೊಡೆದು ಹೋಗಿದೆ. ಎಲ್ಲಿ? ನೋಡಲಿ. ಓಹ್, ಹೌದಲ್ವಾ? ನಿನ್ನೆ ಸಂಜೆ ಅಷ್ಟೇ ಹೊಲಿಗೆ ಹಾಕೊಟ್ಟಿದ್ದೆ. ಇದು ಅದಲ್ಲ, ಇದು ಬೇರೆ ಬಟನ್. ಯಾವಾಗಲೂ ಒಂದಲ್ಲ ಒಂದು ಬಟನ್ ಹೊಡೆದು ಹೋಗ್ತಾನೆ ಇರುತ್ತೆ. ಕೊಡಿ, ಹೊಲಿಗೆ ಹಾಕೊಡ್ತೇನೆ. ಈಗ ಬೇಡ, ಆಮೇಲೆ ಬಟನ್ ಕಳ್ಕೊತೀರಿ ಅಷ್ಟೇ. ಜನ ನೋಡಿ ನಗ್ತಾರೆ. ನೀವ್ಯಾಕೆ ನಗ್ತಿದ್ದೀರಾ? ಏನಿಲ್ಲ, ನಿಮ್ಮ ಕ್ಲಾಸಿನ ನೆನಪಾಯ್ತು ನನಗೆ. ದಯವಿಟ್ಟು ಸಿಟ್ಟು ಮಾಡ್ಕೋಬೇಡಿ. ಅವಾಗಲೂ ಹಾಗೆ ಒಂದಲ್ಲ ಒಂದು ಬಟನ್ ಹೊಡೆದೋಗಿರ್ತಿತ್ತು. ನನಗೆ ನೀವು ಗುರ್ತು ಸಿಗ್ತಾ ಇಲ್ಲ. ನೀವು ನನ್ನ ಕ್ಲಾಸಿಗೆ ಬರ್ತಾ ಇದ್ರಾ? ಹೌದು, ಫಸ್ಟ್ ಟರ್ನಲ್ಲಿ ಬರ್ತಾ ಇದ್ದೆ. ನಿಮ್ಮ ಹೆಸರು? ಮಾಗ್ದಾ ಮೀನು. ಮಾಗ್ದಾ ಮೀನು. ಹಾ, ನೆನಪಾಯ್ತು. ನೀವು ಹಿಂದಿನ ಸೀಟಲ್ಲಿ ಕೂರ್ತಿದ್ರಿ. ಬಲ್ಗಡೆ. ಹೌದೌದು. ನೀವು ಅಲೆಕ್ಸಾಂಡರ್ ಮಹಾನ್ ದರ್ಬಾರಿನಲ್ಲಿ ಶಿಷ್ಟಾಚಾರ ಎಂಬ ವಿಷಯದ ಮೇಲೆ ಒಂದು ಪ್ರಬಂಧ ಕೂಡ ಬರೆದಿದ್ರಿ. ನಿಮ್ಗೆ ಅದಿನ್ನೂ ನೆನಪಿದೆ? ನೆನಪಿಲ್ದೆ ಏನು, ಕಲ್ಪನೆಯಿಂದ ಬಂದಿದ್ರು ಚೆನ್ನಾಗಿತ್ತು. ಆಮೇಲೆ ಎಲ್ಗೋದ್ರಿ? ನನ್ನ ಕ್ಲಾಸಲ್ಲಿ ಕಾಣ್ತಾನೆ ಇರಲಿಲ್ಲ. ನಿಜ ಹೇಳ? ಹೇಳಿ ಹೇಳಿ. ನನಗೆ ನಿಮ್ಮ ಕ್ಲಾಸ್ ಕಂಡ್ರೆ ಸಹಿಸ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಇಂಟ್ರೆಸ್ಟಿಂಗ್. ಯಾಕೆ? ನಿಮ್ಮನ್ನ ಕಂಡ್ರೆ ಸಿಟ್ಟು ಬರ್ತಿತ್ತು. ನನಗೆ ಅಲೆಕ್ಸಾಂಡರ್ ಮಹಾನ್ ಕಂಡ್ರೆ ಇಷ್ಟ, ಅಭಿಮಾನ. ನನಗೂ ಇಷ್ಟ. ಇಲ್ಲ, ನಿಮ್ಗೆ ಇಷ್ಟ ಇಲ್ಲ. ನೀವು ಅವನನ್ನ ಟೀಕೆ ಮಾಡ್ತೀನಿ. ಅವನು ಬಹಳ ತಪ್ಪು ಮಾಡಿದ್ದಾನೆ. ಅದು ಸುಳ್ಳು. ನಿಮ್ಗೆ ಅಲೆಕ್ಸಾಂಡರ್ ಮಹಾನ್ ಅಧ್ಯಯನ ಮಾಡೋದಕ್ಕೆ ಒಂದು ವಸ್ತು ಅಷ್ಟೇ. ಮತ್ತೆ ನಿಮಗೆ? ಒಬ್ಬ ಮನುಷ್ಯ, ಒಬ್ಬ ಮಿತ್ರ, ಅಥವಾ ಅದಕ್ಕಿಂತಲೂ ಹೆಚ್ಚು ಪ್ರೀತಿ, ಹೀಗಲ್ಬಹುದೇ? ಹಾ, ಪ್ರೀತಿ.
ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದಾಗಲಿಂದಲೂ. ಸ್ಕೂಲಿನ ಹುಡುಗಿಯರು ಇತಿಹಾಸದ ಪುಸ್ತಕದಲ್ಲಿ ಪ್ರೇಮಿಗಳು ನೋಡುತ್ತಂತ ನಾನು ತಿಳಿದಿರ್ಲಿಲ್ಲ. ನೀವು ನನ್ನನ್ನು ಗೇಲಿ ಮಾಡ್ತಾ ಇದ್ದೀರಿ. ಇಲ್ಲ 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 ಇರ್ಲಿ ಬಿಡಿ, ನಾನು ಇಲ್ಲಿಗೆ ಯಾಕೆ ಬಂದೆ ಅಂತ ಹೇಳ್ತೇನೆ. ಇವತ್ತಿನ ದ ಕ್ಲೇರಿಯನ್ ಕಾಲ್ ಪತ್ರಿಕೆಯಲ್ಲಿ ನಿಮ್ದೊಂದು ಲೇಖನ ನೋಡಿದೆ. ನಾಚಿಕೆ ಪಡುವ ವಿಷಯ. ನಾಚಿಕೆ ಯಾಕೆ ಆಗ್ಬೇಕು? ಅದರಲ್ಲಿ ಪೂರ ತಪ್ಪುಗಳಿವೆ. ಅದನ್ನು ಓದಿದ್ರೆ ಯಾರಿಗೂ ತಲೆ ಕೂಡ ಅರ್ಥ ಆಗೋದಿಲ್ಲ. ಆದ್ರೆ ನನಗೆ ಅರ್ಥ ಆಯ್ತು. ಅದನ್ನು ಬರೆದು ನನಗೆ ಅರ್ಥ ಆಗಿಲ್ಲ, ನಿಮಗೆ ಯಾಕೆ ಅರ್ಥ ಆಗುತ್ತೆ? ನಾನು ತಪ್ಪುಗಳ ಕಡೆ ಹೆಚ್ಚು ಗಮನ ಕೊಡ್ಲಿಲ್ಲ. ಒಂದೇ ಉಸಿರಿನಲ್ಲಿ ಪೂರ್ತಿ ಲೇಖನ ಓದಿ ದುಃಖ ಆಯ್ತು. ದುಃಖ ಯಾಕೆ? ನೀವು ಅಲೆಕ್ಸಾಂಡರ್ ಪೈರಿಮಿನಿಯೋನ ಹತ್ಯೆ ಮಾಡ್ದ, ಅವನು ಮೀಡಿಯಾದಲ್ಲಿ ಇದ್ದ ಅಂತ ಬರ್ದಿದ್ದೀನಿ. ಆದ್ರೆ ಅವನಲ್ಲಿ ಇದ್ದ. ಇಂಪಾಸಿಬಲ್. 330ರಲ್ಲಿ ಅವನಲ್ಲಿರೋದಕ್ಕೆ ಸಾಧ್ಯನೇ ಇಲ್ಲ. ಆ ಹೊತ್ತಿಗೆ ಅವನಿನ್ನೂ ಕಾಬೂಲ್ ತಲುಪಿರ್ಲಿಲ್ಲ. ಅದ್ ಹೇಗೆ ಹೇಳ್ತೀರಿ? ಹಾಗೆ ನನ್ನ ಸಂದೇಹ. ನಿಮ್ಗೆ ಸಂದೇಹ ಪಡೋ ಯಾವ ಅಧಿಕಾರನೂ ಇಲ್ಲ, ಯಾರಿಗೂ ಇಲ್ಲ. ನೀವು ಅವನನ್ನ ದ್ವೇಷಿಸ್ತೀರಿ. ದ್ವೇಷಿಸ್ತೇನೆ? ಇಲ್ಲ, ನಾನು ಯಾರನ್ನು ದ್ವೇಷಿಸೋದಿಲ್ಲ, ಯಾರನ್ನು ಪ್ರೀತಿಸೋದು ಇಲ್ಲ. ನೋಡಿ ಮಿಸ್ ಮಾಡದ, ನಾನೊಬ್ಬ ಸಂಶೋಧಕ. ಸತ್ಯ ಶೋಧನೆಯೇ ನನ್ನ ಕೆಲಸ. ಅಲೆಕ್ಸಾಂಡರ್ನ ಏಷ್ಯಾ ಯಾತ್ರೆ ವಿವರಗಳಲ್ಲಿ ಅನೇಕ ಗೊಂದಲಗಳಿವೆ. ಆ ವಿವರಗಳನ್ನು ನಾವು ಸರಿಯಾಗಿ ತಿಳಿಬೇಕಂದ್ರೆ ಅಲೆಕ್ಸಾಂಡರ್ನ ಹಾಗೆಯೇ ಪುನಃ ಯಾತ್ರೆ ಮಾಡಬೇಕಾಗುತ್ತೆ, ತೇನ್ಸಿಂದ ಹಿಡಿದು ಕಾಬೂಲ್ವರೆಗೆ. ವಾವ್, ಒಳ್ಳೆ ಐಡಿಯಾ. ಆ ಯಾತ್ರೆಗೆ ನನ್ನನ್ನು ಕರ್ಕೊಂಡು ಹೋಗ್ತೀರಾ? ಖಂಡಿತ. ನಾನು ಒಬ್ಬನೇ ಹೋಗುವುದಕ್ಕಂತೂ ಸಾಧ್ಯವೇ ಇಲ್ಲ. ಯಾಕೆ? ಯಾಕಂದ್ರೆ ಈ ಯಾತ್ರೆ ಕೆಲವು ವರ್ಷ ಹಿಡಿಯುತ್ತೆ ಮತ್ತು ರಾಶಿ ರಾಶಿ ಹಣ ಕೂಡ. ನಿಮ್ಮ ಹತ್ರ ಅಷ್ಟು ಹಣ ಇಲ್ವಾ? ಇಲ್ಲ. ಒಬ್ಬ ಪ್ರೊಫೆಸರ್ನಿಗೆ ಎಷ್ಟು ಸಂಬಳ ಸಿಗುತ್ತೆ ಅನ್ಕೊಂಡಿದ್ಯಾ? ಇನ್ನು ನಿನ್ನ ಬ್ಯಾಗಲ್ಲಿ ಒಂದು ಸಿನಿಮಾ ಟಿಕೆಟ್ಗೆ ಸಾಕಾಗುವಷ್ಟು ಹಣ ಇರ್ಬೋದು. ಮತ್ತು ಬಸ್ನ ಒಂದು ಸೀಸನ್ ಟಿಕೆಟ್. ಮತ್ತಾರು ಬಂದ್ರು? ಪ್ರೊಫೆಸರ್ ಸಾಹೇಬ್ ಬಂದ್ರಾ? ಹೌದು, ಬಂದಿದ್ದಾರೆ. ಪ್ರೊಫೆಸರ್ ಐಂದ್ರೋನಿ? ಹೌದು. ಇವ್ರು ಆಗ್ಲೇ ಬಂದಿದ್ರು, ಈಗ ನನ್ನ ತಾಯಿ ಒಳಗೆ ಬರ್ತಿದ್ದಾರೆ. ಏನ್ ಹೇಳ್ತಿದೆ? ಅವಳು ನಿಜ ಹೇಳ್ತಿದ್ದಾರೆ ಪ್ರೊಫೆಸರ್. ನಾನು ಅಷ್ಟು ಅರ್ಜೆಂಟ್ ಅಲ್ಲಿ ಇದ್ದೆ, ಅದಕ್ಕೆ ಅವಳು ತೊಳ್ಕೊಂಡು ಒಳಗೆ ಬಂದೆ. ನಾನು ಆಗ ಇಲ್ಲಿಗೆ ಬಂದಾಗ ನೀವು ಯೂನಿವರ್ಸಿಟಿಗೆ ಹೋಗಿದ್ದೀರಿ, ರಾತ್ರಿ ಬಹಳ ತಡವಾಗಿ ಮನೆಗೆ ಬರ್ತೀರಿ ಅಂತ ನನಗೆ ಉದ್ದೇಶಪೂರ್ವಕವಾಗಿ ತಪ್ಪು ಮಾಹಿತಿ ಕೊಟ್ಟಿದ್ರು. ತಾವು? ನನ್ನ ಹೆಸರು DI ಗೋರ್ಕಿ. ನಾನು ಕ್ಲೇರಿಯನ್ ಕಾಲ್ ಪತ್ರಿಕೆಯ ಸಂಪಾದಕ. ನಿಮ್ಮನ್ನು ಭೇಟಿ ಆದದ್ದು ಸಂತೋಷ. ನೀವು ನನ್ನ ಆಫೀಸಿಗೆ ಬಂದಿದ್ರಂತೆ? ಹೌದು, ಬಂದಿದ್ದೆ. ಆದ್ರೆ ನೀವು ಅಲ್ಲಿಗೆ ಯಾವಾಗ್ಲೂ ಬರೋದಿಲ್ಲ ಅಂತ ಹೇಳಿದ್ರು. ಇಲ್ಲ ಇಲ್ಲ, ಹಾಗೇನಿಲ್ಲ, ಅಗತ್ಯ ಇದ್ದಾಗ ಹೋಗ್ತೇನೆ. ನೀವು ಯಾಕೆ ನನ್ನ ಆಫೀಸಿಗೆ ಬಂದಿದ್ರಿ? ಏನೋ ಬಹಳ ದೊಡ್ಡ ಸಮಸ್ಯೆ ಅಂತ ಆಫೀಸರ್ ನನಗೆ ಹೇಳಿದ್ರು. ಅಲ್ಲಿ ನಾನು ಮಿಸ್ಟರ್ ಸ್ಟೆಪ್ನೆಸ್ಕ್ ಅವ್ರನ್ನ ಭೇಟಿ ಮಾಡಿದೆ. ಅವ್ರು ಹೇಳಿದ್ರು ಈ ಸಮಸ್ಯೆ ಅಂತಹ ಮಹತ್ವಪೂರ್ಣದಲ್ಲ, ನನ್ನದು ತಪ್ಪು ತಿಳುವಳಿಕೆ ಅಂತ ಸಂಜಾಷಣೆ ನೀಡಿದ್ರು. ಅವರ ಮಾತಿನಿಂದ ನನಗೆ ತೃಪ್ತಿ ಆಯ್ತು. ಹಾ, ಅವ್ರಿಗೆ ತಿದ್ದುಪಡಿ ಕೊಟ್ಟಿದ್ದೇನೆ, ನಾಳಿನ ಪತ್ರಿಕೆಯಲ್ಲಿ ಪ್ರಕಟಿಸುವುದಕ್ಕೆ ತಿಳಿಸಿದ್ದಾರೆ. ಕೇವಲ ಅಷ್ಟೇನಾ? ಮತ್ತೇನೂ ಇಲ್ವಾ? ಅಷ್ಟೇ. ಬಹುಶಃ ಬಹಳ ಗುಟ್ಟಿನ ವಿಷಯ ಇರಬೇಕು. ನಾನು ಹೋಗ್ತೇನೆ. ಯಾಕೆ? ಬೇಡ ಬೇಡ ಬೇಡ, ನೀನು ಹೋಗೋದು ಬೇಡ. ಪ್ರೊಫೆಸರ್, ನಾನು ನಿಮ್ಮ ಲೇಖನದ ಕುರಿತು ಮಾತಾಡೋದಕ್ಕೆ ಬಂದಿದ್ದೀನಿ, ವಿವರವಾಗಿ. ಹಾಗಾದ್ರೆ ಸರಿ. ಆ ಲೇಖನದ ಬಗ್ಗೆ ಇವಳಿಗೂ ಗೊತ್ತು, ಇವರಿಂದ ಸಹಾಯ ಆಗ್ಬೋದು. ಇವರಿಗೆ ಪೂರ್ತಿ ವಿವರ ಗೊತ್ತಾ? ಗೊತ್ತು. ಓ ಓ, ಆಗ ಯಾಕೆ ನನ್ನಿಂದ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನಿಸಿದ್ರು ಅಂತ ಈಗ ನನಗೆ ತಿಳಿಯಿತು. ಹಾ ಪ್ರೊಫೆಸರ್, ನಿಮ್ಮ ಲೇಖನ ನನಗೆ ಮತ್ತು ನನ್ನ ಪತ್ರಿಕೆಗೆ ಬಹಳ ದೊಡ್ಡ ಗೌರವ ತಂದುಕೊಟ್ಟಿದೆ. ಆದ್ರೆ ಅದು ಪ್ರೆಸ್ಸಿನ ತಪ್ಪಿನಿಂದಾಗಿ ನಿಮ್ಮ ಪತ್ರಿಕೆಯಲ್ಲಿ ಪ್ರಕಟವಾಗಿದೆ. ಒಂದು ಸೌಭಾಗ್ಯಪೂರ್ಣ ತಪ್ಪು. ನನಗೆ ನಿಮ್ಮ ಪತ್ರಿಕೆಯ ಬಗ್ಗೆ ಇವತ್ತು ಬೆಳಗಿನವರೆಗೂ ಏನು ತಿಳಿದಿರಲಿಲ್ಲ. ಆದ್ರೆ ನಾನು ನಿಮ್ಮ ಬಗ್ಗೆ ತಿಳಿದಿದ್ದೆ. ನಾನು ಯಾವತ್ತೂ ನಿಮ್ಮ ಪತ್ರಿಕೆಯನ್ನ ಓದಿದವನಲ್ಲ. ನಾನು ನಿಮ್ಮ ಲೇಖನಗಳನ್ನು ಓದಿದ್ದೇನೆ. ಅಷ್ಟೇ ಅಲ್ಲ, ನಾನು ನಿಮ್ಮ ಬಿಗ್ ಫಾಲೋವರ್ ಕೂಡ. ನಾನು ಯಾವಾಗ್ಲೂ ಯೋಚಿಸ್ತಾ ಇದ್ದೆ, ಐಂದ್ರೋನಿಕ್ ಅಂತ ಮಹಾನ್ ಲೇಖಕರು ನಮ್ಮ ಪತ್ರಿಕೆಯಲ್ಲಿ ಬರೆಯುವಂತಾದ್ರೆ, ನಮ್ಮ ಜೊತೆ ಕೆಲಸ ಮಾಡುವಂತಾದ್ರೆ ನನಗೆ ಆಶ್ಚರ್ಯ ಆಗ್ತಿದೆ. ಅಂದ್ರೆ ನಿಮ್ಮ ಅಭಿಪ್ರಾಯ ನನ್ನ ಲೇಖನ ನಿಮ್ಮ ಪತ್ರಿಕೆಯಲ್ಲಿ ತಪ್ಪಿನಿಂದ ಪ್ರಕಟವಾಗಿಲ್ಲ ಅಂತನಾ? ನನ್ನ ಪತ್ರಿಕೆ ತಪ್ಪಿನ ಮೇಲೆ ನಿರ್ಧಾರಿತವಾಗಿಲ್ಲ. ನಾನೇ ಉದ್ದೇಶಪೂರ್ವಕವಾಗಿ ನಿಮ್ಮ ಲೇಖನವನ್ನು ಕ್ಲೇರಿಯನ್ ಕಾಲ್ನಲ್ಲಿ ಹಾಕಿಸಿದೆ, ಸ್ವತಃ ನನ್ನ ಕೈಯಿಂದ. ಈಗ ನಾನು ನಿಮ್ಮನ್ನು ಹೋಗಲು ಬಿಡೋದಿಲ್ಲ. ನನಗೆ ನಿಮ್ಮ ಅಭಿಪ್ರಾಯ ತಿಳಿಲಿಲ್ಲ. ನನ್ನ ಅಭಿಪ್ರಾಯ, ನೀವು ನನ್ನ ಪತ್ರಿಕೆಯಲ್ಲಿ ಕೆಲಸ ಮಾಡಬೇಕು, ಅದಕ್ಕಾಗಿಯೇ ನಾನು ಬಂದಿರೋದು. ಅದಕ್ಕೆ ಬೇಕಾಗಿರೋ ಷರತ್ತುಗಳನ್ನ ಈಗಲೇ ನಿಶ್ಚಯ ಮಾಡ್ಕೊಳ್ಳೋಣ.
ನನಗೆ ಆಶ್ಚರ್ಯ ಆಗ್ತಿದೆ ಮತ್ತು ಹರ್ಷ ಆಗ್ತಿದೆ. ಇವತ್ತು ಬೆಳಗಿನವರೆಗೂ ಯಾರು ನನ್ನ ಜೊತೆ ಈ ರೀತಿ ಮಾತಾಡಿರ್ಲಿಲ್ಲ. ನನ್ನ ಲೇಖನ ಜನರಲ್ಲಿ ಇಷ್ಟೊಂದು ಪ್ರತಿಕ್ರಿಯೆ ಉಂಟು ಮಾಡುತ್ತೆ ಅಂತ ನಾನು ತಿಳಿದಿರಲಿಲ್ಲ. ನಿಮ್ಗಿನ್ನು ಪೂರ್ತಿ ಗೊತ್ತಿಲ್ಲ ಪ್ರೊಫೆಸರ್. ನಿಮ್ಮ ಲೇಖನ ಭಾರಿ ಪ್ರತಿಧ್ವನಿಯನ್ನು ಉಂಟು ಮಾಡಿದೆ, ಅಂತರಾತ್ಮಗಳನ್ನ ಜಾಗೃತಿಗೊಳಿಸಿದೆ. ಅಷ್ಟೇ ಅಲ್ಲ, ಈಗ ಎಷ್ಟು ಜನ ನಿಮ್ ಕಡೆ ನೋಡ್ತಿದ್ದಾರೆ, ನಿಮ್ ಮಾತು ಕೇಳೋ ಕಾಯ್ತಿದ್ದಾರೆ ಗೊತ್ತಾ? ಇದು ಬಹಳ ಆಯ್ತು, ಪ್ರಶಂಸೆ ಮುಖಸ್ತುತಿ. ಪ್ರೊಫೆಸರ್, ನೀವು ನಿಮ್ಮ ಲೇಖನದಲ್ಲಿ ಕೆಲವು ಗಂಭೀರ ವಿಷಯಗಳ ಬಗ್ಗೆ ಬರ್ತಿದ್ದೀರಿ. ಬಹಳ ಗಂಭೀರ. ನಿಮ್ಮ ಹತ್ರ ಅದಕ್ಕೆ ರುಜುವಾತು ಇದೆ? ಹೌದು ಇದೆ. ಅದನ್ನು ಕೊಡಿ. ಯಾಕೆ? ಪ್ರಕಟಿಸುವುದಕ್ಕೆ. ಆ ಪ್ರಶ್ನೆ ಉದ್ಭವಿಸೋದೇ ಇಲ್ಲ. ದಯವಿಟ್ಟು ನೀವು ನಮ್ಮ ಮಧ್ಯೆ ತಡೆ ಹಾಕಬೇಡಿ. ನಿಮ್ಗೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ. ಸಂಬಂಧವಿಲ್ಲ. ಇದು ನನ್ನ ಹೃದಯಕ್ಕೆ ಸಂಬಂಧಪಟ್ಟದ್ದು. ಪ್ರೊಫೆಸರ್, ನಾವು ನೇರವಾಗಿ ಮಾತಾಡಬೇಕು. ನೀವು ನಿಮ್ಮ ಲೇಖನವನ್ನು ಸೂಕ್ಷ್ಮವಾಗಿ ಬರೆದಿದ್ದೀರಿ. ಅಗತ್ಯವಿದ್ದಷ್ಟು ಮಾತ್ರ, ಉಳಿದಿದ್ದನ್ನ ಸಾಲುಗಳ ಮಧ್ಯದಲ್ಲಿ ಓದ್ಕೊಳ್ಳೋ ಹಾಗೆ. ಇದು ನನ್ನ ಮೊದಲ ಲೇಖನ. ಈ ವಿಷಯದ ಮೇಲೆ ಪುನಃ ವಿವರವಾಗಿ ಬರೆಯಬೇಕನ್ನೋ ವಿಚಾರ ಇಲ್ಲ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನೀವು ಬರೀರಿ ಈಗಲೇ. ಸಾಧ್ಯವಾದ್ರೆ ವಿಶೇಷ ಸಂಚಿಕೆಯನ್ನೇ ಹೊರಡಿಸ್ತೇನೆ. ವಿಶೇಷ ಸಂಚಿಕೆ? ನಿಮ್ಮ ಮಾತು ನನಗೆ ಭಯ ಹುಟ್ಟಿಸ್ತಿದೆ. ಹೇಗೋ ಇರ್ಲಿ, ನೀವು ನನಗೆ ಲೇಖನ ಕೊಡಿ. ಬೇಡ. ಇಲ್ಲ ಮಿಸ್ಟರ್ ಬೋರ್ಕಿ, ನಾನು ಈ ಮನೆಯಲ್ಲಿ ಇರೋವರೆಗೂ ಇಲ್ಲಿಂದ ಒಂದು ಕಾಗದನು ಹೊರಗಡೆ ಹೋಗೋದಕ್ಕೆ ಬಿಡೋದಿಲ್ಲ. ಪ್ರೊಫೆಸರ್, ನಮ್ಮ ಮಧ್ಯೆ ತಲೆ ಹಾಕೋದಕ್ಕೆ ಈ ಮೇಡಮ್ಗೆ ಯಾವ ಅಧಿಕಾರ ಇದೆ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಅಧಿಕಾರ ಇರ್ಲಿ ಬಿಡ್ಲಿ, ಯಾವ ನೈತಿಕ ಅನಾಚಾರದ ತಯಾರಿ ಮಾಡ್ತಿದ್ದೀರೋ ಅದನ್ನ ತಡೆಯೋದು ನನ್ನ ಕರ್ತವ್ಯ. ನೈತಿಕ ಅನಾಚಾರ? ನಿಮ್ ಮಾತು ಕೇಳಿದ್ರೆ ನಂಗೆ ನಗು ಬರ್ತಿದೆ. ಪ್ರಪಂಚದ ದೊಡ್ಡ ಲೂಟಿಕೋರನ ವಿರುದ್ಧ ನೈತಿಕ ಅನಾಚಾರ. ನಿಮಗೆ ಈ ಮಾತು ಹೇಳೋದಕ್ಕೆ ಯಾವ ಅಧಿಕಾರನೂ ಇಲ್ಲ. ಸುಮ್ಮನಿರ್ ಮಗದ. ನೀವು ಅಷ್ಟೆಲ್ಲ ಉದ್ವೇಗದಿಂದ ಮಾತಾಡಬೇಡಿ. ಶಾಂತವಾಗಿ ಮತ್ತು ಗಂಭೀರವಾಗಿ ವಿಚಾರ ಮಾಡಿ. ನನ್ನ ವೃತ್ತಿ ನನ್ನನ್ನು ಶಾಂತ ಮತ್ತು ಗಂಭೀರವಾಗಿರೋದಕ್ಕೆ ಬಿಡೋದಿಲ್ಲ. ಆದ್ರೂ ನಾವು ಇಂತಹ ಕಟು ಭಾಷೆ ಉಪಯೋಗಿಸಬಾರದು. ನೀವು ಅವ್ರ ಪರ ವಹಿಸ್ತಾ ಇದ್ದೀರಾ? ಇಲ್ಲ, ನನ್ನ ಕೆಲಸ ತಿಳಿದುಕೊಳ್ಳೋದು. ಇದ್ರಲ್ಲಿ ತಿಳಿದುಕೊಳ್ಳೋದಾದ್ರೂ ಏನಿದೆ? ರುಜುವಾತು ಬಹಳ ಸ್ಪಷ್ಟವಾಗಿದೆ. ನಿಮ್ಗೆ ಗೊತ್ತು. ನೀವೇ ನನ್ನ ಪತ್ರಿಕೆಯಲ್ಲಿ ಬರ್ತಿದ್ದೀರಿ. ನನ್ನ ಹತ್ತಿರ ನನ್ನ ಅಭಿಪ್ರಾಯವನ್ನು ಪುಷ್ಟೀಕರಿಸುವುದಕ್ಕೆ ಅಗತ್ಯವಾದ ರುಜುವಾತುಗಳಿವೆ. ಅದನ್ನು ಈಗಲೇ ಬರೆಯಲು ಇಷ್ಟಪಡುವುದಿಲ್ಲ. ನಾನು ಹೇಳ್ತೀನಿ, ರುಜುವಾತುಗಳನ್ನು ನನಗೆ ಕೊಡಿ. ಅದು ಈಗಲೇ ಪ್ರಕಟವಾಗಬೇಕು. ನಾಳೆ ಬೆಳಿಗ್ಗೆ ದಿ ಕ್ಲೇರಿಯನ್ ಕಾಲ್ ಪ್ರತಿ ವ್ಯಕ್ತಿಯ ಕೈಯಲ್ಲಿರುತ್ತೆ. 3 ದಿನದಲ್ಲಿ ಐಂದ್ರಾನಿಕ್ರ ಹೆಸರು ಪ್ರತಿ ವ್ಯಕ್ತಿಯ ನಾಲಿಗೆ ಮೇಲಿರುತ್ತೆ. ನೀವು ತಮಾಷೆ ಮಾಡುತ್ತಿಲ್ಲ ತಾನೆ? ತಮಾಷೆಯಲ್ಲಿ ನನ್ನ ಸಮಯ ವ್ಯರ್ಥ ಮಾಡೋ ಮನುಷ್ಯ ಅಲ್ಲ ನಾನು. ನನಗೇನು ತಿಳಿತಾ ಇಲ್ಲ. ವರ್ಷವೆಲ್ಲ ಕೆಲವು ವಿದ್ಯಾರ್ಥಿ ಮತ್ತು ಸಹಚರರ ಮಧ್ಯೆ ಕೆಲಸ ಮಾಡಿದ್ದೇನೆ. ಯಾರು ಇದ್ರ ಬಗ್ಗೆ ಗಮನವನ್ನೇ ಕೊಟ್ಟಿರಲಿಲ್ಲ. ಆದರೆ ಇವತ್ತು ಏಕಾಏಕಿ ವಿಚಿತ್ರವಾದ ಪ್ರಸ್ತಾಪ. ನೀವು ಇದನ್ನು ಒಪ್ತೀರಾ? ಇಲ್ಲ, ಎಂದಿಗೂ ಇಲ್ಲ. ನಿಮ್ಮನ್ನೇ ಯಾರು ಕೇಳಿದವರು? ಒಪ್ತೀರಾ? ನನಗೆ ಯೋಚನೆ ಮಾಡಕ್ಕೆ ಸಮಯ ಕೊಡಿ. ಹಾಗೆ ಮಾಡಿ. ಆದರೆ ನೀವು ನನ್ನ ಪ್ರಸ್ತಾಪವನ್ನು ಒಪ್ಪಲೇಬೇಕು. ಈಗ 6 ಗಂಟೆಗೆ 10 ನಿಮಿಷ ಬಾಕಿ ಇದೆ. ಇನ್ನು 2 ಗಂಟೆ ಒಳಗೆ ನನಗೆ ಲೇಖನ ಸಿಗ್ಬೇಕು. 8 ಗಂಟೆಗೆ ನಾನೇ ಬಂದು ತಗೊಂಡು ಹೋಗ್ತೀನಿ. ಆದ್ರೆ ನಾನು ಹೊರಟೆ 8 ಗಂಟೆಗೆ ಬರ್ತೀನಿ. ನನ್ನ ಸಲಹೆ ಒಪ್ಪಿರಿ ಪ್ರೊಫೆಸರ್. ಈ ಸಂದರ್ಭವನ್ನ ಕಳೆದುಕೊಳ್ಬೇಡಿ. ನಾವಿಬ್ರು ಸೇರಿ ದೊಡ್ಡ ದೊಡ್ಡ ಕೆಲಸ ಮಾಡ್ಬೋದು. ನೀವು ಒಪ್ಕೋತೀರಾ? ಎಂದಿಗೂ ಇಲ್ಲ. ಸರಿ, ಹಾಗಾದ್ರೆ ನಾನು ಹೋಗ್ತೇನೆ. ನಿಮ್ಗೆ ಕೆಲಸ ಇರ್ಬೋದು. ಬೇಡ ಮಗದ, ನಾನಿವತ್ತು ಕೆಲಸ ಮಾಡೋ ಮನಸ್ಥಿತಿಯಲ್ಲಿಲ್ಲ. ಹಾಗಾದ್ರೆ ಎಲ್ಲಿಗಾದ್ರೂ ಹೊರಗಡೆ ಹೋಗ್ಬರೋಣ? ಎಲ್ಲಿಗೆ? ಎಲ್ಲಿಗಾದ್ರೂ ಪುಸ್ತಕಗಳ ರಾಶಿ ಇಲ್ಲದ ಕಡೆ. ನೀ ಹೇಳಿದ್ ಸರಿ. ಪುಸ್ತಕದ ಹೊರೆಯಿಂದ ಮನುಷ್ಯ ಹೊಡೆದೋಗ್ತಾನೆ. ನಡೆ, ಹೋಗಿ ಬರೋಣ. ಒಬ್ಬ ಮಾನ್ಯರು ನಿಮ್ಮನ್ನು ಕಾಣಲು ಬಂದಿದ್ದಾರೆ. ಮೊದಲು ಬಂದಿದ್ರಲ್ಲ ಅವರಲ್ಲ ತಾನೆ? ಅಲ್ಲ ಅಲ್ಲ, ಬೇರೆಯವರು. ಯಾರು? ಅವರು ಹೆಸರು ಹೇಳಿಲ್ಲ, ಆದ್ರೆ ನಿಮ್ಗವ್ರು ಗೊತ್ತಂತೆ. ಸರಿ, ಅವ್ರನ್ನ ಒಳಗೆ ಕಳಿಸು. ಆದ್ರೆ ಅವರು ನಿಮ್ಮೊಬ್ಬರನ್ನೇ ಕಾಣ್ಬೇಕಂತೆ. ಸರಿ, ನಾನು ಬರ್ತೇನೆ. ಬೇಡ ಮಗದ, ನೀನು ಆ ಕೋಣೆಯಲ್ಲಿ ಕಾಯ್ತಾ ಇರು. ಏನ, ಅವ್ರನ್ನ ಒಳಗೆ ಕಳಿಸು.
ಮಿಸ್ಟರ್ ಐಂದ್ರೋನಿಕ್ ಅಂದ್ರೆ ನೀವೇ ಏನು? ಹೌದು, ತಾವು ನಾನು ಯಾರು ಅಂತ ನಿಮಗೆ ಚೆನ್ನಾಗಿ ಗೊತ್ತು. ನಾವು ಈ ಹಿಂದೆ ಎಲ್ಲಾದ್ರೂ ಭೇಟಿಯಾಗಿದ್ವಿ? ನಾನು ನಿಮ್ಮನ್ನು ಭೇಟಿಯಾಗಿಲ್ಲ, ಆದ್ರೆ ನಿಮಗೆ ನಾನು ಚೆನ್ನಾಗಿ ಗೊತ್ತು. ಆದ್ರೆ ಇಲ್ಲ, ನನಗೆ ನೆನಪಿ ಬರ್ತಿಲ್ಲ. ನಾನು ಬಕ್ಸನ್. ಬಕ್ಸನ್ ಕೇಳಿ ನೆನಪಿಲ್ಲ. ನೀವು ನನ್ನ ಹೆಸರನ್ನು ಯಾವತ್ತೂ ಕೇಳಿಲ್ವೇ? ನನ್ನ ಅಜ್ಞಾನವನ್ನು ಕ್ಷಮಿಸಿ, ಕೇಳಿ ನೆನಪಿಲ್ಲ. ಇದ್ರ ಮೇಲೆ ಏನ್ ಬರ್ದಿದೆ? ಬಕ್ಸನ್ ವರ್ಕ್ಸ್. ಇದ್ರ ಮೇಲೆ ಏನ್ ಬರ್ದಿದೆ? ಬಕ್ಸನ್ ಪೇಪರ್ ಫ್ಯಾಕ್ಟರಿ. ಇದ್ರ ಮೇಲೆ ಏನ್ ಬರ್ದಿದೆ? ಬಕ್ಸನ್ ಸ್ಟೀಲ್ ವರ್ಕ್ಸ್. ಮತ್ತೆ ಇಲ್ಲಿ ಏನ್ ಬರ್ದಿದೆ? ಬಕ್ಸನ್ ಬಟನ್ ಫ್ಯಾಕ್ಟರಿ. ಮತ್ತೆ ನೀವು ಹೇಳ್ತಿದ್ದೀರಿ ನಾನು ಯಾರು ಅಂತ ಗೊತ್ತಿಲ್ಲ ಎಂದು. ಈ ಮನೆಯಲ್ಲಿರುವ ಅಷ್ಟೇ ಯಾಕೆ, ಈ ಪಟ್ಟಣದಲ್ಲಿ ನನ್ನ ಹಸ್ತಕ್ಷೇಪವಿಲ್ಲದೆ ಯಾವ ವಸ್ತುವೂ ಇಲ್ಲ. ಆದ್ರೂ ನಿಮಗೆ ನಾನು ಗೊತ್ತಿಲ್ಲ. ಯಾವ ಲಿಫ್ಟಿನಿಂದ ನೀವು ಮೇಲೆ ಓಡಾಡ್ತಿರುವಿರೋ ಅದು ಬಕ್ಸನ್ ಲಿಫ್ಟ್. ಯಾವ ಸಿಮೆಂಟ್ನಿಂದ ಈ ಮನೆಯನ್ನು ಕಟ್ಟಿದಿರೋ ಅದು ಬಕ್ಸನ್ ಸಿಮೆಂಟ್. ನೀವು ಉಪಯೋಗಿಸುವ ಸಕ್ಕರೆ ಬಕ್ಸನ್ ಶುಗರ್ ಫ್ಯಾಕ್ಟರಿ ಅದು. ಯಾವ ಬೂಟನ್ನು ನೀವು ಕಾಲಿಗೆ ಹಾಕಿಕೊಂಡಿರುವಿರೋ ಅದು ಬಕ್ಸನ್ ಲೆದರ್ ಫ್ಯಾಕ್ಟರಿ ಅದು. ನೀವು ತಿರುಗಾಡುವ ಟಾರ್ಗೆಟ್ಲೆ ಸಹ ಬಕ್ಸನ್ ತಯಾರಿಕೆ. ಬಕ್ಸನ್ ಟೂತ್ ಪೇಸ್ಟ್, ಬಕ್ಸನ್ ಸೋಪ್, ಬಕ್ಸನ್ ಸಿಗರೇಟ್, ಬಕ್ಸನ್ ವಿಸ್ಕಿ. ನನಗೆ ನಾಚಿಕೆ ಆಗ್ತಿದೆ. ನಿಮ್ಮಂತ ಜನಪ್ರಿಯ ಮತ್ತು ಪ್ರಸಿದ್ಧ ವ್ಯಕ್ತಿ ಹೆಸರು ನನಗೆ ಗೊತ್ತಿಲ್ಲ ಅಂದ್ರೆ ಸಾಕ್ ಮಾಡಿ. ನನಗೆ ಸುತ್ತಿ ಬಳಸಿ ಮಾತನಾಡುವ ಅಭ್ಯಾಸವಿಲ್ಲ. ನಾವು ನೇರವಾಗಿ ಮಾತಾಡೋಣ. ಹೇಳಿ, ಎಷ್ಟು ಹಣ ಬೇಕು ನಿಮಗೆ? ನನಗೆ ನಿಮ್ಮ ಅಭಿಪ್ರಾಯ ತಿಳಿಲಿಲ್ಲ. ಹಣ ತಗೊಂಡು ನಾನೇನ್ ಮಾಡ್ಲಿ? ಅದು ನಿಮಗೆ ಗೊತ್ತು. ನನ್ನ ಪ್ರಶ್ನೆ ಎಷ್ಟು ಹಣ ಬೇಕು? ನಿಮ್ಮ ಅಭಿಪ್ರಾಯ ದಾನವೇ? ಹೌದು, ದಾನ. ನನ್ನ ಪ್ರಾಚೀನ ಇತಿಹಾಸ ಸಮಿತಿಗಾಗಿ. ಈ ಫಾರ್ಮುಲಾ ಚೆನ್ನಾಗಿದೆ. ನಿಮಗಲ್ಲ, ಸಮಿತಿಗೆ. ಮಿಸ್ಟರ್ ಬಕ್ಸನ್, ನಿಮ್ಮ ಈ ಉಪಕಾರಕ್ಕೆ ಕೃತಜ್ಞತೆಯನ್ನು ಹೇಗೆ ವ್ಯಕ್ತಪಡಿಸಬೇಕೋ ನನಗೆ ತಿಳಿತಾ ಇಲ್ಲ. ನಮ್ಮ ಸಂಸ್ಥೆ ಬಹಳ ದುಸ್ಥಿತಿಯಲ್ಲಿದೆ. ನಮಗೊಂದು ವಿಶಾಲವಾದ ಪುಸ್ತಕಾಲಯ ಬೇಕಾಗಿದೆ. ಬಹಳ ದಿನಗಳಿಂದ ನಮ್ಮ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡುವ ಇಚ್ಛೆ ಇತ್ತು. ನಾನೇ ಸ್ವತಃ ಏಷ್ಯಾದಲ್ಲಿಯೇ ಕೆಲವು ಸಂಶೋಧನೆ ನಡೆಸುವ ವಿಚಾರವಿತ್ತು. ಇವೆಲ್ಲವೂ ಅಥವಾ ಇವುಗಳಲ್ಲಿ ಕೆಲವಾದರೂ ತಮ್ಮ ಉದಾಹರಣೆ. ಮಿಸ್ಟರ್ ಐಂದ್ರೋನಿಕ್, ನಾನು ಇವತ್ತು ಬೆಳಿಗ್ಗೆ ನಿಮ್ಮ ಲೇಖನವನ್ನು ಓದಿದೆ. ಅದು ನಿಮಗೆ ಇಷ್ಟವಾಯಿತೆ? ನಿಮ್ದೇನು ವಿಚಾರ? ಗೋಧಿಯ ವ್ಯಾಪಾರ ಮಾಡಲು ನನಗೆ ಹಕ್ಕಿಲ್ವೇ? ನೀವಿದನ್ನ ಗೋಧಿಯ ಮೇಲೆ ಏಕಾಧಿಕಾರ ಎನ್ನುತ್ತೀರಿ. ಓ, ನಿಮಗೆ ನನ್ನ ಲೇಖನದ ಪ್ರತಿವಾಕ್ಯವೂ ನೆನಪಿದೆ. ಹೌದು, ನೆನಪಿದೆ. ಇದು ಒಳ್ಳೆ ಪ್ರಹಾರ. ನನಗನಿಸ್ತಿದೆ ಈ ವಾಕ್ಯ ಸ್ವಲ್ಪ ಕಟುವಾಯಿತು. ಇದನ್ನು ಸ್ಪಷ್ಟಪಡಿಸೋಕೆ ಮತ್ತಷ್ಟು ವ್ಯಾಖ್ಯೆಯ ಅಗತ್ಯವಿದೆ. ನೀವದನ್ನ ಎರಡನೇ ಬಾರಿಗೆ ಇಟ್ಕೊಂಡಿದ್ದೀರಿ. ಹೌದು, ಜನರು ಇದ್ರ ಬಗ್ಗೆ ತಪ್ಪು ತಿಳ್ಕೋಬಹುದು. ನಾನು ಉಲ್ಲೇಖಿಸಿದ ಗೋಧಿ ನಾವು ಹೇಳುವ ಗೋಧಿ ಅಲ್ಲ. ಈ ಗೋಧಿ ಅಲೆಕ್ಸಾಂಡರ್ ಮಹಾನ್ ಕಾಲದಲ್ಲಿ ಇರಲಿಲ್ಲ. ಈ ಸಸಿಗಳನ್ನು ಯುರೋಪಿನಲ್ಲಿ 13ನೇ ಶತಮಾನದಲ್ಲಿ ಮತ್ತು ಏಷ್ಯಾದಲ್ಲೇ ಬಹುಶಃ ಆನಂತರ ಬೆಳೆಸಲಾಯಿತು. ಈ ವಿಷಯ ಬಹಳ ಜಟಿಲವಾದದ್ದು. ಇವತ್ತು ಮಧ್ಯಾಹ್ನ ನಾನು ರೇಡಿಯೋದಲ್ಲಿ ಮಾತಾಡುವಾಗ. ಅಂದ್ರೆ ನೀನು ರೇಡಿಯೋದಲ್ಲೂ ಹೇಳಿದ್ಯಾ? ಹೌದು. ಯಾವ ವಿಷಯದ ಮೇಲೆ? ಇದೇ ವಿಷಯದ ಮೇಲೆ. ತುಷ್ಟ, ಪಾಪಿ. ಮಿಸ್ಟರ್, ಇದು ಯಾವ ತರಹದ ಬ್ಲ್ಯಾಕ್ ಮೇಲ್? ಬ್ಲ್ಯಾಕ್ ಮೇಲ್? ಯಾವ ವಿಷಯದಲ್ಲಿ ನಿನಗೆ ಸರಿಯಾಗಿ ಗೊತ್ತಿಲ್ಲೋ ಅದ್ರಲ್ಲಿ ಯಾಕೆ ಮುಗ್ ತೋರಿಸ್ತೀಯಾ? ದಯವಿಟ್ಟು. ನೀನು ಲೇಖನ ಬರದೆ ಸರಿ, ಆದ್ರೆ ರೇಡಿಯೋದಲ್ಲಿ ಹೇಳುವ ಅಗತ್ಯವೇನಿತ್ತು? ಹೇಳು, ಬಾಯ್ ಬಿಡು. ಯಾಕೆ ಸುಮ್ಮನಾದೆ? ಹೇಳು, ನೀನೇನು ಕೆಪ್ಪನೆ? ಹೇಳು, ಏನಾದ್ರೂ ಹೇಳು. ನನಗೆ ಗೊತ್ತಿಲ್ಲ. ನಿಮ್ಗೆ ಏನ್ ಬೇಕು? ನಾನು ಏನು ಹೇಳ್ಬೇಕು ನನಗೆ ಗೊತ್ತಾಗ್ತಿಲ್ಲ. ಧೂರ್ತ, ಬದ್ಮಾಶ್. ಬಹುಶಃ ನಾನು ಯಾರಂತ ನಿಮ್ಗೆ ಗೊತ್ತಿಲ್ಲ. ನೀವು ಬೇರೆ ಯಾರನ್ನೋ ಹುಡುಕ್ತಾ ಇದ್ದೀರಾ. ನಾನು ಪ್ರೊಫೆಸರ್ ಐಂದ್ರೋನಿಕ್, ಅಲೆಕ್ಸಾಂಡರ್ ಐಂದ್ರೋನಿಕ್. ಮತ್ತೆ ನಾನು ಬಕ್ಸನ್, ಗ್ರಿಗೋರೆ ಬಕ್ಸನ್. ನೀನು ನನ್ನೊಡನೆ ಡಿಕ್ಕಿ ಹೊಡೆಯುವ ಸಾಹಸ ಮಾಡುತ್ತಿರುವೆ. ನೀವು ತಪ್ಪು ಮಾಡ್ತಿದ್ದೀರಾ. ಅಥವಾ
ನಿಮಗೆ ನಿಮಗೆ ಹೌದು, ನಾನು ಹುಚ್ಚಿಡಿದಿದೆ. ನಿನ್ನನ್ನು ಒದ್ದು ಬಡಿದು ನಾಶ ಮಾಡುವ ಬದಲು ಇಲ್ಲಿಗೆ ಬಂದು ಹಣ ಕೊಡುವ ಮಾತನಾಡಿದ್ನಲ್ಲ, ಇದು ನನ್ನ ಹುಚ್ಚುತನವೇ ಸರಿ. ನಿನ್ನಂತಹ ಜುಜುಬಿ ಪ್ರೊಫೆಸರ್ ಅನ್ನು ನಾಶ ಮಾಡೋದು ನನಗೆ ಕಷ್ಟವೇ. ಹೇಳು, ಪ್ರೋಟಾದ ವಿಷಯ ನಿನಗೆ ಹೇಗೆ ಗೊತ್ತಾಯ್ತು? ಯಾವ ವಿಷಯ? ಪ್ರೋಟಾ, PROTAH. ನನಗೆ ಗೊತ್ತಿಲ್ಲ, ನನಗೆ ತಿಳಿದಿಲ್ಲ. ನಿನಗೆ ಗೊತ್ತಿಲ್ಲ, ನಿನಗೆ ತಿಳಿದಿಲ್ಲ, ಆದ್ರೆ ಈ ವಿಷಯದಲ್ಲಿ ಲೇಖನ ಪ್ರಕಟಿಸ್ತೀಯೆ. ನಾನು ಮತ್ತೊಂದು ಸಂದರ್ಭದಲ್ಲಿ ತೋರಿಸುತ್ತೇನೆ. ನನ್ನ ಅಭಿಪ್ರಾಯವನ್ನು ಪುಷ್ಟೀಕರಿಸುವುದಕ್ಕೆ ಅಗತ್ಯವಾದ ರುಜುವಾತುಗಳಿವೆ, ಆದರೆ ಅದನ್ನು ಈಗಲೇ ಹೇಳಲು ಇಷ್ಟಪಡುವುದಿಲ್ಲ. ಪ್ರೋಟಾದಿಂದ ಹಿಡಿದು ಕಣಜದವರೆಗೆ ನಮ್ಮ ನಾಯಕನ ಯಾತ್ರೆಯಲ್ಲಿ ಏನು ನಡೆದಿದೆ ಎಂಬುದರ ಬಗ್ಗೆ ಅಧ್ಯಯನ ನಡೆದಿಲ್ಲ. ಅದನ್ನು ಬೆಳಕಿಗೆ ತರುವುದು ಅಗತ್ಯವಾಗಿದೆ. ಇದನ್ನ ಯಾರು ಬರೆದವರು? ನಾನು. ಮತ್ತೆ ಪ್ರೋಟಾ ಏನು ಅಂತ ನಿನಗೆ ಗೊತ್ತಿಲ್ಲ. ಅದು ಪ್ರೋಟಾ ಅಲ್ಲ, ಪ್ರೊಪಟೇಶಿಯ. ಏನು? ಪ್ರೊಪಟೇಶಿಯ ಪ್ರೋಟಾ ಅಂತ ತಪ್ಪು ಪ್ರಿಂಟ್ ಆಗಿದೆ. ಪ್ರಪದೇಶ ಇದೇನು? ಏಷ್ಯಾದಲ್ಲಿಯೇ ಒಂದು ದೊಡ್ಡ ಪಟ್ಟಣ, ಮತ್ತೆ ಕಾಬೂಲ್ ಒಂದು ನದಿ. ನಂಬಿಕೆ ಬರ್ತಿಲ್ಲ. ಇಲ್ಲಿದೆ ನೋಡಿ. ಅಲೆಕ್ಸಾಂಡರ್ ಮಹಾನ್ನ ಏಷ್ಯಾ ಯಾತ್ರೆಯ ದಾರಿ. ಲೇಖನದಲ್ಲಿ ಬೇರೆನಾದ್ರೂ ಗೂಢ ಸಂಕೇತ ಇಲ್ಲ ತಾನೆ? ಎಂತ ಸಂಕೇತ? ಗುಪ್ತಾರ್ಥ. ಅಂಥದ್ದೆಲ್ಲ ಏನಿರೋದಕ್ಕೆ ಸಾಧ್ಯ ಸರ್? ಪ್ರಪದೇಶ, ಪ್ರೋಟ, ಪ್ರೋಟ, ಪ್ರಪದೇಶ ಹೀಗಾಗೋದಕ್ಕೆ ಸಾಧ್ಯವೇ? ಖಂಡಿತ ಸಾಧ್ಯ ಇಲ್ಲ. ನೀವು ಇವ್ರ್ಯಾರು? ಅವ್ರನ್ನ ಕೇಳ್ಬೇಡಿ, ನಾನೇ ಹೇಳ್ತೇನೆ. ಅದಕ್ಕೂ ಮೊದಲು ಅವ್ರು ಯಾರು ಅಂತ ನಿಮಗೆ ತಿಳಿಬೇಕೇನು? ಅವರೊಬ್ಬ ದೂರ್ತ, ಮಗದ ಒಬ್ಬ ಬ್ಲ್ಯಾಕ್ ಮೇಲರ್. ಮಿಸ್ ಮೀನು. ಮತ್ತೆ ನೀವು ಒಬ್ಬ ಸಭ್ಯ ಸರಳ ವ್ಯಕ್ತಿ, ಕಪಟತನವನ್ನೇ ಅರಿಯದವರು. ಯಾರು ಬೇಕಾದ್ರೂ ನಿಮ್ಗೆ ಸುಲಭದಲ್ಲಿ ಮೋಸ ಮಾಡ್ಬೋದು. ನಾನು ನಿಮ್ಮಿಬ್ಬರು ಮಾತು ಕೇಳಿಸ್ಕೊತಾ ಇದ್ದೆ. ಕೇಳಿಸ್ಕೋಬೇಕು ಅಂತ ನನಗೆ ಇರಲಿಲ್ಲ. ನೀವು ಜೋರಾಗಿ ಮಾತಾಡ್ತಿದ್ರಿ. ನಿಮ್ಮಿಬ್ರು ಮಾತು ಕೇಳಿ ನನಗೆ ನಕ್ಕು ನಕ್ಕು ಸುಸ್ತಾಗೋಯ್ತು. ಪ್ರೊಪಟೇಶಿಯ ಲೇಖನ ತಪ್ಪಿನಿಂದ ಮುದ್ರಿತವಾಗಿದೆ. ನೀವು ಇವ್ರ ಮಾತು ನಂಬ್ತೀರಾ? ಇವಳು ಮಾತು ನಂಬೇಡಿ ಮಿಸ್ಟರ್ ಬಕ್ಸನ್. ಇವಳು ನೀವು ನನಗೆ ಅವಮಾನ ಮಾಡ್ತಿದ್ದೀರಿ. ಅವಮಾನ ಮಾಡಿ ಬೇಕಾದ್ರೆ ಹೊಡೀರಿ, ಆದ್ರೆ ನನ್ನ ಬಾಯಿಂದ ಸತ್ಯ ಬರೋದನ್ನ ಮಾತ್ರ ನಿಮ್ಮಿಂದ ತಡೆಯೋಕ್ಕಾಗೋದಿಲ್ಲ. ಸತ್ಯ? ಎಂತ ಸತ್ಯ ಮಿಸ್ಟರ್ ಬಕ್ಸನ್? ದಯವಿಟ್ಟು. ನಿಮಗೆ ಧೈರ್ಯ ಇದ್ರೆ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಇಲ್ಲಿಗೆ ಯಾರು ಬಂದಿದ್ರು ಅಂತ ಹೇಳಿ. ಯಾರು ಬಂದಿದ್ರು? ನನಗೆ ಗೊತ್ತಿಲ್ಲ, ನನಗೆ ನೆನಪಿಲ್ಲ. ನಾನು ಹೇಳ? ಯಾರು? ಹಾ, ಒಬ್ಬ ಪತ್ರಕರ್ತ. ಅವರು ಹೇಳಿದ್ರು ತಾವು ದ ಕ್ಲೇರಿಕಲ್ ಪತ್ರಿಕೆ ಸಂಪಾದಕ ಎಂದು. ನಿಮ್ಗೆ ಬೇರೆ ಪ್ರಮಾಣ ಬೇಕಾ? ಮತ್ತೆ ನಿಮ್ಮಿಬ್ಬರ ಮಧ್ಯೆ ಏನು ಮಾತುಕತೆ ನಡೀತು ಅಂತ ಇವ್ರಿಗೆ ಹೇಳಿ. ಇವರಿಗೂ ಸಂಪಾದಕರಿಗೂ ಏನ್ ಸಂಬಂಧ ಇದೆ? ನನಗೇನು ತಿಳಿತಾ ಇಲ್ಲ. ಮಾಗದ, ದಯವಿಟ್ಟು ಹೇಳು ಮಿಸ್ಟರ್ ಬಕ್ಸನ್, ದಯವಿಟ್ಟು ಹೇಳಿ. ನನಗೆ ಹುಚ್ಚು ಹಿಡಿತಾ ಇದೆ. ಇಷ್ಟು ಸಾಕು. ಈಗ ನನಗೆಲ್ಲವೂ ತಿಳಿತು. ಆದ್ರೆ ನನಗೇನು ತಿಳಿಲಿಲ್ಲ. ಆಗ ನಾನು ಬಂದಾಗ ನೀವು ಹೇಳಿದ್ದೆ ನಾನು ಯಾರು ಅಂತ ಗೊತ್ತಿಲ್ಲ ಎಂದು. ನಿನ್ನ ಮಾತು ನಿಜ. ಈಗ ನಾನು ತೋರಿಸ್ತೇನೆ ನಾನು ಯಾರು ಅಂತ. ಮಿಸ್ಟರ್ ಬಕ್ಸನ್, ಇದು ತಪ್ಪು, ಭಯಂಕರ ತಪ್ಪು. ನನ್ನ ಮಾತು ಕೇಳಿ. ಇನ್ನು ನಿನ್ನ ಸರ್ವನಾಶ ದೂರ ಇಲ್ಲ. ಈಗ ಯಾಕೆ ಮಾಡಿದೆ ಮಗದ? ನನಗೆ ಗೊತ್ತಿಲ್ಲ. ನಿನ್ನ ಉದ್ದೇಶವಾದ್ರೆ ಏನು? ನಾನು ಯಾಕೆ ಹೀಗೆ ಮಾಡಿದೆ ನಂಗೆ ಗೊತ್ತು, ಅರ್ಥ ಆಗ್ತಾ ಇಲ್ಲ. ಧೂರ್ತ, ಬ್ಲ್ಯಾಕ್ ಮೇಲರ್. ಛೇ, ನಾನು ಯಾರು ನಿಮ್ಗೆ ಗೊತ್ತಿದ್ಯಾ? ನೀವು ಒಂದು ಮಗು, ವ್ಯವಹಾರ ಜ್ಞಾನವಿಲ್ಲದ ಮುಗ್ಧ. ಮಾತ ನಾನು ನಿಮ್ಮಿಬ್ಬರ ಮಧ್ಯೆ ಬರ್ದೇ ಹೋಗಿದ್ದಿದ್ರೆ ಏನಾಗ್ತಿತ್ತು? ಅವರು ನಿಮ್ಮನ್ನು ಹಿಂಡಿ ಹಿಂಡಿ ಹಿಪ್ಪೆ ಮಾಡ್ತಿದ್ರು. ಅವ್ರಿಗೆ ನನ್ನಿಂದ ಏನ್ ಬೇಕಿತ್ತು? ಗೊತ್ತಿಲ್ಲ. ಅವರಿಬ್ಬರಿಗೂ ಏನೋ ಬೇಕಾಗಿದೆ, ಅತ್ಯಗತ್ಯವಾದ್ದು.
ಅವರೆಲ್ಲ ಸಿಕ್ಕಿದ್ರಾ? ಹೌದು, ಶಿಕ್ಷಣ ಮಂತ್ರಿನ ಬಿಟ್ಟು. ನಾನು ಅವನನ್ನೇ ಅರ್ಜೆಂಟ್ ಆಗಿ ನೋಡ್ಬೇಕು. ನಾನು ಎಲ್ಲಾ ಕಡೆ ಸಂದೇಶ ಕಳಿಸಿದ್ದೀನಿ ಸರ್. ಸರಿ, ಮತ್ತೆ ಹಾ, ಅಗೋಪಿಯನ್ ಬಂದಿದ್ದಾರೆ. ನಿಮ್ಗಾಗಿ ನನ್ನ ರೂಮ್ ನಲ್ಲಿ ಕಾಯ್ತಾ ಇದ್ದಾರೆ. ಅವ್ರ ವಿಷಯದಲ್ಲಿ ಏನಾದರೂ ತಿಳುವಳಿಕೆ ಪಡ್ಕೊಂಡಿದ್ಯಾ? ಈ ವಿವರವೆಲ್ಲ ನಿಜವಾಗಿವೆ? ಸರಿಯಾಗಿದೆ. ಅವ್ರನ್ನ ಒಳಗ್ ಕಳಿಸ್ಲೆ? ಹಾ, ಅವನನ್ನು ಒಳಗೆ ಕಳಿಸು. ನೀನೇ ಅಗೋಪಿಯನ್ ಏನು? ಹೌದು, ಕೆಂಕ್ ಅಗೋಪಿಯನ್. ನೀನು ಒಂದು ಪ್ರೆಸ್ನ ಮಾಲೀಕ ಅಲ್ವೇ? ಹೌದು. ಕುಳಿತುಕೋ. ನಿನ್ನ ಪ್ರೆಸ್ ಅನ್ನ ಎಷ್ಟು ಕೊಂಡ್ಕೊಂಡಿದ್ದೆ? 18 ಲಕ್ಷ. ಸುಳ್ಳು. ನಿಜ ಹೇಳ್ಬೇಕಂದ್ರೆ 12,40,000. ಅದರಲ್ಲಿ 2,40,000 ಈವರೆಗೆ ಪಾವತಿ ಮಾಡಿಲ್ಲ. ಸರಿ, ನಾನು ನಿನ್ನ ಪ್ರೆಸ್ಸಿಗೆ 40 ಲಕ್ಷ ಕೊಡ್ತೇನೆ. ಅದನ್ನ ನನಗೆ ಮಾರಿಬಿಡು. ಏನ್ ಹೇಳಿದ್ರಿ ನೀವು? 40 ಲಕ್ಷ. ನನಗೆ ನಂಬೋದಕ್ಕೆ ಆಗ್ತಿಲ್ಲ. 40 ಲಕ್ಷ? ಹೌದು. ಇಷ್ಟು ಹಣ ಕೊಟ್ಟು ನೀವೇ ನನ್ನ ಪ್ರಸನ್ನ ಕೊಂಡುಕೊಳ್ತಿದ್ದೀರಿ? ನನಗೆ ನಿನ್ನ ಪ್ರೆಸ್ ಬೇಕು. ಅದಕ್ಕೆ ಸರ್, ಶಿಕ್ಷಣ ಮಂತ್ರಿ ಬಂದಿದ್ದಾರೆ. ಅವ್ರಿಗೆ ತಡೆಯೋದಕ್ಕೆ ಹೇಳು. ಅವ್ರು ಹೇಳ್ತಾರೆ. ಅವ್ರಿಗೆ ತಡೆಯೋದಕ್ಕೆ ಹೇಳು. ಆಗ್ಲಿ. ಹೇಳು, ಏನ್ ನಿರ್ಧಾರ ಮಾಡಿದೆ? ಬಹುಶಃ ನಿಮಗೆ ತಪ್ಪು ಮಾಹಿತಿ ಸಿಕ್ಕಿರ್ಬೇಕು. ನನ್ನ ಪ್ರೆಸ್ ಮಿಷಿನ್ ಹಳತಾಗಿವೆ, ಕೆಲವು ಮೂಲೆಗೆ ಬಿದ್ದಿವೆ, ಮೊಳೆಗಳು ಸಾವುದೋಗಿವೆ. ಆದ್ರೂ 40 ಲಕ್ಷ ಕೊಡಲು ತಯಾರಿದ್ದೇನೆ. ಹೇಳು, ಮಾರಲು ಒಪ್ಪಿಗೆ? ಹೇಗೆ ಒಪ್ಪದಿರಿ? ಒಂದು ವೇಳೆ ನೀವೇ ನನ್ನ ಸ್ಥಾನದಲ್ಲಿ ಇದ್ದಿದ್ರೆ ಒಪ್ಪದೇ ಇರ್ತಿದ್ರ? ಬಹಳ ಬುದ್ಧಿವಂತ. ಚೆಕ್ ಕೊಡ್ಲು ಅಥವಾ ಕ್ಯಾಶ್? ಈಗಲೂ ಕೊಡ್ತೀರಾ? ಹೌದು. ಹಾಗಾದ್ರೆ ಚೆಕ್ಕನ್ನೇ ಕೊಡಿ, ಅನುಕೂಲ ಆಗುತ್ತೆ. ಸರಿ, ಸೆಕ್ರೆಟರಿ ಆಫೀಸ್ ನಲ್ಲಿ ನನಗೊಂದು ಕ್ರಯ ಪತ್ರ ಕೊಡ್ತಾಳೆ. ಬಹಳ ಸರಳವಾದ ಷರತ್ತುಗಳಿವೆ. ನೀನು ಅದಕ್ಕೆ ಸಹಿ ಹಾಕ್ಬೇಕು. ಮತ್ತೆ ಪ್ರೆಸ್ ಮಾರಿರುವುದನ್ನ ಹೋಗಿ ಕೆಲಸಗಾರರಿಗೆ ತಿಳಿಸ್ಬೇಕು. ನಾನು ಸ್ವಲ್ಪ ಸಮಯ ಪ್ರೆಸ್ ಅನ್ನ ಬಂದ್ ಮಾಡ್ತೇನೆ. ಯಾವಾಗಿಂದ? ಈ ಕ್ಷಣದಿಂದಲೇ. ಆದ್ರೆ ಅದು ಸಾಧ್ಯ ಇಲ್ಲ. ಯಾಕೆ? ಯಾಕಂದ್ರೆ ಪತ್ರಿಕೆ ನಮ್ಮ ಪ್ರೆಸ್ಸಿನಲ್ಲಿ ಮುದ್ರಣವಾಗುತ್ತೆ. ನಾವು ಪ್ರೆಸ್ ಅನ್ನ ಬಂದ್ ಮಾಡೋದಕ್ಕಾಗೋದಿಲ್ಲ. ಅವ್ರಿಗೂ ನಮಗೂ ಅಗ್ರಿಮೆಂಟ್ ಇದೆ. ಆ ಅಗ್ರಿಮೆಂಟ್ ನಲ್ಲಿ ನಿಮ್ಮ ಬಿಲ್ ಹಣ ಪಾವತಿಸದಿದ್ರೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಪತ್ರಿಕೆಯ ಮುದ್ರಣವನ್ನು ನಿಲ್ಲಿಸುವ ಅಧಿಕಾರ ನಿನಗಿದೆ. ಓ, ಅದೇನೋ ಇದೆ. ಆದ್ರೆ ನನ್ನ ಮೇಲೆ ದಾವ ಆಗ್ತಾನೆ. ಹಾನಿ ತುಂಬಿಕೊಡುವ ದಾವ. ಹಾನಿ ತುಂಬಿಕೊಡುವ ಜವಾಬ್ದಾರಿ ನನಗ್ ಬರ್ತೇನೆ. ನೀನೇನ್ ಹೆದರ್ಬೇಕಾದಿಲ್ಲ. ಚೆಕ್ ಬರೀಲೋ ಬೇಡು? ಒಪ್ಪಿದ್ದೇನೆ, ಬರೀರಿ. ಸರಿ. ಮಿಸ್ಟರ್ ಅಗೋಪಿಯನ್ ಪ್ರೆಸ್ಗೆ ಹೋಗಿ ಈಗಲೇ ಬರ್ತಾರೆ. ಎಲ್ಲವೂ ಸರಿ ಇದ್ರೆ ಇದನ್ನು ನೋಡಿ ಕೊಡು, ಮತ್ ನನಗೆ ತಿಳಿಸು. ಆಗ್ಲಿ, ಬನ್ನಿ. ನಲವತ್ತು ಲಕ್ಷ? ಇದು ಸ್ವಲ್ಪ ಹೆಚ್ಚಾಗ್ಲಿ. ಕೆಲವೊಂದು ಕೆಲಸ ಆಗ್ಲೇಬೇಕು ಅಂತಿದ್ರೆ ಅಪ್ ನಾರ್ಮಲ್ ತರಬೇಕು. ಸರಿ ಬರ್ನರ್, ಸರ್, ಗಣಿ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಸಿದ್ಧವಾಗಿದೆಯಾ? ಆಗಿದೆ. ನಾಳೆ ಬೆಳಗ್ಗೆ ಅದಕ್ಕೆ ರುಜು ಹಾಕ್ಬೇಕಂತೆ. ಅದರಲ್ಲಿ ಸ್ವಲ್ಪ ಪರಿವರ್ತನೆ ಆಗ್ಬೇಕು. ಅದು ಕಷ್ಟ ಸರ್. ಮಂತ್ರಿಗಳಿಂದ ಡ್ರಾಫ್ಟ್ ಅಪ್ರೂವಲ್ ಆಗೋಗಿದೆ. ಪರಿವರ್ತನೆ ಆಗ್ಲೇಬೇಕು. ನಾನು ಗಣಿ ಖಾತೆ ಮಂತ್ರಿ ಕ್ಯೂಗಿರ್ಗೆ ಫೋನ್ ಮಾಡ್ತೇನೆ. ಬೇಡ ಬೇಡ, ನಾನು ಹೇಳಿದೆ ಅಂತ ಅವ್ರಿಗೆ ನೀನೇ ತಿಳಿಸು. ರಾಯಲ್ಟಿಯಲ್ಲಿ 1% ಕಡಿಮೆ ಮಾಡು. ಇದರಿಂದ ಎಷ್ಟು ವ್ಯತ್ಯಾಸ ಆಗುತ್ತೆ? ಸುಮಾರು 56 ಲಕ್ಷ ಉಳಿಯುತ್ತದೆ. ನಮ್ಗೆ ಇಷ್ಟೇ ಅಗತ್ಯವಿದೆ, ಹೆಚ್ಚಂತೂ ಬೇಡವಲ್ವೇ? ಬೇಡ, ಸರಿ ಆಯ್ತು. ಸರ್, ಮಿಸ್ಟರ್ ಬ್ರೆನೆಸ್ಕೋರನ್ನ ಒಳ ಕಳಿಸ್ಲೆ? ಹಾ, ಅವನನ್ನ ಒಳಗೆ ಕಳಿಸು. ಸೇವಕ ಹಾಜರಗಂಡ್ರಿ ಸರ. ಎಲ್ಲಿದ್ದೆ ನೀನು? ಏನು ಕೇಳಕ್ ಹೋಗ್ಬೇಡ್ರಿ. ನಿನ್ನೆಯಿಂದ ನಿದ್ದೆನೂ ಮಾಡಿಲ್ಲ. ಯಾವಾಗಲೂ ಕುಡಿತಾನೆ ಇದ್ರೆ ಮತ್ತೇನಾಗುತ್ತೆ? ಕುಡಿತಿರ್ತಾನೆ ಸಾಹೇಬ್ರ. 2 ದಿನ ಆತ್ರಿ.
ಹೊಟ್ಟೆ ತುಂಬಾ ಊಟನೂ ಮಾಡಿಲ್ಲ. ಮತ್ತೇನ್ ಮಾಡ್ತಿದ್ದೆ? ಭಾಷಣ ಮಾಡ್ತಿದ್ದೆ. ಮಂತ್ರಿಗಳಿಗೆ ಮತ್ತೇನ್ ಕೆಲಸ? ಹಂಗಲ್ರಿಪ್ಪ, ಇವತ್ತು ನಾವು ಸೆನೆಟ್ದಾಗ ಮೆಟ್ರಿಕ್ಯುಲೇಷನ್ ಬಿಲ್ ಪಾಸ್ ಆಗೋದಿತ್ತು. ಅದು ಇನ್ನೂ ಮುಗಿಲಿಲ್ವಾ? ದೇವ್ರ ದಯದಿಂದ ಮುಗೀತು. ನೀವು ಕಾಯಾಗ್ತೀರಿ ಅಂತ ಗೊತ್ತಾತು, ಹೊರಟು ಬನ್ನಿ. ಏನು ಅಷ್ಟು ಅರ್ಜೆಂಟ್ ಆಗಿ ಕರೆ ಕಳಿಸಿದ್ದು? ನಿನ್ನಿಂದ ಒಂದು ಕೆಲಸ ಆಗ್ಬೇಕು. ಹೇಳಿ ಹುಜೂರ್. ಯೂನಿವರ್ಸಿಟಿಲಿ ಒಬ್ಬ ಪ್ರೊಫೆಸರ್ ಇದ್ದಾನೆ. ಯಾರವ? ಹೆಸರು ಅಲೆಕ್ಸಾಂಡರ್ ಐಂದ್ರೋನಿಕ್. ಏನಾಗ್ಬೇಕು ಅವಂಗ? ನೀನ್ ಅವನನ್ನ ಹೊರಗೆ ಹಾಕ್ಬೇಕು. ಎಲ್ಲಿಂದ? ಎಲ್ಲಾ ಸ್ಥಳಗಳಿಂದ. ಮೊಟ್ಟ ಮೊದಲು ಯೂನಿವರ್ಸಿಟಿಯಿಂದ. ಅದ್ ಬಾಳ ಕಷ್ಟದ ಕೆಲಸ ಐತ್ರಿಪ್ಪ. ಏನ್ ಹೇಳ್ದೆ? ನೋಡ್ರಿ, ಈ ಖಾತೆ ಅಷ್ಟು ಉಪಯುಕ್ತ ಇಲ್ರಿ. ಇಲ್ಲ ಮನ್ಸಿಗೆ ಬಂದಂಗ ಮಾಡಕ್ಕಾಗಲ್ರಿಪ್ಪ. ಹಾಗಿದ್ರೆ ನಿನಗ್ ಮಾಡೋದಕ್ ಸಾಧ್ಯ ಇಲ್ಲ. ಹಂಗಲ್ರಿಪ್ಪ, ಯೋಚನೆ ಮಾಡಕ್ರ ಕಾಲಾವಕಾಶ ಕೊಡ್ರಿ. 1-2 ತಿಂಗಳು. 2 ತಿಂಗಳು? 2 ತಿಂಗಳು ಕಾಯೋದಾಗಿದ್ರೆ ಇಷ್ಟೊಂದು ರಾತ್ರಿ ನಿನ್ಯಾಕೆ ಕರೆಸ್ತಿದ್ದೆ? ಅವನನ್ನ ಈಗಲೇ ಹೊರಗೆ ಹಾಕ್ಬೇಕು. ಹೆಚ್ಚಂದ್ರೆ ನಾಳೆ ಒಳಗೆ. ನಾಳೆ ಒಳಗ? ಹೌದು. ಆಗ್ಲಿ ಸರ್. ಹೇಗೆ? ಹಾಗಂದ್ರ ನಾಳೆ ಆ ಪ್ರೊಫೆಸರ್ ಕ್ಲಾಸ್ ಇರ್ಬೋದ್ರಿ. ಇದೆ. ಹಂಗಿದ್ರ ನಡೀತಿಲ್ಲ ನೋಡ್ರಿ. ಹೇಗೆ? ಯಾಕಂದ್ರ ಆ ಕ್ಲಾಸ್ನಾಗ ಜಗಳ ಚಾಲು ಹೋಗೈತ್ರಿ. ಹೆಚ್ಚು ಕಡಿಮೆ ಆದ್ರ ಹೊಡೆದಾಟನು ಆಕೈತ್ರಿ. ಅಲ್ಲಿ ನಾನು ನನ್ನ ಜನರನ್ನ ಕಳಿಸ್ಕೊಟ್ಟಿರ್ತೇನ್ರಿ. ಆಮೇಲೆ ಆಮ್ಯಾಗ ಇಂಥ ಪರಿಸ್ಥಿತಿದಾಗ ನಮ್ಮ ಸರ್ಕಾರ ಕೈ ಹಾಕ್ಬೇಕಾಗತ್ರಿ. ಯಾಕಂದ್ರ ನಮ್ಮ ಸರ್ಕಾರಕ್ಕ ಅಶಾಂತಿ ಅವ್ಯವಸ್ಥೆ ಅಂದ್ರೆ ಆಗೋದಿಲ್ರಿಪ್ಪ. ಆಮ್ಯಾಗ ಎನ್ಕ್ವೈರಿ ಆಕೈತಿ, ನಾವು ಬೇಕಾದ ಆದೇಶ ಹೊರಗೆ ಬರ್ತೈತಿ. ಶಬಾಷ್ ಬ್ರೈನೆಸ್ಕೋ, ನೀನು ಬಹಳ ಬುದ್ಧಿವಂತ. ಎಷ್ಟೋ ಆದ್ರೂ ನಿಮ್ ಸೇವಕ ಅಲ್ರಿ ಸಾಹೇಬ್ರ. ಹಾಗಿದ್ರೆ ಹೊರಡ್ತೀಯಾ? ಸಾಹೇಬ್ರ, ನನಗೆ ಈ ಶಿಕ್ಷಣ ಖಾತೆ ಇದ್ರಲ್ಲಿ ನಾನೇನ್ ಮಾಡ್ಬೇಕಿತ್ತು? ನೀವು ಸನ್ನೆ ಮಾಡಿದ್ರು ಏನ್ ಬೇಕಾದೋ ಆಕತಿ. ನಾ ಅರ್ಥ ಮಂತ್ರಿ ಅನ್ನಾಗಿ ಮಾಡ್ರಿ, ಇಲ್ಲ ಉದ್ಯೋಗ ಮಂತ್ರಿ ಆದ್ರೂ ನಡೀತೈತ್ರಿ. ನೋಡೋಣ. ಈಗ ಹೋಗೋ. ಅಗೋಪೆ ನಿಂದ್ರಿಗೆ ಬಂದ? ಇನ್ನೂ ಇಲ್ಲ. ಬಂದ್ ಕೂಡಲೇ ನನಗೆ ತಿಳಿಸು. ಆಗ್ಲಿ. ಗಣಿ ಖಾತೆ ಮಂತ್ರಿ ಕ್ಯೂಗೆ ಫೋನ್ ಮಾಡಿದ್ಯಾ? ಹಾ, ಅವರು ಒಪ್ಪಿದ್ದಾರೆ. ಅಗ್ರಿಮೆಂಟ್ ಪರಿವರ್ತನೆ ಮಾಡಿದ್ದಾನೆ ನೋಡಿ. ಬೇಡ, ನಾಳೆ ಬೆಳಿಗ್ಗೆ ನೋಡೋಣ. ಸರಿ. ವರ್ನರ್, ಫ್ರೋಟಾದ ಫೈಲು ನನ್ನ ಟ್ರೆಷರಿಯಲ್ಲಿ 1 ವರ್ಷದಿಂದ ಇದೆ. ಅದು ಎಂದೂ ಈ ರೂಮಿನವರೆಗೆ ಹೋಗಿಲ್ಲ. ನಾನು ಯಾರಿಗೂ ಹೇಳಿಲ್ಲ. ಆದ್ರೆ ಹೀಗಿದ್ದು ಈ ವಿಷಯದಲ್ಲಿ ಯಾರಿಗೋ ತಿಳಿದು ಹೋಗಿದೆ. ಹೇಗೆ, ಏಕೆ, ಇದೇ ಚಿಂತೆ ನನ್ನ ಕಾಡ್ತಿದೆ. ಅವರು ಹಣಕ್ಕಾಸೆ ಪಡ್ತಿರ್ಬೋದು. ವರ್ನರ್, ಬಾಯಿಲಿ. ಪಟ್ಟಣದ ಮೇಲೆ ಜಗಜಗಿಸುವ ಆ ದೀಪಗಳನ್ನು ನೋಡು. ಅದರ ಮೇಲೆ ಫಳಫಳನೆ ಹೊಳೆಯುತ್ತಿರುವ ನನ್ನ ಹೆಸರು. ಇವತ್ತು ನನಗನ್ನಿಸ್ತಿದೆ ಆ ದೀಪಗಳು ನಂದಿ ಹೋಗ್ತವೆ ಎಂದು. ಸದಾ ಕಾಲಕ್ಕೆ ನಂದಿ ಹೋಗ್ತವೆ. ನಾನು ಅದನ್ನ ಸಹಿಸಲಾರೆ. ಸರ್, ನಾನ್ ನಿಮ್ ಕೆಲ್ಸಕ್ಕೆ ಅಡ್ಡಿ ಮಾಡಿದೆ ಅನ್ಸುತ್ತೆ. ನೀನು ಇಲ್ಲಿ? ಹೌದು ಮಿಸ್ಟರ್ ಬಕ್ಸನ್, ವರ್ನರ್, ನಾನೇ. ವರ್ನರ್, ನೀನು ಹೊರಗೆ ಬಾ. ನಿನಗೆ
ಏನಾಗ್ಬೇಕು? ನೀವು ನನ್ನ ಬರೋದಕ್ಕೆ ಹೇಳಿದ್ರಿ. ನಾನು ಯಾವಾಗ? ಇವತ್ತು ಬೆಳಿಗ್ಗೆ 9 ಗಂಟೆಗೆ ನೀವು ನನ್ನ ಬರೋದಕ್ಕೆ ಹೇಳಿದ್ರಿ. ಬೆಳಗಿನ 9 ಗಂಟೆ ಆಗೋಯ್ತಾ? ಇಲ್ಲ ಇಲ್ಲ, ಈಗಿನ್ನು ಅರ್ಧ. ಮತ್ತೆ ನಾನು ಸಮಯಕ್ಕೆ ಮುಂದೆ ಬಂದ್ಬಿಟ್ಟೆ. ಟೇಬಲ್ ಕೆಳಗೆ ಮೈಕ್ರೋಫೋನ್ ಇಟ್ಟಿರ್ಬೇಕು, ಪಕ್ಕದ ಕೋಣೆಯಲ್ಲಿ ಪೊಲೀಸ್ ಅಡಗಿರ್ಬೇಕು. ಯಾರಿಗೆ ಗೊತ್ತು? ಹಾ, ಈಗ ತೊಂದರೆ ಇಲ್ಲ. ನೀವು ನನಗೆ ಯೋಚನೆ ಮಾಡೋದಕ್ಕೆ ಸಮಯಾವಕಾಶ ಕೊಡ್ತೀನಿ ಅಂತ ಹೇಳಿದ್ರಿ. ನನಗೊಪ್ಪಿಗೆ ಇದೆ. ಯಾವುದಕ್ಕೆ? ನೀವು ಮಾಡಿದ ಪ್ರಸ್ತಾಪಕ್ಕೆ. ಪ್ರಸ್ತಾಪ? ನಾನು ಇವನಿಗೆ ಪ್ರಸ್ತಾಪ ಮಾಡಿದ್ದೆ? ನಾನು ಇಡೀ ದಿನ ಕಾಗದ ಪತ್ರಗಳು ರುಜುವಾತುಗಳನ್ನ ಹುಡುಕ್ತಾ ಇದ್ದೆ. ಅದು ಹುಡುಕೋದಷ್ಟು ಸುಲಭ ಆಗಿರ್ಲಿಲ್ಲ. ಅಂತ ಸಿಕ್ತ. ಅವೆಲ್ಲಿವೆ? ನನ್ನ ಆಫೀಸಲ್ಲಿ. ಕಂಗ್ರಾಚುಲೇಷನ್ಸ್ ಮಿಸ್ಟರ್ ಬೋರ್ಕಿ. ನೀವು ಒಳ್ಳೆ ಮನಸ್ಸಿನಿಂದ ಅಭಿನಂದನೆ ಹೇಳ್ತಾ ಇಲ್ಲ, ಉದ್ವಿಗ್ನರಾಗಿದ್ದೀರಿ. ನಾನು ಸ್ವಾಭಾವಿಕ ಬಿಡಿ. ಈ ಸಂದರ್ಭದಲ್ಲಿ ನಿಮ್ ಹೆಸರು ಹಾಳಾಗ್ಬಾರ್ದು ನೋಡಿ, ಅದಕ್ಕಾಗಿ ರಾಜಿ ಮಾಡ್ಕೊಳ್ಳೋದೇ ಒಳ್ಳೇದು. ರಾಜಿ? ಏನೇನ್ ಮಾತಿನ ಅರ್ಥ? ನಾನು ನನ್ನ ಆಫೀಸಿಗೆ ಹೋಗಿ ಸುದ್ದಿಯ ಮಾಯಾಜಾಲ ವಿಭಾಗಕ್ಕೆ ಒಂದು ಲೇಖನ ಬರೆಯೋಣ ಅಂತಿದ್ದೆ, ಪ್ರೋಟಾ ಬಗ್ಗೆ. ಆದ್ರೆ ಈಗ ಯೋಚಿಸ್ತಾ ಇದ್ದೀನಿ, ಅದನ್ನ ಬರೀದೇ ಇರೋದೇ ನಿಮಗೊಳ್ಳೇದು ಅಂತ. ಏನಂತೀರಿ? ಅದು ಪ್ರಕಟ ಆಗೋದಿಲ್ಲ. ವಾ, ನಮ್ಮ ಒಪ್ಪಂದ ನಿಮ್ಗೆ ಒಪ್ಪಿಗೆ ಆಗುತ್ತೆ ಅಂತ ಗೊತ್ತಿತ್ತು, ಆದ್ರೆ ಎಷ್ಟು ಬೇಗ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ. ನಾನು ನನ್ನ ಆಫೀಸಿಗೆ ಫೋನ್ ಮಾಡಿ. ಅಲ್ಲಿ ಯಾರು ಇರೋದಿಲ್ಲ. ಏನ್ ಹೇಳ್ತಾ ಇದ್ದೀರಿ? ನಾನು ಅದನ್ನ ಮುಗಿಸ್ಬಿಟ್ಟಿದ್ದೀನಿ. ನಿನ್ನ ಪತ್ರಿಕೆಯಿಂದ ನನ್ನ ಪ್ರೆಸ್ಸಿಗೆ 2,60,000 ರೂಪಾಯಿ ಬರಬೇಕು. ನಿಮ್ಮ ಪ್ರೆಸ್ಸು? ಹೌದು, ನನ್ನ ಪ್ರೆಸ್ಸು. ಯಾವಾಗಿಂದ? ಸುಮಾರು ಅರ್ಧ ಗಂಟೆಯಿಂದ. ನನಗೆ ನಂಬಿಕೆ ಬರ್ತಾ ಇಲ್ಲ. ತೃಪ್ತಿ ಪಟ್ಟುಕೋ. ಫೋನ್ ಮಾಡುವ ಅಗತ್ಯ ಇಲ್ಲ ಬಿಡಿ, ನೀವೇನು ಸುಳ್ಳು ಹೇಳೋರಲ್ಲ. ಹೇಳ್ತೇನೆ, ಆದ್ರೆ ಸಿಕ್ಕಿ ಹಾಕಿಕೊಳ್ಳುವ ಸುಳ್ಳು ಹೇಳೋದಿಲ್ಲ. ಮಿಸ್ಟರ್ ಬಕ್ಸರ್, ತಾವು ಬಹಳ ಕಠಿಣ ಸ್ವಭಾವದವರು. ನಾನು ಪೂರ್ತಿ ಸೋತ್ ಹೋದೆ. ನಾನೀಗ ಬರ್ತೇನೆ. ಆದ್ರೆ ಮಿಸ್ಟರ್ ಬಕ್ಸನ್, ನನಗದ್ರ ಚಿಂತೆ ಇಲ್ಲ. ನಾನು ಬೇರೆ ಪ್ರೆಸ್ಸಿನ ಏರ್ಪಾಡು ಮಾಡ್ತೇನೆ, ಹಣ ಒಟ್ಟು ಮಾಡ್ತೇನೆ, ಏನೇ ಆದ್ರೂ ಕೆಲಸ ಮುಂದುವರಿಸ್ತೇನೆ. ನನಗೆ ನಿಮ್ಮದೇ ಚಿಂತೆ. ನನ್ನ ಬಗ್ಗೆ ಚಿಂತೆ ಮಾಡಬೇಡ. ನೀವೊಂದು ತಪ್ಪು ಮಾಡ್ಕೊತಿದ್ದೀರಿ. ರೋಟಾದ ವಿಷಯ ಮುಚ್ಚಾಕೋದಕ್ಕೆ ಪ್ರಯತ್ನಿಸಿದ್ದೀರಿ. ಆ ವಿಷಯದಲ್ಲಿ ಯಾವ ಚರ್ಚೆಯೂ ಆಗಕೂಡುದು, ಪಿಸು ಮಾತು ಕೂಡ ನಡೀಕೂಡುದು ಅನ್ನೋ ಕಾರಣಕ್ಕಾಗಿ ಕ್ಲೇರಿಯನ್ ಕಾಲನ್ನ ಹಿಸುಕಿ ಹಾಕಿದ್ರು ಅಂತ ಜನ ಮಾತಾಡ್ತಾರೆ. ಪ್ರಶ್ನೆ ಕೂಡ ಮಾಡ್ಬೋದು. ಅವ್ರು ಮಾಡೋದಿಲ್ಲ. ಮಿಸ್ಟರ್ ಬಕ್ಸನ್, ನೀವು ಎಷ್ಟು ಜನರ ನಾಲ್ಗೆ ಬಂದ್ ಮಾಡ್ತೀರಿ? ಮುಖ್ಯವಾಗಿ ಐಂದ್ರೋನಿಕ್ರಿಂದ ಹೇಗ್ ಬಚಾವಾಗ್ತೀರಿ? ನಾನು ಅವರ ಮೇಲೆಯೂ ಹತೋಟಿ ಸಾಧಿಸ್ತೇನೆ. ನೀವು ಎಲ್ಲರ ಮೇಲೆಯೂ ಹತೋಟಿ ಸಾಧಿಸಬಹುದು, ಆದ್ರೆ ಐಂದ್ರೋನಿಕ್ರಂತಹ ಜನರೊಂದಿಗೆ ಬಿಡಿ, ಅದು ನಿಮ್ ತಲೆನೋವು. ನಮಸ್ಕಾರ. ನಿಲ್ಲು. ನಿನ್ನ ಪತ್ರಿಕೆ ನಾಳೆ ಪ್ರಕಟವಾಗ್ಬೇಕೆ? ಪ್ರೆಸ್ ಅನ್ನ ಖರೀದಿ ಮಾಡು. ನಾನು ಮಾಡ್ತೇನೆ. ನೀವು ನನ್ನ ಗೇಲಿ ಮಾಡ್ತಾ ಇದ್ದೀರಿ. ಖಂಡಿತ ಇಲ್ಲ. ಹೇಳು, ಕೊಂಡ್ಕೊಡ್ತೀಯಾ? ನಾನು ಹಣ ಎಲ್ಲಿಂದ ತರಲಿ? ಹಣದ ಬಗ್ಗೆ ಚಿಂತೆ ಮಾಡಬೇಡ. ಹೇಳು, ಕೊಂಡ್ಕೊಳ್ತೀಯಾ? ಎಷ್ಟಕ್ಕೆ? 1 ಕೋಟಿಗೆ. ಬಹಳ ಅಗ್ಗವಾಗಿ ಕೊಡ್ತಾ ಇದ್ದೀರಿ ನೋಡಿ. ಒಪ್ತೇನೆ, ಬಹಳ ದುಬಾರಿ ಆಯ್ತು. ನೀನು ಹಣ ಕೊಡೋದಾದ್ರೆ ನನಗೆ ಅರ್ಥ ಆಗ್ಲಿಲ್ಲ. ನೀನು ಪ್ರೊನೋಟ್ ಬರೆದು ಕೊಡ್ಬೇಕಾಗುತ್ತೆ. 1 ಕೋಟಿಗೆ? ಹೌದು. ಹಣ ಯಾವಾಗ ಹಿಂತಿರುಗಿಸ್ಬೇಕು? ಹಣ ಕೊಡಬೇಕಾಗಿಲ್ಲ. ನನಗೇನು ತಿಳಿತಾ ಇಲ್ಲ. ಮಾತು ಸರಳವಾಗಿದೆ. ನಾನು ಪ್ರೊನೋಟ್ ಅನ್ನ ಟ್ರೆಜರಿಯಲ್ಲಿ ಸುರಕ್ಷಿತವಾಗಿಟ್ಟಿರ್ತೇನೆ. ನೀನು ಬುದ್ಧಿವಂತಿಕೆಯಿಂದ ನಡೆದುಕೊಳ್ಳುವವರೆಗೆ ಪ್ರೊನೋಟು ಟ್ರೆಜರಿಯಿಂದ ಹೊರಗೆ ಬರೋದಿಲ್ಲ. ಮಿಸ್ಟರ್ ಬಕ್ಸನ್, ಈ ಕ್ಷಣದಿಂದ ನಾನು ನಿಮ್ಮ ಮನುಷ್ಯ. ಕ್ಲೇರಿಯನ್ ಕಾಲ್ ಕೂಡ ನಿಮ್ಮದೇ. ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡಿ. ಇದರಲ್ಲಿ 10 ಲಕ್ಷಗಳ 10 ಪ್ರೊನೋಟ್ಗಳಿವೆ. ಸೈನ್ ಮಾಡು. ತಾರೀಖು ಹಾಕ್ಬೇಡ. ಸರ್, ಅಗೋಪಿಯನ್ ಬಂದಿದ್ದಾರೆ. ಹಾ, ಅವನನ್ನ ಒಳಗೆ ಕಳಿಸು. ಸರಿ.
ಎಲ್ಲವೂ ಸರಿ ಆಯ್ತಾ? ಸರಿ ಆಯ್ತು. ತಗೊಳ್ಳಿ ಬೀಗದಕಿ. ಬೇಡ, ಈಗ ಪ್ರೆಸ್ಸಿನ ಮಾಲೀಕ ನಾನಲ್ಲ, ನಾನು ಪ್ರೆಸ್ ಅನ್ನ ಮಾರಿಬಿಟ್ಟೆ. ಏನು? ಯಾರಿಗೆ ಮಾಡಿದ್ರಿ? ಇವರಿಗೆ. ನೀವು ಇಲ್ಲಿ? ಹಾ, ನಿಮಗೆ ನನ್ನ ಹಳೆ ಬಾಕಿನೇ ತೀರ್ಸಕ್ಕಾಗಿಲ್ಲ. ಈಗ ನಿನಗದೆಲ್ಲ ಸಂಬಂಧಪಟ್ಟಿಲ್ಲ. ಸರಿ, ಈ ಬೀಗದಕ್ಕೆ ಏನ್ ಮಾಡ್ಲಿ? ಪ್ರೆಸ್ಸಿನ ಹೊಸ ಮಾಲೀಕರು ಇವರನ್ನೇ ಕೇಳು. ಹೋಗಿ ಪ್ರೆಸ್ ಬಾಗುತ್ತೆ, ಇಬ್ರು ಒಟ್ಟಿಗೆ ಕೆಲಸ ಮಾಡೋಣ. ಸರಿ, ನಿಲ್ಲಿ. ಮಿಸ್ಟರ್ ಬೋರ್ಕಿ, ನೀನು ಈಗಲೇ ಹೋಗ್ಬೇಡ, ನಾವಿಬ್ರು ಸ್ವಲ್ಪ ಮಾತಾಡೋದಿದೆ. ನೀನ್ ಹೋಗು ಗೋಪಿಯನ್, ಸ್ವಲ್ಪ ತಡೆದು ಬರ್ತೀನಿ. ಸರಿ. ನಾಳೆ ಐಂದ್ರೋನಿಕ್ ಲೆಕ್ಚರ್ ನಡೆಯುವಾಗ ಭಾರಿ ಗಲಾಟೆ ನಡೀಬಹುದು. ಗಲಾಟೆ? ಹೌದು, ಹಾಗಾಗುವ ಸಂಭವವಿದೆ. ಓ, ನಿನಗೂ ಪ್ರಯಾಣಿಸುವ ಸಂಬಂಧ ಹೇಗಿದೆ? ಸದ್ಯಕ್ಕಂತೂ ಬಹಳ ಚೆನ್ನಾಗಿದೆ. ಆದ್ರೆ ನನ್ನ ದಿನಪತ್ರಿಕೆಯಲ್ಲಿ ಅವ್ರ ಬಗ್ಗೆ ಒಂದು ಲೇಖನ ಇದೆ. ಪರವಾಗಿ? ಹಾ, ಪರವಾಗಿ. ಆಗಿದ್ರೆ ಸರಿ, ಆ ಲೇಖನದೊಂದಿಗೆ ಅವರ ಫೋಟೋವನ್ನು ಹಾಕು. ಈ ಘಟನೆಯ ಮೂಲಕ ನಾವು ಸರ್ಕಾರದ ಗಮನ ಸೆಳಿಬೇಕಾಗುತ್ತೆ. ಆ ಬಗ್ಗೆ ನೀವು ಯೋಚಿಸಬೇಡಿ. ನಾಳೆ ಐಂದ್ರೋನಿಕ್ ಲೆಕ್ಚರ್ ನಡೆಯುವಾಗ ಒಬ್ಬ ಪ್ರತಿನಿಧಿ ಲೆಕ್ಚರ್ ಹಾಲಿಗೆ ಹೋಗ್ತಾನೆ. ಯಾವ್ದಾದ್ರೂ ಒಂದು ಹೊಡೆದಾಟದ ಫೋಟೋವನ್ನು ಅಡ್ಜಸ್ಟ್ ಮಾಡಿ ಹಾಕ್ತೇವೆ. ಒಟ್ಟಾರೆಯಾಗಿ ಪೂರ್ತಿ ವರದಿ ಐಂದ್ರೋನಿಕ್ ವಿರುದ್ಧವಾಗಿರುತ್ತೆ. ವೆರಿ ಗುಡ್. ಆದ್ರೂ ನಾವು ಎಚ್ಚರಿಕೆಯಿಂದ ಇರಬೇಕು. ಹಲೋ, ನಾಳೆ. ಯಾರು? ನೀನು? ಯಾರು ಗೊತ್ತಾಯ್ತಾ? ಯಾರು? ಮೇಡಮ್. ಯಾವ ಮೇಡಮ್? ಐಂದ್ರೋನಿಕ್ ಮನೇಲಿ ಇದ್ರಲ್ಲ. ಏನಂತೆ? ಹಲೋ, ಏನು ಕೆಳಗಡೆ ಇದೆಯಾ? ಸರಿ, ನಾನು ಮೇಲೆ ಇರ್ತೇನೆ. ಅವಳು ಇದಕ್ಕೆ ಬರ್ತಿದ್ದಾಳಂತೆ. ಆದ್ರೆ ಯಾಕೆ ಬರ್ತಿದ್ದಾಳೆ? ಏನೇ ಆದ್ರೂ ನೀವು ಎಚ್ಚರಿಕೆಯಿಂದ ಇರೋದು ಒಳ್ಳೇದು. ಆಕೆ ಬಹಳ ಅಪಾಯಕಾರಿ. ನಾನು ಹೋಗ್ತೇನೆ. ನಿಲ್ಲು, ನಿನ್ನ ಅಗತ್ಯ ಬೀಳ್ಬೋದು. ಈ ಕೊಡೆ ಇದ್ರು. ನನಗೆ ಗೊತ್ತಿದೆ, ಅವ್ರಿಗೆ ತಡೆಯೋದಕ್ಕೆ ಹೇಳು. ಬಕ್ಸನ್, ಇಷ್ಟು ತಡರಾತ್ರಿಲಿ ನಾನು ಇಲ್ಲಿಗೆ ಬರ್ತಿರೋದು ನಿಮ್ಗೆ ಆಶ್ಚರ್ಯ ಆಗಿರ್ಬೋದಲ್ವೇ? ಹಾಗೇನಿಲ್ಲ, ಈ ಆಫೀಸ್ಗೆ ಯಾರು ಎಷ್ಟೊತ್ತಲ್ಲಿ ಬೇಕಾದ್ರೂ ಬರ್ಬೋದು. ಕೂತ್ಕೊಳ್ಳಿ. ಅಂದ್ರೆ ನೀವು ನನ್ನ ನಿರೀಕ್ಷೆ ಮಾಡ್ತಾ ಇದ್ರಿ? ನೋ 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 ನೋ. ಆದ್ರೂ ಈಗ ನೀವು ಬಂದದ್ದು? ಇವತ್ತು ಬೆಳಿಗ್ಗೆ ಒಂದು ವಿಚಿತ್ರ ಸನ್ನಿವೇಶದಲ್ಲಿ ನಮ್ಮ ಭೇಟಿ ಆಯ್ತು. ಹೌದು. ನೀವು ಹೋದ್ಮೇಲೆ ನನಗೆ ಅನ್ನಿಸ್ತು, ಅನಾವಶ್ಯಕವಾಗಿ ಈ ವಿಷಯದಲ್ಲಿ ಮೂಗು ತೋರಿಸಿ ನಿಮ್ ಚಿಂತೆ ಹೆಚ್ಚಿಸ್ಬಿಟ್ನೇನೋ ಅಂತ. ನನ್ನ ಚಿಂತೆ ನಿನಗೆ ಬೇಡ. ಇದನ್ನೆಲ್ಲ ಹೇಗೆ ನಿಭಾಯಿಸಬೇಕು ಅನ್ನೋದು ನನಗೆ ಗೊತ್ತಿದೆ. ಆದ್ರೆ ನನಗ್ ಚಿಂತೆ ಆಗ್ತಾ ಇದೆ. ನಿಮಗ್ ಫೋನ್ ಮಾಡೋಕ್ಕೂ ಮೊದಲು ಕೆಳಗೆ ನಿಂತ್ಕೊಂಡು ಒಮ್ಮೆ ನಿಮ್ಮ ಈ ವಿಶಾಲವಾದ ಭವನವನ್ನು ನೋಡ್ತಾ ಇದ್ದೆ. ಎಷ್ಟೊಂದು ಎತ್ತರ, ಎಷ್ಟೊಂದು ಭವ್ಯ. ನೋಡ್ತಾ ನೋಡ್ತಾ ಈ ಭವನ ಇದ್ದಕ್ಕಿದ್ದ ಹಾಗೆ ಅಲ್ಲಾಡ್ತಿದ್ದ ಹಾಗೆ, ಕೆಳಗೆ ಬೀಳ್ತಿದ್ದ ಹಾಗೆ ಅನ್ನಿಸ್ತು. ಅದೆಲ್ಲ ನಿನ್ನ ಕಲ್ಪನೆ ಇರ್ಬೋದು. ಆದ್ರೆ ಇಷ್ಟು ಮಧ್ಯರಾತ್ರಿ ಈ ಭವನದ 100 ಕಿಟಕಿಗಳ ಮಧ್ಯೆ ಒಂದೇ ಒಂದು ಕಿಟಕಿಯಿಂದ ಬೆಳಕು ಬರ್ತಾ ಇರೋದು, ಅಲ್ಲಿ ಯಾರೋ ಒಬ್ರೆ ಚಿಂತೆಯಲ್ಲಿ ಕೂತಿದ್ದಾರೆ ಅನ್ಕೊಳ್ಳೋದು, ಅಪ್ಪ ಎಂತ ವಿಚಿತ್ರ ಅನುಭವ. ಯಾರು ನೀನು? ಇಲ್ಲಿಗೆ ಯಾಕೆ ಬಂದೆ? ಏನು ಬೇಕು ನಿನಗೆ? ಏನ್ ಬೇಕು ನನಗೆ ಅದನ್ನ ಹೇಳೋದಕ್ಕೆ ಬಂದೆ. ಮಿಸ್ಟರ್ ಬಕ್ಸನ್, ಐಂದ್ರೋನಿಕ್ ಬಗ್ಗೆ ನಿಮ್ಗೆ ಏನೂ ಗೊತ್ತಿಲ್ಲ. ಭಾರಿ ಅಪಾಯಕಾರಿ ಮನುಷ್ಯ. ಕರ್ಣಪಟ್ಟಿ ತೆಗೆದು ಬಿಟ್ರೆ ಭಯಂಕರ ಶಿಕಾರಿ ನಾಯಿಯಾಗಿ ಬೆನ್ನತ್ಕೊಂಡು ಬರ್ತಾರೆ. ನೀ ನನ್ನನ್ನು ಹೆದರಿಸ್ತಿದ್ಯಾ? ನಾನು ಆಚೀಚೆ ಮಾಡೋ ಸ್ವಭಾವದವಳಲ್ಲ. ಕಣ್ಣು ಮುಚ್ಚಿ ಕುಳಿತುಕೊಂಡ್ರೆ ಅಪಾಯ ಕಟ್ಟಿಟ್ಟು ಬುತ್ತಿ.
ನೀನೇನ್ ಹೇಳ್ಬೇಕಂತಿದ್ಯಾ? ಸ್ಪಷ್ಟವಾಗಿ ಹೇಳು. ಐಂದ್ರೋನಿಕ್ ಅವರಿಗೆ ನಿಮ್ಮ ಪ್ರೋಟಾ ಬಗ್ಗೆ ಎಲ್ಲವೂ ಗೊತ್ತು. ಅಷ್ಟೇ ಅಲ್ಲ, ನಿಮ್ಮ ಉಳಿದ ವ್ಯವಹಾರಗಳ ಕಾಗದ ಪತ್ರಗಳು ಅವರ ಹತ್ರ ಇವೆ. ಅವ್ರು ಯಾವಾಗ ಬೇಕಾದ್ರೂ ಬಾಯಿ ತೆರಿಬಹುದು. ಬದ್ಮಾಶ್, ನೀಚ, ವಿಕ್ರಾಸಿ. ಮಿಸ್ಟರ್ ಬಕ್ಸನ್, ಐ ಆಮ್ ಸಾರಿ. ಹೇಳಿ. ಅವ್ರು ಯಾವಾಗ ಬೇಕಾದ್ರೂ ಬಾಯಿ ತೆರಿಬಹುದು, ನಿಮ್ ಬಾಯಿ ಮುಚ್ಚಿಸ್ಲೂಬಹುದು. ಅದು ಗೊತ್ತಾಗಿಯೇ ನಾನು ಅವಳ ಹತ್ರ ಬಂದಿದ್ದೆ. ಆದ್ರೆ ಅವ್ರು ನನಗೆ ಮಾತಾಡೋದಕ್ಕೆ ಬಿಡ್ಲಿಲ್ಲ. ನನ್ನ ಪ್ರಸ್ತಾಪವನ್ನು ತಿರಸ್ಕರಿಸಿದ್ರು. ನಾನು ಅವ್ರು ನಿಮ್ಮ ಪ್ರಸ್ತಾಪವನ್ನು ಒಪ್ಕೋತಾರೆ ಅಂತ ತಿಳ್ಕೊಂಡಿದ್ದೆ. ಆದ್ರೆ ನಿಮ್ಮನ್ನು ಕಂಡು ಕೂಡಲೇ ತಮ್ಮ ವರಸೆಯನ್ನೇ ಬದಲಾಯಿಸಿಬಿಟ್ರು. ಲೇಖನ ತಪ್ಪಿನಿಂದ ಮುದ್ರಿತವಾಗಿದೆ, ನಿಮ್ಮ ಪರಿಚಯವಿಲ್ಲ ಅಂತ ಏನೇನೋ ಕತೆ ಕಟ್ಟಕ್ಕೆ ಶುರು ಮಾಡಿಬಿಟ್ರು. ನೀವು ಅದನ್ನು ನಂಬೋದ್ರಲ್ಲಿದ್ರಿ. ಇದರ ಹಿಂದಿನ ಉದ್ದೇಶ ಏನಿರ್ಬೋದು ನನಗೆ ಅರ್ಥ ಆಗಲಿಲ್ಲ. ಬಹುಶಃ ಅವರಿಗೆ ಒಂದೆರಡು ದಿನಗಳ ಕಾಲಾವಕಾಶ ಬೇಕು. ಅಷ್ಟರಲ್ಲಿ ನಿಮ್ಮ ಬಗ್ಗೆ ಎಲ್ಲ ತಿಳ್ಕೊಂಡು ಆಮೇಲೆ ಒಂದೊಂದೇ ಬಯಲಿಗೆಳೆಯೋ ಯೋಚನೆ ಇರ್ಬೋದು. ಸರಿ, ಆದ್ರೆ ನೀನ್ ಯಾಕೆ ಮಧ್ಯ ಪ್ರವೇಶಿಸಿದೆ? ನೋಡಿ ಮಿಸ್ಟರ್ ಬಕ್ಸನ್, ನೀವಿಬ್ರು ಮಹಾನ್ ಶಕ್ತಿಶಾಲಿಗಳು. ನಿಮ್ಮಿಬ್ರ ಮಧ್ಯೆ ಸಂಘರ್ಷ ಶುರುವಾದ್ರೆ ದೊಡ್ಡ ಯುದ್ಧವೇ ಆಗ್ಬಿಡ್ಬೋದು. ನನಗೆ ಅದಿಷ್ಟ ಇರಲಿಲ್ಲ. ನೀವಿಬ್ರು ರಾಜಿ ಮಾಡ್ಕೊಂಡ್ರು ಒಳ್ಳೆಯದು ಅಂತ ಅನಿಸ್ತು. ಆದ್ರೆ ನಿನ್ನ ಪ್ರಯತ್ನ ವಿಫಲ ಆಯ್ತು. ಹೌದು, ನೀವು ಸಿಟ್ ಮಾಡ್ಕೊಂಡು ಹೊರಟೋಗ್ಬಿಟ್ರಿ. ನೀವು ಹೋದ ಬೆನ್ನಲ್ಲೇ ಅವ್ರು ಬರೆಯೋದಕ್ಕೆ ಶುರು ಮಾಡಿದ್ರು. ಏನು? ಯಾವ್ದ್ರ ಬಗ್ಗೆ? ಗೋಧಿ ಮತ್ತು ಅದರ ವ್ಯಾಪಾರದಲ್ಲಿ ಏಕಾಧಿಕಾರ ಅನ್ನೋ ವಿಷಯದಲ್ಲಿ. ಅಂದ್ರೆ ಯುದ್ಧ ಶುರುವಾಗಿ ಹೋಯ್ತೆ. ಹೌದು. ಬರೀಲಿ, ಒಂದು ಪುಸ್ತಕವನ್ನೇ ಬರೀಲಿ, ರೇಡಿಯೋದಲ್ಲಿ ಮಾತಾಡ್ಲಿ, ಯೂನಿವರ್ಸಿಟಿಲಿ ಭಾಷಣ ಮಾಡ್ಲಿ. ಅವರು ಯೂನಿವರ್ಸಿಟಿಯಲ್ಲಿ ಮಾತಾಡೋದಿಲ್ಲ. ಮಾತಾಡೋದಿಲ್ವೇ? ನಾಳೆ ಅಂತೂ ಖಂಡಿತ ಇಲ್ಲ. ಇಂಪಾಸಿಬಲ್. ಯಾಕೆ? ನಿಮ್ಗೆ ಅವರ ವಿದ್ಯಾರ್ಥಿ ಆಗುವ ಆಸೆ ಇದೆಯೇನು? ಧೂರ್ತ, ಸೈತಾನ್. ಸೈತಾನ್ಗಿಂತಲೂ ಮಹಾನ್ ಕೆಟ್ಟವರು ಮಿಸ್ಟರ್ ಬಕ್ಸನ್. ನೀನು ನನ್ನನ್ನು ಹೆದರಿಸ್ತಿದ್ಯಾ? ಇಲ್ಲ, ಎಚ್ಚರಿಕೆ ಕೊಡ್ತಾ ಇದೆ. ನಿಮ್ಮನ್ನು ನೋಡಿದ್ರೆ ನನ್ ಕನಿಕರವಾಗುತ್ತೆ. ನನ್ನ ಮೇಲಲ್ಲ, ಅವನನ್ನ ನೋಡಿ ಕನಿಕರ ಪಡು. ಅವ್ರನ್ನ ನೋಡಿ ಯಾಕೆ ಕನಿಕರ ಪಡ್ಲಿ? ಹೆಚ್ಚಂದ್ರೆ ಅವ್ರು ಪ್ರೊಫೆಸರ್ ಹುದ್ದೆ ಹೋಗ್ಬೋದು ಅಷ್ಟೇ. ಆದ್ರೆ ನೀವು, ನಿಮ್ಮ ಘನತೆ, ಗೌರವ, ನಿಮ್ಮ ಭವನಗಳು, ನಿಮ್ಮ ಕಾರ್ಖಾನೆಗಳು ಎಲ್ಲವೂ ಕುಸಿತಾ ಇರೋ ಹಾಗೆ ಅನ್ಸುತ್ತೆ. ಸಾಕ್ ಮಾಡು. ನೀನೇನ್ ಹೇಳ್ಬೇಕಂತಿದ್ಯಾ? ಏನ್ ನಿನ್ ಸಲಹೆ? ಐಂದ್ರೋನಿಕ್ ಅವರು 3 ವರ್ಷಗಳ ಕಾಲ ಏಷ್ಯಾ ಯಾತ್ರೆಗೆ ಹೊರಟೋದ್ರೆ ಅದರಿಂದ ಏನಾಗುತ್ತೆ? ನಿಮ್ಮ ತಲೆನೋವು ಸ್ವಲ್ಪ ಕಡಿಮೆ ಆಗ್ಬೋದಲ್ವೇ? ಆಗಬಹುದು, ಆದ್ರೆ ಬಹಳ ದುಬಾರಿ ಆಗ್ಬೋದೆ. ದುಬಾರಿ ಅಂದ್ರೆ? ಇಷ್ಟರಲ್ಲಿ ಕೆಲಸ ನಡೀಬಹುದೇ? ಇದಕ್ಕೊಂದು 0 ಸೇರಿಸಿದೆ. ಬಹಳ ಹೆಚ್ಚಾಯ್ತು. ಬಹಳ ಕಡಿಮೆ ಆಯ್ತು. ಇದರಿಂದ ನಿಮ್ ಸಾಮ್ರಾಜ್ಯಕ್ಕೆ ಯಾವ ಅಪಾಯವೂ ಇಲ್ಲ. ನಾನು ಅವರನ್ನ ಭೇಟಿ ಮಾಡಬಹುದಾ? ಖಂಡಿತ. ಈಗ ಅವರು ಎಲ್ಲಿದ್ದಾರೆ? ಇಲ್ಲೇ ಕೆಳಗಿದ್ದಾರೆ, ನನ್ನನ್ನೇ ಕಾಯ್ತಿದ್ದಾರೆ. ಹೋಗಿ ಕರ್ಕೊಂಡು ಬರ್ತೇನೆ. ಅವ್ರ ಜೊತೆ ಮಾತಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅವ್ರೊಂಥರ ಸಿಡ್ಕ, ತಿಕ್ಲು ಅಂತಾರಲ್ಲ ಹಾಗೆ. ಸರಿ. ಮೇಡಮ್ ಹೋದ್ರ? ಇಲ್ಲ, ಮತ್ತೆ ಬರ್ತಾರೆ. ಮಿಸ್ಟರ್ ಗೋಡ್ಕಿ, ನಾನು ಈ ಐದ್ರೋನಿಕ್ ಜೊತೆ ರಾಜಿ ಮಾಡ್ಕೊಂಡೆ. ವಾಹ್, ಗುಡ್. ನಿಮ್ಗೆ ಏನಾದ್ರು ಗ್ಯಾರಂಟಿ? ಅತ್ಯುತ್ತಮ ಗ್ಯಾರಂಟಿ. ಅವರು ದೇಶ ಬಿಟ್ಟು ಹೋಗ್ತಾರೆ. ವೆರಿ ಗುಡ್. ಎಷ್ಟು ದಿವಸ? 3 ವರ್ಷ. ಒಳ್ಳೇದಾಯ್ತು. ಅವ್ರು ಇಲ್ಲಿರೋವರೆಗೂ ನಿಮ್ ತಲೆನೋವು ತಪ್ಪಿದ್ದಲ್ಲ. ಹಾ, ಅವ್ರನ್ನ ಒಳಗೆ ಕಳಿಸು. ನೀವು ಎಚ್ಚರಿಕೆಯಿಂದ ಮಾತಾಡಿ. ಓ ಪ್ರೊಫೆಸರ್,
ಬನ್ನಿ ಕೂತ್ಕೊಳ್ಳಿ. ನಾವಿವತ್ತು ಪುನಃ ಇಷ್ಟು ಬೇಗ ಭೇಟಿ ಆಗ್ತೇವೆ ಅಂತ ತಿಳಿದಿರಲಿಲ್ಲ. ಸರ್ ನಾನು ನನಗೆ ಗೊತ್ತಿದೆ ಮೇಡಮ್. ಮಾಗ್ದ. ಶ್ರೀಮತಿ ಮಾಗದವರು ನಿಮಗೆ ನನ್ನ ಪ್ರಸ್ತಾಪದ ಬಗ್ಗೆ ಹೇಳಿರಬಹುದು. ಯಾವಾಗ ಹೋಗಲು ಇಚ್ಛಿಸಿದ್ದೀರಿ? ನನಗೆ ಹೋಗೋದಕ್ಕೆ ಬಹಳ ಇಷ್ಟ. ಅದು ನನ್ನ ಜೀವನದ ಸ್ವಪ್ನವಾಗಿತ್ತು. ಹಾಗಿದ್ರೆ ಹೋಗಿ, ನಾನು ನಿಮಗೆಲ್ಲ ವ್ಯವಸ್ಥೆ ಮಾಡಿದ್ದೇನೆ. ನೀವು ಹಣವನ್ನು ಒಬ್ಬ ಉದ್ಯಮಿಯಂತೆ ವ್ಯವಹಾರ ಉದ್ದೇಶಕ್ಕೆ ಕೊಡುತ್ತಿಲ್ಲ, ಬದಲಾಗಿ ಐತಿಹಾಸಿಕ ಸಂಶೋಧನೆಗೆ ನೀಡುತ್ತಿದ್ದೀರಿ. ಆದರೂ ನನ್ನ ಸಂಶೋಧನೆಯ ಪರಿಣಾಮ ಒಬ್ಬ ಉದ್ಯಮಿಗೆ ಕೂಡ ಲಾಭದಾಯಕವಾಗುವುದೆಂಬ ಭರವಸೆ ಇದೆ. ಇಂದಿನ ಲೇಖನದಲ್ಲಿ ನಾನು ಈ ಗೋಧಿ ಮತ್ತು ಆಹಾರ ಧಾನ್ಯಗಳ ಬಗ್ಗೆ ಯಾವ ಪ್ರಶ್ನೆ ಎತ್ತಿರುವಿನೋ ಅದರಲ್ಲಿ ಬಿಡಿಸುವಂತಹ ಅನೇಕ ಸಮಸ್ಯೆಗಳಿವೆ. ಯುರೋಪಿನಲ್ಲಿ ಗೋಧಿ ಅಷ್ಟೊಂದು ತಡವಾಗಿ ಏಕೆ ಉತ್ಪನ್ನವಾಗುತ್ತದೆ? ಆಫ್ರಿಕಾದಲ್ಲಿ ಅನಂತರ ಬೇಕೆ? ಸಿಕಂದರ್ ಮಹಾನ್ ಆ ವಿಷಯ ಕೈ ಬಿಡಿ ಪ್ರೊಫೆಸರ್, ಅದ್ರ ಅಗತ್ಯ ಇಲ್ಲ. ನೀವು ಯಾವಾಗ ಹೋಗಲು ಇಚ್ಛಿಸಿದ್ದೀರಿ? ನಾಳೆಯೇ ಆದಷ್ಟು ಜಾಗ್ರತೆ. ನೀವೇನ್ ಹೇಳ್ತೀರಿ? ನಾನು ಅದನ್ನೇ ಹೇಳ್ತೇನೆ. ಆದ್ರೆ ಏನಾದ್ರೆ? ಒಂದು ವಿಷಯ ನನಗೂ ಗಲಿಬಿಲಿ ಉಂಟು ಮಾಡಿದೆ. ಈ ಪ್ರೋಟ ಅಂದ್ರೆ ಏನು? ಪ್ರೋಟ 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 ಪದದ ಅರ್ಥ ಏನು? ಇದ್ರ ಅರ್ಥ ಏನು? ಇದ್ರ ಅರ್ಥ ಏನು? ಅದಂತೂ ತಪ್ಪು. ತಪ್ಪು 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 ಪ್ರಸಿದ್ಧ ತಪ್ಪು. ನೀವು ಹೀಗೆ ಹೇಳಿದ್ದೀರಿ ಅಲ್ವೇ? ಹೌದು ಹೇಳಿದ್ದೆ. ಆದ್ರೆ ಮಾಡಲು ಶುರು ಮಾಡ್ದ. ಇವನು ನನ್ನಿಂದ ಇನ್ನೂ ಹೆಚ್ಚು ಸುಲಿಯಲು ಪ್ರಯತ್ನಿಸಿದ್ರೆ ಅದು ನಡೆಯೋದಿಲ್ಲ. ಪ್ರೋಟ ಶಬ್ದ ಕೇಳಿದ ಕೂಡಲೇ ನೀವೆಲ್ಲ ಭಯದಿಂದ ಬೆಚ್ಚಿ ಬೀಳ್ತೀರಿ. ಯಾಕೆ? ನಿಮಗೆ ಪ್ರೋಟ ಶಬ್ದದ ಅರ್ಥ ತಿಳಿಯಬೇಕೆ? ಹೌದು. ಹೇಳ. ನನಗೆ ಹೇಳೋಕ್ ಇಷ್ಟ ಇರಲಿಲ್ಲ, ಇವರು ಒತ್ತಾಯ ಮಾಡ್ತಿರೋದ್ರಿಂದ ಹೇಳ್ತಾ ಇದ್ದೇನೆ. ಪ್ರೋಟ ಒಂದು ಸಂಸ್ಥೆ. ಮಿಸ್ಟರ್ ಬಕ್ಸನ್ ಅವರು 1 ವರ್ಷದ ಹಿಂದೆನೇ ಸ್ಥಾಪಿಸಬೇಕು ಅಂತ ಅನ್ಕೊಂಡಿದ್ರು, ಆದ್ರೆ ಈಗ ಸ್ಥಾಪನೆ ಮಾಡ್ತಾ ಇದ್ದಾರೆ. ಆದ್ರೆ ಪ್ರೋಟ ಅಂದ್ರೆ ಏನು? ತಿಳಿಲಿಲ್ವಾ? ಸ್ವಲ್ಪ ಯೋಚನೆ ಮಾಡಿ. ಇಲ್ಲ, ನನಗೆ ತಿಳಿಲಿಲ್ಲ. PROTAH ಪ್ರೋಟ ತಿಳಿತಾ? ಇಲ್ಲ. ಹೇಳ. ದ ಸೊಸೈಟಿ ಫಾರ್ ದ ಪ್ರಮೋಷನ್ ಆಫ್ ಸ್ಟಡೀಸ್ ಆಫ್ ಏನ್ಷಿಯಂಟ್ ಹಿಸ್ಟ್ರಿ, ಪ್ರಾಚೀನ ಇತಿಹಾಸ ಅಧ್ಯಯನ ಅಭಿವೃದ್ಧಿ ಸಂಸ್ಥೆ. ಮಿಸ್ ಮಾಗದ, ನೀನು ಅತ್ಯಂತ ಪ್ರತಿಭಾಶಾಲಿನಿ. ನನ್ನಲ್ಲಿ ಅಂತ ಪ್ರತಿಭೆ ಏನಿದೆ? ನಾನೊಂದು ಸಾಮಾನ್ಯ ಹೆಂಗಸು ಅಷ್ಟೇ. ವರ್ಧನ್, ನಾಳೆ ಬೆಳಿಗ್ಗೆ ಪ್ರೋಟಾ ಸೊಸೈಟಿಯನ್ನು ಪ್ರಾರಂಭಿಸಬೇಕು. ಸಂಸ್ಥೆ ವಿಧಿವಿಧಾನ ನಾಳೆ ತಯಾರಾಗಬೇಕು. ಮತ್ತೆ ಅಧ್ಯಕ್ಷರು? ಪ್ರೊಫೆಸರ್ ಅಲೆಕ್ಸಾಂಡರ್ ಐಂದ್ರೋನಿಕ್. ನಾನು ಇವರೇ? ಇವರು. ಆದ್ರೆ ನಾನು ನಾಳೆ ಏಷ್ಯಾ ಯಾತ್ರೆಗೆ ಹೋಗ್ತಿದ್ದೇನೆ. ಅದಕ್ಕಾಗಿಯೇ ನಾಳೆ ಪ್ರಾರಂಭಿಸಬೇಕು. ಇಂಟ್ರೆಸ್ಟಿಂಗ್ ನ್ಯೂಸ್. ಈಗಲೇ ಸುದ್ದಿಯ ಮಾಯಾಜಾಲ ವಿಭಾಗದಲ್ಲಿ ಪ್ರಕಟವಾಗಬೇಕು. ಹಲೋ, ಕ್ಲೇರಿಯನ್ ಕಾಲ್. ಯಾರು? ಸ್ಟೆಫ್ರಸ್ಕನಾ? ಹಾ, ನೀನು ಸುದ್ದಿಯ ಮಾಯಾಜಾಲ ವಿಭಾಗ ಖಾಲಿ ಬಿಟ್ಟಿದ್ದೆ ಅಲ್ವೇ? ಪೆನ್ಸಿಲ್ ಕಾಗದ ತಗೊಂಡು ಬರ್ಕೋ. ನಿನ್ನೆ ಪ್ರೋಟಾ ಸಂಸ್ಥೆ ಸ್ಥಾಪನೆ ಆಗಿದೆ. ಹಾ, ಈ ಸಂಸ್ಥೆಯ ಉದ್ದೇಶ, ಇದರ ಉದ್ದೇಶಗಳಲ್ಲಿ ಒಂದು ಪ್ರಾಚೀನ ಇತಿಹಾಸ ಅಧ್ಯಯನ ಅಭಿವೃದ್ಧಿ. ಬರ್ಕೊಂಡ್ಯಾ? ಹಾ, ಕಾರ್ಯಕ್ರಮದ ಅಧ್ಯಕ್ಷರು ಮಿಸ್ಟರ್ ಅಲೆಕ್ಸಾಂಡರ್ ಐಂದ್ರೋನಿಕ್. ಪ್ರೊಫೆಸರ್ ಅಲೆಕ್ಸಾಂಡರ್ ಐಂದ್ರೋನಿಕ್.